Okay, I think ನಾವು 1 ನಿಮಿಷ ಎಕ್ಸ್ಟ್ರಾ ವೇಟ್ ಮಾಡಿದೀವಿ and we can start the session. ಸೊ ಎಷ್ಟು ಜನ ಇದ್ದೀರಾ? 13 ಜನ ಇದ್ದೀರಾ. ಓಕೆ, ಸೊ ವೆಲ್ಕಮ್ ಎವ್ರಿ ಒನ್ ಟು ಅನ್ಲಾಕ್ ಲಾ ಆನ್ಲೈನ್ ಕನ್ನಡ ಪರೀಕ್ಷಾ ತಯಾರಿ ಸೆಷನ್. ಹೇಗ್ ನಡೀತಾ ಇದೆ? ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೀರಾ? ಇವಾಗ ಇನ್ನೇನ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀರಾ? ಸ್ಟಾರ್ಟ್ ಮಾಡಿದೀವಿ. ಗುಡ್. ಓಕೆ, ಸೊ ಹಾಗಿದ್ರೆ ಶೇರಿಂಗ್ ಮೈ ಸ್ಕ್ರೀನ್. ಓಕೆ, ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು, ಅಥವಾ ನೀವು ಅನ್ಮ್ಯೂಟ್ ಮಾಡಿ ಕೂಡ ನನ್ನ ಕ್ವೆಶ್ಚನ್ ನ ಕೇಳ್ಬಹುದು. ಅಂಡ್ ಒಂದ್ ವೇಳೆ ಏನಾದ್ರೂ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಯ್ತು ಅಂತಂದ್ರೆ 1-2-3 ಮಿನಿಟ್ಸ್ ವೇಟ್ ಮಾಡಿ ನಾನು ವಾಪಸ್ ಕನೆಕ್ಟ್ ಆಗ್ತೀನಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಎಸ್, ನೋ? ಎಸ್ ಮ್ಯಾಮ್. ಓಕೆ, ಸೊ ಲಾ ಎಕ್ಸಾಮ್ಸ್, ಕಾನೂನು ಪರೀಕ್ಷೆಗಳು, KSLU ಅಂಡ್ ಅದರ್ ಲಾ ಸಬ್ಜೆಕ್ಟ್ಸ್. ಸೊ ನಾನು ಎಲ್ಲಾ ಸ್ಟೂಡೆಂಟ್ಸ್ ಜೊತೆ ಮಾತಾಡ್ಬೇಕಾದ್ರೆ ಯೂಶಲಿ ಎಲ್ಲಾ ಸ್ಟೂಡೆಂಟ್ಸ್ ನಂಗೆ ಏನ್ ಹೇಳೋದು ಅಂತಂದ್ರೆ, ನಾವು ತುಂಬಾನೇ ಬರಿತೀವಿ ಎಕ್ಸಾಮ್ ಅಲ್ಲಿ, ಆದ್ರೂ ನಮ್ಗೆ ಮಾರ್ಕ್ಸೇ ಬರಲ್ಲ, ಯಾವ ರೀತಿ ಬರಿಬೇಕು ಅಂತ ಗೊತ್ತಾಗಲ್ಲ, ಯಾವ ರೀತಿ ಆನ್ಸರ್ ಸ್ಕ್ರಿಪ್ಟ್ ನ ಕವರ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಕನ್ನಡದಲ್ಲಿ ಯಾವ ರೀತಿ ಬರಿಬೇಕು, ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಬರಿಬೇಕು, ಹಾಗೆ ಹೀಗೆ ಲೈಕ್ ಎಕ್ಸಾಮ್ ಬರೆಯೋದ್ರ ಬಗ್ಗೆನೇ ಕ್ವೆಶನ್ ಇರುತ್ತೆ, ಮೋರ್ ದೆನ್ ಸಬ್ಜೆಕ್ಟ್ ಅಥವಾ ಟಾಪಿಕ್ ಗಿನ್ನ ಯಾವ ರೀತಿ ಬರಿಬೇಕು ಅಂತ. ಸೊ ಈ ಒಂದು ಸೆಷನ್ ಅಲ್ಲಿ ನಾನು ನಿಮ್ಗೆ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಅಂಡ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಬರಿಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಟು ಸ್ಟಾರ್ಟ್ ವಿತ್, ಎಲ್ಲಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಕರೆಕ್ಟ್ ಕ್ವೆಶನ್ ನ ಚೂಸ್ ಮಾಡೋಂಥದ್ದು. ಇವಾಗ ನಮ್ಗೆ ಕ್ವೆಶನ್ ಪೇಪರ್ ಅಲ್ಲಿ ತುಂಬಾ ಕ್ವೆಶನ್ಸ್ ಇರುತ್ತೆ, ಲೈಕ್ ಆಪ್ಷನ್ಸ್ ಇರುತ್ತೆ, 1 2A 2B ಅಥವಾ 3A 3B. ನಾವು ಅದ್ರಲ್ಲಿ ಯಾವ್ದನ್ನ ಆನ್ಸರ್ ಮಾಡ್ಬೇಕು, ಯಾವ್ದನ್ನ ಆನ್ಸರ್ ಮಾಡ್ತೀವಿ ಅಂತ ಚೂಸ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ನಾವು ಚೂಸ್ ಮಾಡ್ಬೇಕು ಅದನ್ನ, ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಅಲ್ಲಿರೋ 2 ಕ್ವೆಶನ್ಗೂ ನಮ್ಗೆ ಆನ್ಸರ್ ಗೊತ್ತಿರುತ್ತೆ. ಅಂತ ಟೈಮಲ್ಲಿ ಯಾವ್ದನ್ನ ಚೂಸ್ ಮಾಡೋದು, ಯಾವ್ದನ್ನ ಬಿಡೋದು ಅಂತ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನೀವು ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಆ ಕ್ವೆಶ್ಚನ್ ಏನಿದೆ ಆ ಕ್ವೆಶ್ಚನ್ ನ ನೀಟಾಗಿ ಓದಿ, ಮತ್ತೆ ಅದ್ರಲ್ಲಿ ಏನ್ ಕೇಳಿದ್ದಾರೆ ಅಂತ ತಿಳ್ಕೊಳ್ಳಿ. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಅದ್ರಲ್ಲಿ ಅವರು ಇವಾಗ ಯಾವ ಕ್ವೆಶ್ಚನ್ ನ ಅವರು ಮೇನ್ ಫೋಕಸ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಮಾರ್ಕ್ಸ್ ಸ್ಪ್ಲಿಟ್ ಆಗಿದೆ, ಇವಾಗ ಕ್ವೆಶ್ಚನ್ ಅಲ್ಲಿ ಅವ್ರೇನಾದ್ರು ಕೇಸ್ ಲಾ ಮೂಲಕ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದಾರ, ಅಂತ ಸಿಚುವೇಶನ್ ಅಲ್ಲಿ ನಿಮ್ಗೆ ಕೇಸ್ ಲಾ ಗೊತ್ತಾ, ಅದನ್ನ ನೋಡಿ. ನೆಕ್ಸ್ಟ್, ನಿಮ್ಗೆ ಸರಿಯಾದ ಆನ್ಸರ್ ಅದಕ್ಕೆ ಗೊತ್ತಿದೆಯೋ ಇಲ್ವೋ, ಅದು ಇಂಪಾರ್ಟೆಂಟ್. ನಿಮ್ಗೆ ಒಂದು ಐಡಿಯಾ ಇರ್ಬೋದು, ಓಕೆ ನನ್ಗೆ ಇಷ್ಟೊಂದು ಐಡಿಯಾ ಇದೆ, ಇದು ಆಗಿರ್ಬೋದು ಆನ್ಸರ್ ಅಂತ, ಆದ್ರೂನು ನೀವು ಅದನ್ನ ಕನ್ಸಿಡರೇಷನ್ ತಗೋಬೇಕು. ಅಲ್ಲಿ ಇವಾಗ ಅದು 10 ಮಾರ್ಕ್ಸ್ ಕ್ವೆಶನ್ ಅಂತಂದ್ರೆ ಅಲ್ಲಿ ಒಂದು 5 ಮಾರ್ಕ್ ಬರೆಯೋಷ್ಟಾದ್ರೂ ಕಂಟೆಂಟ್ ನಿಮ್ಗೆ ಗೊತ್ತಿದ್ಯಾ ಅನ್ನೋಂಥದ್ನ ನೀವು ತಿಳ್ಕೊಬೇಕು. ಒಂದ್ ವೇಳೆ ನಿಮ್ಗೆ ಅದಕ್ಕೆ ಆನ್ಸರೇ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಆದ್ರೂನು ಏನಾದ್ರೂ ಒಂದು ಬರಿಬೇಕು. ಸುಮ್ನೆ ನನ್ಗೆ ಅದ್ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿ ನೀವು ಬಿಟ್ಟು ಬರೋ ಹಾಗೆ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಕನ್ಸಿಡರೇಷನ್ ಬಗ್ಗೆ ಕೇಳಿದ್ದಾರೆ, ನಿಮ್ಗೆ ಗೊತ್ತು ಕನ್ಸಿಡರೇಷನ್ ಅಂದ್ರೆ ಕಾಂಟ್ರಾಕ್ಟ್ ಅಲ್ಲಿ ಬರುತ್ತೆ, ಆದ್ರೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ನೀವು ಅಟ್ಲೀಸ್ಟ್ ಕಾಂಟ್ರಾಕ್ಟ್ ಬಗ್ಗೆ ಆದ್ರೂ ಬರೀರಿ, ಏನಿಲ್ಲ ಅಂದ್ರೂ ಒಂದ್ 2 ಮಾರ್ಕ್ ಆದ್ರೂ ಅಲ್ಲಿಂದ ಬಂದೇ ಬರುತ್ತೆ. 10 ಮಾರ್ಕ್ಸ್ ಕ್ವೆಶನ್ ಅಲ್ಲಿ ನೀವು ಅಟೆಂಪ್ಟ್ ಮಾಡ್ದಿರಂಗೆನೆ 0 ಮಾರ್ಕ್ಸ್ ಬರೋ ಬದಲು ಏನೋ ಒಂದು ಅಟೆಂಪ್ಟ್ ಮಾಡಿ, ಲೈಕ್ ಒಂದ್ ಸ್ವಲ್ಪ ಆನ್ಸರ್ ಆದ್ರೂ ಬರೆದ್ರು 1-2 ಮಾರ್ಕ್ಸ್ ಆದ್ರೂ ಸಿಗ್ಲಿ ಅಂತ. ಓಕೆ, ಸೊ ಆಲ್ವೇಸ್ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತಂದ್ರು ಅಂಡ್ ನಿಮ್ಗೆ ಅದಕ್ಕೆ ಆಪ್ಷನಲ್ ಇರುವಂತಹ ಆನ್ಸರ್ ಗೊತ್ತಿಲ್ಲ ಅಂತಂದ್ರು ನೀವು ಆನ್ಸರ್ಗೆ ಅಟೆಂಪ್ಟ್ ಮಾಡಿ. ಎಲ್ಲಾ ಪ್ರಶ್ನೆಗಳನ್ನ ಬರೆಯೋದಕ್ಕೆ ತುಂಬಾನೇ ಟ್ರೈ ಮಾಡಿ, ಎಷ್ಟಾಗುತ್ತೋ ಅಷ್ಟು ಬರೀರಿ, ಯಾವ ಕ್ವೆಶನ್ ಅಟೆಂಪ್ಟ್ ಮಾಡದೆ ಬಿಡ್ಲೇಬಾರ್ದು. ನೆಕ್ಸ್ಟ್, ನಿಮ್ಗೆ 2ಕ್ಕೂ ಆನ್ಸರ್ ಗೊತ್ತಿದೆ, ನನ್ಗೆ ಇವಾಗ ಆ ಕ್ವಶನ್ಗೂ ಆನ್ಸರ್ ಗೊತ್ತು, ಈ ಕ್ವಶನ್ಗೂ ಆನ್ಸರ್ ಗೊತ್ತು, ನಾನು ಯಾವ್ದನ್ನ ಬರೆಯೋದು ಅಂತ ಸಿಚುವೇಶನ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ನಿಮ್ಗೆ ಯಾವ್ದ್ರದ್ದು ಸೆಕ್ಷನ್ ತುಂಬಾ ಸರಿಯಾಗಿ ಬರುತ್ತೆ, ಯಾವ್ದ್ರದ್ದು ಕೇಸ್ ಲಾಸ್ ಗೊತ್ತಿದೆ ನಿಮ್ಗೆ, ಆ ಆನ್ಸರ್ಸ್ ನ ಚೂಸ್ ಮಾಡಿ. ಯಾಕೆ ಅಂತಂದ್ರೆ ಲಾ ಕೂಡ ಒಂಥರ ಮ್ಯಾಥ್ಸ್ ತರ. ಇವಾಗ ಮ್ಯಾಥ್ಸ್ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಫಾರ್ಮುಲಾ ಬರೀಲಿಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ ಅಲ್ವಾ, ಅದೇ ರೀತಿ ಲಾ ನಲ್ಲಿ ಕೂಡ ಸೆಕ್ಷನ್ಸ್ ಬರೀಲಿಲ್ಲ ಅಂತಂದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆ, ಇವಾಗ ನೀವು ಮ್ಯಾಥ್ಸ್ ಸ್ಕೂಲಲ್ಲೆಲ್ಲ ಓದಿರ್ಬೇಕಾದ್ರೆ ಇಲ್ಲಿ ಫಸ್ಟ್ ಇಯರ್ ಅವ್ರು ಜಾಸ್ತಿ ಇದ್ದಾರೆ. ಓಕೆ, ಸೊ ಫಸ್ಟ್ ಇಯರ್ ಅವ್ರ PUC ಡೇಸ್ ನ ರಿಕಾಲ್ ಮಾಡ್ಕೋಬಹುದು. ಅಲ್ಲಿ ಫಾರ್ಮುಲಾಸ್ ಎಲ್ಲ ಬರಿತಾ ಇದ್ವಿ ನಾವು ಮ್ಯಾಥ್ಸ್ ಅಲ್ಲಿ, ಟ್ರಿಗ್ನೋಮೆಟ್ರಿ ಆಗಿರ್ಬೋದು, ಸೈನ್ ಥೀಟಾ ಕಾಸ್ ಥೀಟಾ ಅಂತ. ಅದು ಬರೀಲಿಲ್ಲ ಅಂತಂದ್ರೆ ನಮ್ಗೆ ಮಾರ್ಕ್ಸ್ ಸಿಗ್ತಾ ಇರಲಿಲ್ಲ. ಸೇಮ್ ವೇ ಲಾ ನಲ್ಲಿ ಕೂಡ ಅಷ್ಟೇ, ಸೆಕ್ಷನ್ಸ್ ಕಂಪಲ್ಸರಿ. ನೀವು
ಎಷ್ಟೇ ಚೆನ್ನಾಗಿರೋ ಆನ್ಸರ್ ಬರ್ದು ನೀವು ಅಲ್ಲಿ ಸೆಕ್ಷನ್ ಬರೀಲಿಲ್ಲ ಅಂತಂದ್ರೆ ನಿಮ್ಗೆ ಮಾರ್ಕ್ಸ್ ಬರಲ್ಲ. ಅಂಡ್ ನೀವು ಸುಮ್ನೆ ಪ್ಯಾರಾಗ್ರಾಫ್ ವೈಸ್ ಮಾಡಿ ಪೇಜ್ ತುಂಬಿಸಿದ್ರು ಅವರು ನೀವು ಕೇಸ್ ಲಾ ಬರೀದೆ ಮಾರ್ಕ್ಸ್ ಕೊಡಲ್ಲ. ಹಾಗಾಗಿ ಸೆಕ್ಷನ್ಸ್ ಮತ್ತೆ ಕೇಸ್ ಲಾ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೇ ಒಂದು ಟಾಪಿಕ್ ಕಲಿತಾ ಇದ್ದೀರಾ ಅಂತಂದ್ರೆ ಆ ಟಾಪಿಕ್ದು ಸೆಕ್ಷನ್ ಇದು, ಆ ಟಾಪಿಕ್ದು ಕೇಸ್ ಲಾ ಇದು, ಅದನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇವಾಗ ನಾನು ಕಾಂಟ್ರಾಕ್ಟ್ ಒಂದಿಂದ 2 ಕ್ವೆಶನ್ಸ್ ತಗೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು. ವಾಟ್ ಆರ್ ದಿ ಕಾಂಪೊನೆಂಟ್ಸ್, ಲೇಸರ್ ಲೈಟ್ ತಗೋತೀನಿ ಒಂದೇ ನಿಮಿಷ. ಓಕೆ, ಸರಿ ಇದಲ್ಲ. Okay. So what are the components to contract? Explain the effect of minors agreement. ಇದು 10 mark question. So ಇಲ್ಲಿ ಏನು 2 ಕ್ವೆಶನ್ಸ್ ಇದೆ. ಒಂದು ಹೂ ಆರ್ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ ಅಂದ್ರೆ ಕರಾರನ್ನು ಮಾಡಿಕೊಳ್ಳಲಿಕ್ಕೆ ಯಾರು ಅರ್ಹರು. ಇಲ್ಲಿ ನೀವು ಏನ್ ಬರಿಬೇಕು, ಯಾರೆಲ್ಲ ಕರಾರನ್ನ ಮಾಡ್ಕೋಬಹುದು. ಮೇಜರ್ ಆಗಿರ್ಬೇಕು, ಸೆಕ್ಷನ್ 2G ನೆಲ್ಲ ನೀವಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಎಕ್ಸ್ಪ್ಲೇನ್ ದ ಎಫೆಕ್ಟ್ಸ್ ಆಫ್ ಮೈನರ್ಸ್ ಅಗ್ರಿಮೆಂಟ್. ಮೈನರ್ ಅಗ್ರಿಮೆಂಟ್ ಅಂದ್ರೆ ಏನು, ಮೈನರ್ ಅಗ್ರಿಮೆಂಟ್ ಲೀಗಲ್ ಸ್ಟೇಟಸ್ ಏನು, ಅದಕ್ಕೆ ಕೇಸ್ ಲಾಸ್ ಬರಿಬೇಕು. ಒಂದ್ ವೇಳೆ ನಿಮ್ಗೆ ಕೇಸ್ ಲಾಸ್ ನೆನಪಾಗಿಲ್ಲ ಅಂತಂದ್ರೆ ನೀವು ಇಲಸ್ಟ್ರೇಷನ್ಸ್ ನಾದ್ರೂ ಬರಿಬೇಕು. ಕೇಸ್ ಲಾ ಇಸ್ ದ ಫಸ್ಟ್ ಪ್ರಯಾರಿಟಿ, ಸೆಕೆಂಡ್ ಪ್ರಯಾರಿಟಿ ಇಸ್ ಇಲಸ್ಟ್ರೇಷನ್ಸ್. ನೆಕ್ಸ್ಟ್ ಇಲ್ಲಿ ಡಿಸ್ಕಸ್ ದಿ ಲೀಗಲ್ ಎಫೆಕ್ಟ್ಸ್ ಆಫ್ ಮೈನರ್ಸ್ ಅಗ್ರಿಮೆಂಟ್. ಇದು 10 ಮಾರ್ಕ್ ಕ್ವೆಶ್ಚನ್. ಸೊ ಇಲ್ಲಿ ನೋಡಿದ್ರೆ ನೀವು ಇದನ್ನ ಸೇಮ್ ಕ್ವೆಶ್ಚನ್ ನ ಇಲ್ಲಿ 2 ರೀತಿಯಾಗಿ ಕೇಳಿದ್ದಾರೆ. ಎರಡೂನು ಮೈನರ್ ಅಗ್ರಿಮೆಂಟ್, ಎರಡೂನು 10 ಮಾರ್ಕ್ಸ್. ಆದ್ರೆ ಇಲ್ಲಿ ಬರೀ ಮೈನರ್ ಅಗ್ರಿಮೆಂಟ್ ಗೆ 10 ಮಾರ್ಕ್ ಇದೆ. ಆಮೇಲೆ ಇಲ್ಲಿ ಹೂ ಆರ್ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ ಮತ್ತೆ ಎಫೆಕ್ಟ್ಸ್ ಆಫ್ ಮೈನರ್ ಅಗ್ರಿಮೆಂಟ್ ಇವೆರಡನ್ನ ಸೇರಿಸಿ 10 ಮಾರ್ಕ್ಸ್ ಇದೆ. ಓಕೆ, ಸೊ ನೀವು ಇಲ್ಲಿ ಕ್ವೆಶ್ಚನ್ ಚೂಸ್ ಮಾಡ್ಬೇಕಾದ್ರೆ ನನ್ಗೆ ಕಾಂಪಿಟೆನ್ಸ್ ಆಫ್ ಕಾಂಟ್ರಾಕ್ಟ್ ಗೊತ್ತಿದ್ಯಾ, ನನ್ಗೆ ಎಫೆಕ್ಟ್ಸ್ ಆಫ್ ಮೈನರ್ಸ್ ಅಗ್ರಿಮೆಂಟ್ ಗೊತ್ತಿದ್ಯಾ, ಎರಡೂನು ಗೊತ್ತಿದ್ರೆ ಮಾತ್ರ ಈ ಕ್ವೆಶ್ಚನ್ ನ ಚೂಸ್ ಮಾಡಿ. ಇಲ್ಲ ಅಂತಂದ್ರೆ ಬೇರೆ ಕ್ವೆಶ್ಚನ್ ಚೂಸ್ ಮಾಡಿ. ಒಂದ್ ವೇಳೆ ಆ ಕ್ವೆಶ್ಚನ್ ನಿಮ್ಗೆ ಏನೇನೂ ಗೊತ್ತಿಲ್ಲ ಅಂತಂದ್ರೆ ನೀವು ಅದನ್ನ ಬಿಟ್ಬಿಟ್ಟು ಈ ಕ್ವೆಶ್ಚನ್ ತಗೊಳ್ಳಿ. ಬಟ್ ಇದ್ರಲ್ಲಿ ನಿಮ್ಗೆ 2 ಟಾಪಿಕ್ ಕೂಡ ಗೊತ್ತಿರ್ಬೇಕು. ಇದು ಅರ್ಥ ಆಯ್ತಾ ಕ್ವೆಶ್ಚನ್ ನ ಹೇಗ್ ಚೂಸ್ ಮಾಡ್ಬೇಕು ಅಂತ? ಏನಾದ್ರೂ ಕ್ವೆಶ್ಚನ್ಸ್ ಇದೆನಾ? ನೀವು ಕ್ವೆಶ್ಚನ್ಸ್ ಹೇಳಿದ್ರೆ ನನ್ಗೆ ಅರ್ಥ ಆಗುತ್ತೆ. ಓಕೆ, ಇಲ್ಲಿ ಕ್ವೆಶ್ಚನ್ಸ್ ಇದೆ, ಇಲ್ಲಿ ಪ್ರಾಬ್ಲಮ್ ಇದೆ ಅಂತ. ಫಸ್ಟ್ ಇಯರ್ ಅವ್ರಿಗೆ ಇರಲ್ಲ, ಸೆಕೆಂಡ್ ಇಯರ್ ಅವರು, ಥರ್ಡ್ ಇಯರ್ ಅವರು ಕ್ವೆಶ್ಚನ್ ಚೂಸ್ ಮಾಡೋದ್ರಲ್ಲಿ ನಿಮ್ಗೆ ಏನ್ ಡಿಫಿಕಲ್ಟೀಸ್ ಅನ್ಸುತ್ತೆ? ನಿಮ್ಗೆ ಇದು ಕಾನ್ಸೆಪ್ಟ್ ಅರ್ಥ ಆಯ್ತಾ, ಯಾವ ರೀತಿ ಕ್ವೆಶ್ಚನ್ ನ ಚೂಸ್ ಮಾಡ್ಕೋಬೇಕು ಅಂತ? ಒಂದು ಎಸ್ ಹೇಳ್ಬೇಕು, ಇಲ್ಲ ನೋ ಹೇಳ್ಬೇಕು. ಎಸ್, ಯಾರು? ಕೇಳಿಸ್ತಿದೆ ಅಲ್ವಾ ನಾ ಮಾತಾಡ್ತಿರೋದು? ಹಾ, ಯಾರು ಹ್ಯಾಂಡ್ ರೈಸ್ ಮಾಡಿದ್ರು? ಹೌ ಟು ರಿಮೆಂಬರ್ ಕೇಸ್ ಲಾಸ್. ನಾನು ಬರ್ತೀನಿ ಅದಕ್ಕೆ. ಲಾಸ್ಟ್ ಸ್ಲೈಡ್ ಅಲ್ಲಿ ಇದೆ ಇದು, ಸೆಕ್ಷನ್ಸ್ ಮತ್ತೆ ಕೇಸ್ ಲಾಸ್ ನ ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತ. ಕ್ವೆಶನ್ ಸೆಲೆಕ್ಟ್ ಮಾಡೋದು ಅರ್ಥ ಆಯ್ತಲ್ವಾ ನಿಮ್ಗೆ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಕ್ವೆಶ್ಚನ್ ಚೂಸ್ ಮಾಡ್ಕೊಳ್ಳೋದು. ಯಾಕೆಂತಂದ್ರೆ ನೀವೆಲ್ಲ ಬರೆಯೋ ಆನ್ಸರ್ಸ್ ಎಲ್ಲ ಏನಿದೆ ಎಲ್ಲ ಇದ್ರ ಮೇಲೆನೆ ಡಿಪೆಂಡ್ ಆಗುತ್ತೆ. ಎಷ್ಟು ಪೇಜ್, ಎಷ್ಟು ಕ್ವೆಶನ್ಗೆ ಎಷ್ಟು ಪೇಪರ್ ಬರಿಬೇಕು ಅಂತಾನು ಬರ್ತೀನಿ. ನೆಕ್ಸ್ಟ್ ಪಾಯಿಂಟೇ ಅದು. ಓಕೆ, ನೆಕ್ಸ್ಟ್ ಆನ್ಸರ್ ರೈಟಿಂಗ್. ಓಕೆ, ಕ್ವೆಶನ್ ಸೆಲೆಕ್ಷನ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ನಾನು. ಆನ್ಸರ್ ರೈಟಿಂಗ್. ಆನ್ಸರ್ ರೈಟಿಂಗ್ ಅಲ್ಲಿ ನೀವು ಫಸ್ಟ್ ನೋಡ್ಬೇಕಾಗಿರೋದು ಏನು ಅಂತಂದ್ರೆ ಆ ಕ್ವೆಶ್ಚನ್ಗೆ ಮಾರ್ಕ್ಸ್ ಎಷ್ಟಿದೆ. ಅದು 10 ಮಾರ್ಕ್ ಕ್ವೆಶ್ಚನ್, ಅದು 2 ಮಾರ್ಕ್ಸ್ ಕ್ವೆಶ್ಚನ್, 6 ಮಾರ್ಕ್ಸ್ ಕ್ವೆಶ್ಚನ್, ನಾವು ಅದನ್ನ ನೋಡ್ಬೇಕು. ಆಯ್ತಾ? ಮೇನ್ ಅಲ್ಲಿ ಇರೋಂಥದ್ದು ಮಾರ್ಕ್ಸ್. ಸೆಕೆಂಡ್, ಕೀವರ್ಡ್ಸ್ ನ ಯೂಸ್ ಮಾಡ್ಬೇಕು. ನೀವು ಎಷ್ಟು ಪೇಜ್ ಬರೀತೀರಾ, ನೀವು ಎಷ್ಟು ಫಿಲ್ ಮಾಡ್ತೀರಾ ಅನ್ನೋದ್ಕಿಂತ ಇಂಪಾರ್ಟೆಂಟ್ ಕೀವರ್ಡ್ಸ್. ಓಕೆ, ಅಲ್ಲಿ ಕೀವರ್ಡ್ಸ್ ಇರಬೇಕು. ಕೀವರ್ಡ್ಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಲಾಸ್ಟ್ ಎಕ್ಸಾಂಪಲ್ ತಗೋತೀನಿ, ಮೈನರ್ ಅಗ್ರಿಮೆಂಟ್. ಓಕೆ, ಮೈನರ್ ಅಗ್ರಿಮೆಂಟ್ ಅಲ್ಲಿ ನೀವು
ಕೀವರ್ಡ್ಸ್ ಏನೆಲ್ಲ ಬರುತ್ತೆ, ವ್ಯಾಲಿಡ್ ಅಗ್ರಿಮೆಂಟ್ ಅಂದ್ರೆ ಏನು, ಮೈನರ್ ಅಂದ್ರೆ ಯಾರು, ಲೀಗಲ್ ಕಾನ್ಸಿಕ್ವೆನ್ಸಸ್ ಏನಿರುತ್ತೆ, ಸೊ ಅವೆಲ್ಲ ಬಂದು ಕೀವರ್ಡ್ ಆಗಿರುತ್ತೆ. ಆಮೇಲೆ ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ, ವ್ಯಾಲಿಡಿಟಿ ಆಫ್ ಕಾಂಟ್ರಾಕ್ಟ್ ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ, ವಾಯ್ಡ್ ಕಾಂಟ್ರಾಕ್ಟ್ ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ. ಸೊ ಅಲ್ಲಿ ಇರುವಂತಹ ಕೀವರ್ಡ್ಸ್ ಅಂದ್ರೆ ಮುಖ್ಯ ಪದಗಳ ಬಳಕೆ ಏನಿದೆ ಅದು ನಿಮ್ಮ ಆನ್ಸರ್ ಅಲ್ಲಿ ಇರ್ಲೇಬೇಕು. ಅದು ಆ ಆನ್ಸರ್ ಅಲ್ಲಿ ಇಲ್ಲ ಅಂತಂದ್ರೆ ಆ ಆನ್ಸರ್ದು ಬೆಲೆ ಇರಲ್ಲ. ಓಕೆ, ಸೊ ನಿಮ್ಮ ಆನ್ಸರ್ದು ವೆಯ್ಟೇಜ್ ಎಲ್ಲ ಬಂದು ಆ ಕೀವರ್ಡ್ಸ್ ಅಲ್ಲಿ ಇರುತ್ತೆ. ಇವಾಗ ನಾನು ಯಾರನ್ನಾದ್ರೂ ಕರಿತೀನಿ ಅಂತಂದ್ರೆ ಅವ್ರ ಹೆಸರಿಟ್ಟು ಕರಿತೀನಿ ಅಲ್ವಾ, ಅಲ್ಲಿ ಏನಾಗುತ್ತೆ, ಆ ಹೆಸರು ಏನಿದೆ ಅದು ಕೀವರ್ಡ್ಸ್ ಆಗುತ್ತೆ, ಅದು ಅಲ್ಲಿ ಎಂಫಸೈಸ್ ಆಗುತ್ತೆ, ಅದು ಅಲ್ಲಿ ಕನೆಕ್ಟ್ ಆಗುತ್ತೆ. ಹಾಗಾಗಿ ಆ ಕೀವರ್ಡ್ಸ್ ಏನಿದೆ, ಆ ಶಬ್ದಗಳು, ಅದು ತುಂಬಾ ಇಂಪಾರ್ಟೆಂಟ್. ಮೂರನೇದು, ಆನ್ಸರ್ ದ ನಂಬರ್ ಕರೆಕ್ಟ್ಲಿ, ಕ್ಲಿಯರ್ಲಿ ಅಂಡ್ ವಿಸಿಬಲಿ. ಹೌದು, ತುಂಬಾ ಜನ ನಾನು ನೋಡಿದೀನಿ, ಅವರು ಕ್ವೆಶ್ಚನ್ ನಂಬರ್ ಬರೆಯಲ್ಲ. ಏನ್ ಬರೀತಾರೆ ಅಂತಂದ್ರೆ ಕ್ವೆಶ್ಚನ್ ನ ಬರ್ದ್ಬಿಡ್ತಾರೆ, ಅಥವಾ 01 ಅಂತ ಹಾಕಿ ಬರ್ದ್ ಬಿಡ್ತಾರೆ. ಅಂಡ್ ನಂಬರಿಂಗ್ ಸರಿಯಾಗಿರಲ್ಲ, ಎಲ್ಲಿ ಯಾವಾಗ ಹೊಸ ಕ್ವೆಶ್ಚನ್ ಸ್ಟಾರ್ಟ್ ಆಗಿದೆ ಅನ್ನೋದೇ ಗೊತ್ತಾಗಲ್ಲ. ಅದಕ್ಕೆ ನೀವು ಯಾವಾಗ್ಲೂ ಕ್ವೆಶ್ಚನ್ ನಂಬರ್ನ ತುಂಬಾ ನೀಟಾಗಿ ಬರಿಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಕ್ವೆಶ್ಚನ್ ನಂಬರ್ನ ಪೂರ್ತಿ ಬರೀತಾರೆ, ಪ್ರಶ್ನೆ ಸಂಖ್ಯೆ 1 ಮತ್ತೆ ಇಂಗ್ಲಿಷ್ ಅಲ್ಲಿ ಆದ್ರೆ ಕ್ವೆಶ್ಚನ್ ನಂಬರ್ 1 ಅಂತ. ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ವಿಜಿಲೇಟರ್ಗೆ ಗೊತ್ತಾಗುತ್ತೆ, ಓ ಇವರು ಇಲ್ಲಿಂದ ಪ್ರಶ್ನೆ ನಂಬರ್ ಇದನ್ನ ಬರಿತಾ ಇದ್ದಾರೆ ಅಂತ. ನಾವು ಆನ್ಸರ್ ಅಲ್ಲಿ ಬರಿಬೇಕಾದ್ರೂ ಪಾಯಿಂಟ್ಸ್ ಬರಿತೀವಲ್ಲ, ಅವಾಗ ಇನ್ವಿಜಿಲೇಟರ್ ಏನ್ ಅನ್ಕೊಂಡ್ಬಿಡ್ತಾರೆ, ಓ ಇದೇ ಅದೇ ಪಾಯಿಂಟ್ ಅಂತ. ಕೆಲವೊಂದ್ಸಲ ಅವ್ರಿಗೆ ಇನ್ನೊಂದು ಕ್ವೆಶ್ಚನ್ ಸ್ಟಾರ್ಟ್ ಆಗಿದೆ ಅನ್ನೋದು ಕೂಡ ಗೊತ್ತಾಗಿರಲ್ಲ. ಯಾಕೆಂತಂದ್ರೆ ಅವರು ಬೆಳಗ್ಗಿಂದ ಸಂಜೆವರೆಗೂ ಕಂಟಿನ್ಯೂಸ್ ಆಗಿ ಕ್ವೆಶ್ಚನ್ ಪೇಪರ್ ಕರೆಕ್ಷನ್ ಮಾಡ್ತಾನೆ ಇರ್ತಾರೆ. ನಿಮ್ದು ಒಬ್ರದೇ ಅಲ್ಲ, ಎಷ್ಟು ಜನರದ್ದು ಕ್ವೆಶ್ಚನ್ ಪೇಪರ್ ಇರುತ್ತೆ. ಸೊ ಹಾಗಾಗಿ ಅವ್ರು ಸುಮ್ನೆ ಹೀಗೆ ಟಿಕ್ ಮಾಡ್ಕೊಂಡು ಹಾಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಯಾವ ರೀತಿ ಕಂಫರ್ಟೇಬಲ್ ಆಗುತ್ತೆ, ಅವರಿಗೆ ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಿಟ್ಕೊಂಡು ನಾವು ಆನ್ಸರ್ಸ್ ನ ಬರಿಬೇಕಾಗುತ್ತೆ. ಅದಕ್ಕೆ ಮೇನ್ ಆಗಿ ಫಸ್ಟ್ ಆಗಿ ಇಂಪಾರ್ಟೆಂಟ್ ಆಗಿರೋಂಥದ್ದು ಕ್ವೆಶ್ಚನ್ ನಂಬರ್ ಯಾವುದು ಅಂತ ಹೇಳಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ನಾನ್ ನೋಡಿ ನಾನ್ ಸ್ಲೈಡ್ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ, ಸ್ಟೂಡೆಂಟ್ಸ್ಗೆ ಎಲ್ಲಿ ಇಶ್ಯೂ ಆಗುತ್ತೆ, ನಾನ್ ಲಾ ಸ್ಟೂಡೆಂಟ್ ಆಗಿದ್ದಾಗ ನನ್ಗೆಲ್ಲಿ ಮಾರ್ಕ್ಸ್ ಹೋಯ್ತು, ನನಗೆ ಯಾವ್ದ್ರಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು, ನನಗ್ ಅವಾಗ ಯಾವ ವಿಷಯ ಗೊತ್ತಿದ್ರೆ ಪ್ರಾಬ್ಲಿ ನಾನು ಇನ್ನ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ನೋ ಅನ್ನನ್ನ ಕನ್ಸಿಡರೇಷನ್ ಅಲ್ಲಿ ಇಟ್ಕೊಂಡು ಮಾಡಿದೆ. ಅದೇ ರೀತಿ ನೀವೂ ಅಷ್ಟೇ ಎಕ್ಸಾಮ್ ಬರಿಬೇಕಾದ್ರೆ ಇನ್ವಿಜಿಲೇಟರ್ಗೆ ಯಾವ ರೀತಿ ಈಸಿ ಆಗುತ್ತೆ ಅನ್ನೋದನ್ನ ತಲೆನಲ್ಲಿ ಇಟ್ಕೊಂಡು ಬರಿಬೇಕಾಗತ್ತೆ. ನೆಕ್ಸ್ಟ್, ಡೋಂಟ್ ಫರ್ಗೆಟ್ ಟು ಅಂಡರ್ಲೈನ್, ಹೈಲೈಟ್ ಎಕ್ಸೆಟ್ರಾ. ಹೌದು, ಅಂಡರ್ಲೈನ್ ಮಾಡೋದನ್ನ ಮರಿಬೇಡಿ. ಹೈಲೈಟಿಂಗ್ ಐ ಥಿಂಕ್ ಎಕ್ಸಾಮ್ ಅಲ್ಲಿ ಪೆನ್ ಅಲೌ ಮಾಡಲ್ಲ ಅನ್ಕೋತೀನಿ, ಹೈಲೈಟರ್ಸ್. ಸೊ ಹಾಗಾಗಿ ನೀವು ಅದನ್ನ ಸ್ಕಿಪ್ ಮಾಡ್ಬೋದು. ಅಸೈನ್ಮೆಂಟ್ಸ್ ಏನಾದ್ರು ಬರೀತೀರಾ ಅಂದ್ರೆ ಹೈಲೈಟಿಂಗ್ ಯೂಸ್ ಮಾಡಿ. ಎಕ್ಸಾಮ್ಸ್ ಅಲ್ಲಿ ಅಂಡರ್ಲೈನ್ ನ ಮಾತ್ರ ಕಂಪಲ್ಸರಿಯಾಗಿ ಮಾಡಿ. ಅಂಡರ್ಲೈನ್ ಅಥವಾ ಡಬಲ್ ಇನ್ವರ್ಟೆಡ್ ಕೊಮಾ, ಈ ತರ 2 ಕಡೆ ಡಬಲ್ ಇನ್ವರ್ಟೆಡ್ ಕೊಮಾ ಹಾಕಿ ಅದ್ರಲ್ಲಿ ಬರೀರಿ. ಅವಾಗ ಏನಾಗುತ್ತೆ ಅಂತಂದ್ರೆ ಇನ್ವಿಜಿಲೇಷನ್ ಮಾಡೋರ್ಗೆ ಅಲ್ಲಿ ಎಂಫಸೈಸ್ ಹೋಗುತ್ತೆ. ಇವಾಗ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ನೀವು ಇವಾಗ ಸ್ಕ್ರೀನ್ ಅಲ್ಲಿ ಈ ಸ್ಲೈಡ್ ನೋಡ್ತಾ ಇದ್ರೆ ನಿಮ್ ಕಣ್ಣಿಗೆ ಫಸ್ಟ್ ಬೀಳೋದು ಯಾವುದು, ಆ ರೆಡ್ ಕಲರ್ ಅಲ್ಲಿ ಬರ್ದಿರೋದು, ಹೌದಾ ಅಲ್ವಾ? ಹೌದು, ಯಾಕಂದ್ರೆ ಅದು ನಿಮ್ಮ ಅಟ್ರಾಕ್ಷನ್ ಅನ್ನ ಏನ್ ಮಾಡ್ತಾ ಇದೆ, ಎಳಿತಾ ಇದೆ ಅದ್ರ ಕಡೆಗೆ. ಆಮೇಲಿಂದ ಸೆಕೆಂಡ್ ಬರೋಂಥದ್ದು ನಿಮ್ಗೆ ಯೆಲ್ಲೋ ಕಲರ್ ಹೈಲೈಟ್ ಆಗಿರೋಂಥದ್ದು, ಓಕೆ ಕಾನೂನು ಸಲಹೆ, ಇದು ಫೋನ್ ನಂಬರ್, ವಾಟ್ಸ್ಆಪ್ ಇದೆ ಅಂತ. ಅವಾಗ ಏನಾಗುತ್ತೆ, ನೀವು ಇನ್ವಿಜಿಲೇಟರ್ ಕೂಡ ಅಷ್ಟೇ, ಕೆಲವೊಂದ್ಸಲ ಇನ್ವಿಜಿಲೇಟರ್ ಏನ್ ಮಾಡ್ತಾರೆ ಅಂತಂದ್ರೆ ಮೆಜಾರಿಟಿ ಆಫ್ ದ ಟೈಮ್ಸ್ ಅವರು ಪೂರ್ತಿ ಆನ್ಸರ್ನ ನೋಡಲ್ಲ. ಅವರು ಮೇಲೆ ಹೀಗೆ ಒಂಥರ ಮೇಲ್ಗಡೆಯಿಂದ ಓಕೆ ಇವನು ಇಷ್ಟು ಬರ್ದಿದ್ದಾನೆ. ಯಾಕಂದ್ರೆ ಎಲ್ಲಾನು ಅಕ್ಷರ ಓದ್ಕೊಂಡು ಹೋದ್ರೆ ಅವರು ಯಾವತ್ತೂ ವ್ಯಾಲ್ಯೂಯೇಷನ್ನೇ ಆಗಲ್ಲ ಅನ್ಕೋತೀನಿ ಅಷ್ಟು ಸ್ಟೂಡೆಂಟ್ಸ್. ಹಾಗಾಗಿ ಅವ್ರು ಮೇಲಿಂದಾನೇ ನೋಡ್ಕೊಂಡು ಹೋಗ್ತಾರೆ. ಆವಾಗ ಅವ್ರಿಗೆ ನೀವ್ ಏನ್ ಬರ್ದಿದ್ದೀರಾ ಅದು ಕಾಣಿಸ್ಬೇಕು. ಅದು ಆ ಕೀವರ್ಡ್ ಅವ್ರಿಗೆ ಕಾಣಿಸ್ತು ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೊಂದು ಸೆಕ್ಷನ್ ಬರ್ದಿದ್ದೀರಾ, ಸೆಕ್ಷನ್ 10 ಅಂತ ಬರ್ದಿದ್ದೀರಾ, ನೀವು ಅದನ್ನ ಹೈಲೈಟ್ ಮಾಡಿದ್ರೆ ಅಥವಾ ಅಂಡರ್ಲೈನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಓ ಸೆಕ್ಷನ್ 10 ಅಂತ ಇದೆ, ಹಾಗಿದ್ರೆ ಇವನ ಆನ್ಸರ್ ಸರಿ, 1 ಮಾರ್ಕ್ಸ್. ಓಕೆ, ಆ ರೀತಿಯಾಗಿರುತ್ತೆ. ಸೊ ಆಲ್ವೇಸ್ ನೀವು ಬರಿಬೇಕಾದ್ರೆ ಈ ವಿಷಯಗಳ ಬಗ್ಗೆ ತುಂಬಾ ಗಮನ ಇಡಿ. ಮೊದಲನೇದು ಕ್ವೆಶ್ಚನ್ ಪೇಪರ್ ಅಲ್ಲಿ ಆನ್ಸರ್ ಅಲ್ಲಿ ಕೀವರ್ಡ್ಸ್, ಇದು ತುಂಬಾನೇ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ನೀವು ಈ ವರ್ಡ್ಸ್ ಗಳನ್ನ ಮಿಸ್ ಮಾಡೋ ಹಾಗಿಲ್ಲ.
ಅದ್ರ ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ಯಾವ ವರ್ಡ್ಸ್ ಅಂತ. ನೆಕ್ಸ್ಟ್ ಬಂದು ಕ್ವಶನ್ ನಂಬರ್. ಇದ್ರಲ್ಲಿ ತುಂಬಾ ಜನ ಸಿಂಪಲ್ ಆಗಿ ಮಾರ್ಕ್ಸ್ ಕಳ್ಕೊತಾರೆ ಕ್ವಶನ್ ನಂಬರ್ ಬರೀದಿರಂಗೆ. ಎಷ್ಟೋ ಜನರಿಗೆ ಗೊತ್ತೇ ಇರಲ್ಲ ನಾವು ಕ್ವಶನ್ ನಂಬರ್ ಬರೀದೆ ನಮಗೆ ಮಾರ್ಕ್ಸ್ ಹೋಗಿದೆ ಅಂತ. ಕೆಲವೊಂದ್ಸಲ ಏನಾಗುತ್ತೆ, ಅರ್ಜೆಂಟ್ ಅಲ್ಲಿ ಈ ಕ್ವಶನ್ ನಂಬರ್ ಆಮೇಲೆ ಹಾಕ್ತೀನಿ, ಇವಾಗ ಫಸ್ಟ್ ಬರ್ದು ಬಿಡ್ತೀನಿ, ಟೈಮ್ ವೇಸ್ಟ್ ಮಾಡಲ್ಲ ನಾನು. ಇಲ್ಲ, ನೀವು ಕ್ವಶನ್ ನಂಬರ್ ಬರೆಯೋದಕ್ಕೆ 2 ಸೆಕೆಂಡ್ ಆದ್ರೂ ಪರವಾಗಿಲ್ಲ, ಅಲ್ಲ 1 ನಿಮಿಷ ಜಾಸ್ತಿ ತಗೊಂಡ್ರು ಪರವಾಗಿಲ್ಲ, ಬಟ್ ಕ್ವೆಶ್ಚನ್ ನಂಬರ್ ಬರೀರಿ. ಕೆಲವೊಂದ್ಸಲ ಇನ್ನೊಂದು ಏನ್ ಮಾಡ್ತಾರೆ ಅಂತಂದ್ರೆ, ಟೂ ಆನ್ಸರ್ 1 or 2 ಇರುತ್ತೆ, ಅಲ್ಲಿ ಅವ್ರು ಆನ್ಸರ್ ಮಾಡಿರೋ 2, ಆದ್ರೆ ಯಾವ್ದೋ ಇದ್ರಲ್ಲಿ ಎಕ್ಸಾಮ್ ಟೆನ್ಷನ್ ಅಲ್ಲಿ 1 ಅಂತ ಬರ್ತಿರ್ತಾರೆ. ಅಂತ ಟೈಮಲ್ಲಿ ನಿಮ್ಗೆ ಇನ್ವಿಜಿಲೇಟರ್ ಮಾರ್ಕ್ಸ್ ಕೊಡಲ್ಲ, ಅವರು ಅದನ್ನ ಪೂರ್ತಿಯಾಗಿ ಕಾಟ್ ಮಾಡ್ಬಿಡ್ತಾರೆ ಅಂಡ್ ನಿಮ್ಗೆ ಅಲ್ಲಿ 0 ಮಾರ್ಕ್ಸ್ ಬರುತ್ತೆ. ನೀವು ಸೆಕೆಂಡ್ ಆನ್ಸರ್ ಪೂರ್ತಿ ಸರಿಯಾಗಿ ಬರ್ದಿದ್ರು ಕೂಡ ನಿಮ್ಗೆ ಮಾರ್ಕ್ಸ್ ಸಿಗಲ್ಲ. ಹಾಗಾಗಿ ಪ್ರಶ್ನೆ ಸಂಖ್ಯೆ ಇಷ್ಟು ಅನ್ನೋದನ್ನ ತುಂಬಾ ಕರೆಕ್ಟ್ ಆಗಿ, ತುಂಬಾ ನೀಟಾಗಿ ಮಿಸ್ ಮಾಡ್ದಿರಂಗೆ ಬರೀರಿ. ಅಂಡ್ ಅಂಡರ್ಲೈನ್, ಹೈಲೈಟಿಂಗ್ ಯಾವುದು ಕೂಡ ಮರಿಬೇಡಿ. ಇವಾಗ ಎಕ್ಸಾಮ್ ಅಲ್ಲಿ ಆನ್ಸರ್ ಫಾರ್ಮ್ಯಾಟ್ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಥಿಯೋರಿಟಿಕಲ್ ಕ್ವೆಶನ್. ಥಿಯೋರಿಟಿಕಲ್ ಕ್ವೆಶನ್ ಅಂತಂದ್ರೆ ಡಿಫೈನ್ ಕನ್ಸಿಡರೇಷನ್. ಇವಾಗ ಓದ್ ಹಾಗೇನೆ ಎಸೆನ್ಷಿಯಲ್ಸ್ ಆಫ್ ಅ ಮರ್ಡರ್, ಆ ತರ ಪ್ರಶ್ನೆಗಳಲ್ಲಿ ನಾವು ನಿಮ್ಮ ಆನ್ಸರ್ ಅನ್ನ ಏನಿದೆ ಈ ರೀತಿಯಾಗಿ ಡಿವೈಡ್ ಮಾಡ್ಬೇಕು. ಸುಮ್ನೆ ಒಟ್ರಾಸಿ ಪ್ಯಾರಾಗ್ರಾಫ್ ಮಾಡ್ಕೊಂಡು ಬರೆಯಕ್ ಹೋಗ್ಬೇಡಿ. ಕೆಲವೊಂದ್ಸಲ ಪೇಪರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಆನ್ಸರ್ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಫುಲ್ ಪಾಯಿಂಟ್ ವೈಸ್ ಬರ್ಕೊಂಡು ಹೋಗ್ಬಿಡೋದು. ಅದ್ರಲ್ಲಿ ಏನು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಫುಲ್ ಪಾಯಿಂಟ್ ವೈಸ್. ಎಷ್ಟೇನ್ ಏನು ಸ್ಟಾರ್ಟಿಂಗ್ ಒಂದೇ ನಿಮಿಷ, ಸ್ಟಾರ್ಟಿಂಗ್ನು ಪಾಯಿಂಟ್ ಅಂಡ್ ಕೊನೆಗೂ ಪಾಯಿಂಟ್. ಅದ್ರಲ್ಲಿ ಏನು ಎತ್ತ ಏನೋ ಹೇಳಲ್ಲ. ಯಾರೋ ಹೇಳಿರ್ತಾರೆ ಪಾಯಿಂಟ್ ವೈಸ್ ಬರೀರಿ ಅಂತ, ಪಾಯಿಂಟ್ ವೈಸ್ ಬರ್ದ್ಬಿಡ್ತಾರೆ. ಪಾಯಿಂಟ್ ವೈಸ್ ಬರೀರಿ, ಆದ್ರೆ ಅಲ್ಲಿ ಪ್ಯಾರಾಗ್ರಾಫಿಂಗ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ನೀವು ಸ್ಟಾರ್ಟ್ ಮಾಡೋಂಥದ್ದು ಇಂಟ್ರೊಡಕ್ಷನ್. ಇಂಟ್ರೊಡಕ್ಷನ್ ಅಂದ್ರೆ ಮುನ್ನುಡಿ ಅಥವಾ ಪರಿಚಯ. ಅಲ್ಲಿ ಏನಿದೆ, ಏನ್ ಟಾಪಿಕ್ ಅದು ಅನ್ನೋದನ್ನ ಹೇಳ್ಬೇಕು. ನೆಕ್ಸ್ಟ್ ಬರುವಂತದ್ದು ಎಕ್ಸ್ಪ್ಲನೇಷನ್. ಎಕ್ಸ್ಪ್ಲನೇಷನ್ ಅಲ್ಲಿ ನೀವು ಅದರ ವಿವರಣೆಯನ್ನ ಕೊಡ್ಬೇಕು, ಏನದು, ಹೇಗೆ, ಎತ್ತ ಅಂತಲ್ಲ. ನೆಕ್ಸ್ಟ್ ಲೀಗಲ್ ಎಕ್ಸ್ಪ್ಲನೇಷನ್. ಕಾನೂನು ಏನ್ ಹೇಳುತ್ತೆ ಅದ್ರ ಬಗ್ಗೆ, ಲಾ ನಲ್ಲಿ ಏನ್ ಪ್ರಾವಿಷನ್ಸ್ ಇದೆ. ನೆಕ್ಸ್ಟ್ ಬಂದು ಕೇಸ್ ಲಾ. ಕೇಸ್ ಲಾ ಮತ್ತೆ ಇಲಸ್ಟ್ರೇಷನ್. ನಿಮ್ಗೆ ಕೇಸ್ ಲಾ ನೆನ್ಪಿಲ್ಲ ಅಂತಂದ್ರೆ ಇಲಸ್ಟ್ರೇಷನ್ ಬರೀರಿ, ಅಂದ್ರೆ ಎಕ್ಸಾಂಪಲ್. ಇವಾಗ IPC ನಲ್ಲಿ ನೀವು ಓದ್ತಾ ಇರ್ತೀರಾ ಅಲ್ವಾ, IPC ನಲ್ಲಿ ನಿಮ್ಗೆ ಸುಮಾರು ಜಾಗದಲ್ಲಿ A kills B, B kills A, ಆ ರೀತಿ ಎಕ್ಸಾಂಪಲ್ ಇರುತ್ತೆ. ನೀವು ಅದನ್ನ ಕೂಡ ಬರೀಬಹುದು. ನಿಮ್ಗೆ ಕೇಸ್ ಲಾ ನೆನಪಾಗಿಲ್ಲ ಅಂತಂದ್ರೆ ದಿಸ್ ಆಲ್ಸೋ ವಿಲ್ ವರ್ಕ್. ಲಾಸ್ಟ್ ಅಲ್ಲಿ ಬಂದು ಕನ್ಕ್ಲೂಷನ್. ಕನ್ಕ್ಲೂಷನ್ ಅಲ್ಲಿ ಕೊನೆಯದಾಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ, ಆ ಆನ್ಸರ್ ನ ಯಾವ ರೀತಿ ಸಮರೈಸ್ ಮಾಡ್ತೀರಾ ಅನ್ನೋದನ್ನ ನೀವು ಬರಿಬೇಕು. ನೆಕ್ಸ್ಟ್ ಕೇಸ್ ಸ್ಟಡಿ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್. ಕೇಸ್ ಸ್ಟಡಿ ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲಿ ಫಸ್ಟ್ ಬರೋಂಥದ್ದು ಸಮ್ಮರಿ ಆಫ್ ಫ್ಯಾಕ್ಟ್ಸ್. ಸಮ್ಮರಿ ಆಫ್ ಫ್ಯಾಕ್ಟ್ಸ್ ಅಲ್ಲಿ ಪ್ರಶ್ನೆ ಏನಿದೆ ಅದನ್ನ ನಾವು ಬರಿಬೇಕಾಗತ್ತೆ, ಅದರಿಂದ ನಮಗೆ ಏನ್ ಅರ್ಥ ಆಯ್ತು ಅನ್ನೋದು. ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಬಂದು IRAC. IRAC ಅಂತಂದ್ರೆ ಇಶ್ಯೂ, ರೂಲ್, ಅನಾಲಿಸಿಸ್, ಕನ್ಕ್ಲೂಷನ್. ಇದು 4 ಪ್ರಿನ್ಸಿಪಲ್. ಮೊದಲನೇದು ಅಲ್ಲಿ ಪ್ರಾಬ್ಲಮ್ ಏನಿದೆ, ಇಶ್ಯೂ ಅಂದ್ರೆ ಸಮಸ್ಯೆ. ಓಕೆ, ಅಲ್ಲಿ ಸಮಸ್ಯೆ ಏನ್ ಹೇಳುತ್ತೆ, ಏನಿದೆ ಸಮಸ್ಯೆಯಲ್ಲಿ. ನೆಕ್ಸ್ಟ್ ರೂಲ್, ಕಾನೂನು ಏನ್ ಹೇಳುತ್ತೆ. ಮೂರನೇದು ಅನಾಲಿಸಿಸ್, ಆ ಕಾನೂನಿಗೂ ಇವಾಗಿರೋ ಪ್ರಾಬ್ಲಮ್ಗೂ ಏನ್ ಸಂಬಂಧ ಅದನ್ನ ಬರಿಬೇಕು. ಆಮೇಲಿಂದ C ಕನ್ಕ್ಲೂಷನ್. ಕೊನೆಗೆ ನೀವು ಯಾವ ರೀತಿಯಾದಂತಹ ಜಡ್ಜ್ಮೆಂಟ್ ನ ಕೊಡ್ತಾ ಇದ್ದೀರಾ ಅಥವಾ ಯಾವ ಒಂದು ಡಿಸಿಷನ್ಗೆ ಬರ್ತಾ ಇದ್ದೀರಾ ಅನ್ನೋದನ್ನ ಹೇಳ್ಬೇಕು. ಸೊ ಈ ಕೇಸ್ ಸ್ಟಡಿ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲಿ ಈ IRAC ರೂಲ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದ್ಸಲ ಹೇಳ್ತೀನಿ. I ಅಂದ್ರೆ ಇಶ್ಯೂ, ಅಂದ್ರೆ ಏನ್ ಪ್ರಾಬ್ಲಮ್ ಇದೆ ಅದು. R ಅಂದ್ರೆ ರೂಲ್, ಅಂದ್ರೆ ಅಲ್ಲಿ ಯಾವ ಕಾನೂನು ಅಪ್ಲೈ ಆಗುತ್ತೆ ಅದು. A ಅಂದ್ರೆ ಅನಾಲಿಸಿಸ್, ಅಂದ್ರೆ ಆ ಕಾನೂನಿಗೂ ಆ ರೂಲ್ಗೂ ಇರುವಂತಹ ಸಂಬಂಧ ಏನು, ಆ ಕಾನೂನನ್ನ ಆ ಸಮಸ್ಯೆ ಮೇಲೆ ಅಪ್ಲೈ ಮಾಡಿ ನಾವ್ ಯಾವ ರೀತಿಯಾಗಿ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಬಹುದು. ಮತ್ತೆ 4ನೇದು ಒಂದು ಕನ್ಕ್ಲೂಷನ್, ನಾವು ಅದನ್ನ ಫೈನಲಿ ಯಾವ ರೀತಿ ಕನ್ಕ್ಲೂಡ್ ಮಾಡ್ಬೇಕು ಅಂತ. ಆಮೇಲಿಂದ ಬಂದು ಆರ್ಗ್ಯುಮೆಂಟ್ಸ್. ಕೆಲವು ಕ್ವಶನ್ಸ್ ಅಲ್ಲಿ ಆರ್ಗ್ಯುಮೆಂಟ್ಸ್ ಬರೀರಿ ಅಂತಾನೆ ಇರುತ್ತೆ, ಅಥವಾ ನಿಮ್ಮ ಪಾಯಿಂಟ್ಸ್ ಅನ್ನು ವಿವರಿಸಿ ಅಂತ ಇರುತ್ತೆ. ಅಂತ ಟೈಮಲ್ಲಿ ನೀವು ಆರ್ಗ್ಯುಮೆಂಟ್ಸ್ ನ ಬರಿಬೇಕಾಗತ್ತೆ. ಆಮೇಲಿಂದ ಕೊನೆಯದಾಗಿ ಕನ್ಕ್ಲೂಷನ್ ಅಥವಾ ಜಜ್ಮೆಂಟ್. ಇಟ್ ಈಸ್ ಹಿಯರ್ ಬೈ ಟು ಕನ್ಕ್ಲೂಡ್ ದಟ್. ಈ ಮೂಲಕ ಈ ಒಂದು ನಿರ್ಧಾರಕ್ಕೆ ಬರಲಾಗಿದೆ
ಆಯ್ತಾ? ಆ ರೀತಿಯಾಗಿ ನಾವು ಕೇಸ್ ಸ್ಟಡಿನ ಬರಿಬೇಕಾಗತ್ತೆ. ಯೂಶಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನ್ ಹೇಳೋದು ಅಂತಂದ್ರೆ, ನಮ್ಗೆ ಕೇಸ್ ಸ್ಟಡಿ ಕಷ್ಟ ಆಗುತ್ತೆ, ಕೇಸ್ ಸ್ಟಡಿಯಲ್ಲಿ ಗೊತ್ತಾಗಲ್ಲ ಯಾವ ಆನ್ಸರ್ ಏನು ಎತ್ತ ಅಂತ. ನೀವು ಇಷ್ಟನ್ನ ಮಾಡಿ, ನೀವು ಫಸ್ಟ್ ಸಮ್ಮರಿ ಆಫ್ ಫ್ಯಾಕ್ಟ್ಸ್ ಬರೀರಿ, ಅದ್ರಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು ಆ ಪ್ರಾಬ್ಲಮ್ ಅಲ್ಲಿ ಅದನ್ನ ಬರೀರಿ. ಆಮೇಲಿಂದ ಏನ್ ಸಮಸ್ಯೆ ಇದೆ ಅದನ್ನ ಬರೀರಿ, ಅದಕ್ಕೆ ಕಾನೂನು ಏನ್ ಹೇಳುತ್ತೆ ಅದನ್ನ ಬರೀರಿ, ಆ ಸಮಸ್ಯೆಗೂ ಕಾನೂನಿಗೂ ಸಂಬಂಧ ಏನಿದೆ, ಯಾವ ರೀತಿ ಆ ಕಾನೂನನ್ನ ಆ ಸಮಸ್ಯೆಗೆ ನಾವು ಕನೆಕ್ಟ್ ಮಾಡಬಹುದು ಅನ್ನೋದನ್ನ ಬರೀರಿ. ಆಮೇಲಿಂದ ಕೊನೆಗೆ ನಿಮ್ಮ ಜಡ್ಜ್ಮೆಂಟ್ ಅನ್ನ ಬರೀರಿ. ಈ ರೀತಿಯಾಗಿ ನೀವು 4 ಸ್ಟೇಜ್ ಅಲ್ಲಿ ಕೇಸ್ ಸ್ಟಡಿ ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ಗೆ ಆನ್ಸರ್ ಬರಿಬೇಕು. ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಕ್ವಶನ್. ಡಿಫ್ರೆನ್ಸ್ ಬಿಟ್ವೀನ್ ಕ್ವಶನ್ಸ್ ಅಲ್ಲಿ ನಿಮ್ಗೆ ಡಿಫ್ರೆನ್ಸಸ್ ಬಿಟ್ವೀನ್ ಮರ್ಡರ್ ಅಂಡ್ ಕಲ್ಪೇಬಲ್ ಹೋಮಿಸೈಡ್ ಆಗಿರ್ಬೋದು, ಅಥವಾ ಕಾಂಟ್ರಾಕ್ಟ್ ಅಲ್ಲೇ ತುಂಬಾ ನಿಮ್ಗೆ ಡಿಫ್ರೆನ್ಸ್ ಬಿಟ್ವೀನ್ ವಾಯ್ಡ್ ಅಂಡ್ ವಾಯ್ಡೇಬಲ್ ಕಾಂಟ್ರಾಕ್ಟ್, ಆ ತರ ಎಲ್ಲ ಪ್ರಶ್ನೆಗಳು ಬರುತ್ತೆ. ಯಾವಾಗಲೂ ಡಿಫ್ರೆನ್ಸ್ ಬಿಟ್ವೀನ್ ಕ್ವಶನ್ಸ್ ಬಂದಾಗ ಟೇಬಲ್ ಮಾಡೋದನ್ನ ಮರಿಬೇಡಿ. 3 ರೋಸ್ ಮಾಡಿ, ಅಲ್ಲಿ ಫಸ್ಟ್ ಟಾಪಿಕ್, ಆಮೇಲಿಂದ ಇವಾಗ ಡಿಫ್ರೆನ್ಸ್ ಬಿಟ್ವೀನ್ ವಾಯ್ಡ್ ಅಂಡ್ ವಾಯ್ಡೇಬಲ್ ಇದ್ರೆ ಟಾಪಿಕ್ ಅಥವಾ ಕ್ರೈಟೀರಿಯಾ, ವಾಯ್ಡ್ ಕಾಂಟ್ರಾಕ್ಟ್ಸ್, ವಾಯ್ಡೇಬಲ್ ಕಾಂಟ್ರಾಕ್ಟ್ಸ್. ಕ್ರೈಟೀರಿಯಾ ಅಂತಂದ್ರೆ ಅದು ನಿಮಗೆ ವಿಷಯ ಅಂತ ಬರುತ್ತೆ ಕನ್ನಡದಲ್ಲಿ. ಕನ್ನಡ ಸ್ಟೂಡೆಂಟ್ಸ್ ಇರೋದ್ರಿಂದ, ಇಂಗ್ಲಿಷ್ ಸ್ಟೂಡೆಂಟ್ಸ್ ಇರೋದ್ರಿಂದ ಎರಡನ್ನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಅದು ಓಕೆ, ಟೈಟಲ್ ಅಥವಾ ಏನದು ಟಾಪಿಕ್ ಬರುತ್ತೆ ನಿಮ್ಗೆ. ಅದಾದ್ಮೇಲಿಂದ ನೆಕ್ಸ್ಟ್ ಬರೋಂಥದ್ದು ವಾಯ್ಡ್ ಕಾಂಟ್ರಾಕ್ಟ್ಸ್, ಅದಾದ್ಮೇಲೆ ನೆಕ್ಸ್ಟ್ ವಾಯ್ಡೇಬಲ್ ಕಾಂಟ್ರಾಕ್ಟ್ಸ್, ಕೊನೆಗೆ ಬರೋಂಥದ್ದು ನಿಮ್ಗೆ ಕನ್ಕ್ಲೂಷನ್. ಸೊ ಅದರಲ್ಲಿ ಯಾವ್ದ್ರಲ್ಲಿ ಪ್ರೋ ಇದೆ, ಕಾನ್ ಅಂದ್ರೆ ಯಾವ್ದು ಉತ್ತಮ, ಅದರಲ್ಲಿ ಏನಾದ್ರು ಶಾರ್ಟ್ ಕಮಿಂಗ್ಸ್ ಇದೆಯಾ, ಏನಾದ್ರು ತೊಂದರೆ ಇದೆಯಾ ಅದರಲ್ಲಿ, ಅದನ್ನ ಬರೀರಿ. ಅಥವಾ ಆ ಕ್ವೆಶ್ಚನ್ ಅಲ್ಲಿ ಬೇರೆ ಏನಾದ್ರು ಸ್ಪೆಸಿಫಿಕ್ ಆಗಿ ಕೇಳಿದ್ರೆ, ಸ್ಪೆಸಿಫಿಕ್ ಆಗಿ ಏನಾದ್ರು ಎಕ್ಸ್ಪ್ಲನೇಷನ್ ಏನಾದ್ರು ಹೇಳಿದ್ರೆ ನೀವು ಅದನ್ನ ಅಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ಇದು ಕ್ಲಿಯರ್ ಆಯ್ತಾ ನಿಮ್ಗೆ? ಇಸ್ ದಿಸ್ ಕ್ಲಿಯರ್? ಎಸ್, ಕೇಳಿ. ಅಭಿಷೇಕ್. ಇವಾಗ ಕೇಳಿಸ್ತಾ ಇದೆಯಾ? ಓಕೆ, Yes, we can hear you now. ಥ್ಯಾಂಕ್ ಯು. ಸೊ share the screen again. ಸೊ ಎಲ್ಲರಿಗೂ ಅರ್ಥ ಆಯ್ತಾ? ಥಿಯರಿಟಿಕಲ್ ಕ್ವೆಶನ್, ಕೇಸ್ ಸ್ಟಡಿ, ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಡಿಫ್ರೆನ್ಸ್ ಬಿಟ್ವೀನ್ ಕ್ವೆಶನ್ಸ್. ಇಸ್ ದಿಸ್ ಕ್ಲಿಯರ್? ಇಸ್ ದಿಸ್ ಅಂಡರ್ಸ್ಟುಡ್? ಎನಿ ಕ್ವೆಶನ್ಸ್? Nothing so far. Okay, so we will now look into example. Just a minute. Okay, so now we'll look into some example. Now this question is about consideration. Consideration ಬಗ್ಗೆ ಕ್ವೆಶನ್ ಕೇಳಿದ್ದಾರೆ. ನೀವು ಇಲ್ಲಿ ಇದು 10 marks questions. ಓಕೆನಾ? ಸೊ ನೀವು ಇಲ್ಲಿ ನೋಡ್ಬೋದು 3A ಕ್ವೆಶನ್ ನಂಬರ್ನ ನಾನು ಮೆನ್ಷನ್ ಮಾಡಿದ್ದೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲಿಂದ ನೀವು ಇನ್ನೊಂದು ಇಲ್ಲಿ ಗಮನಿಸಿದ್ರೆ, ಈ ಮಾರ್ಜಿನ್ ಏನಿದೆ, ಮಾರ್ಜಿನ್ದು ಈ ಕಡೆ ನಾನು ಕ್ವೆಶನ್ ನಂಬರ್ನ ಮಾತ್ರ ಮೆನ್ಷನ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ಕೆಳಗಡೆ ಬಂದ್ರೆ
ಇಲ್ಲಿ ಏನು ಬೇರೆ ಸೀರಿಯಲ್ ನಂಬರ್ಸ್ ಎಲ್ಲ ಏನಿದೆ ನಾನು ಅದನ್ನೆಲ್ಲ ಹೊರಗಡೆ ಮೆನ್ಷನ್ ಮಾಡಿದ್ದೀನಿ. ಐ ಹ್ಯಾವ್ ನಾಟ್ ಮೆನ್ಷನ್ಡ್ ನಂಬರ್ಸ್ ಅಪಾರ್ಟ್ ಫ್ರಮ್ ಕ್ವೆಶ್ಚನ್ ನಂಬರ್ ಇನ್ ದ ಮಾರ್ಜಿನ್. ಇದ್ರದ್ದು ಮೇನ್ ಅಡ್ವಾಂಟೇಜ್ ಏನಿರುತ್ತೆ ಅಂತಂದ್ರೆ ಎಕ್ಸಾಮಿನೇಟರ್ಗೆ ಅಂದ್ರೆ ಇವ್ಯಾಲ್ಯೂಯೇಟರ್ಗೆ ಕನ್ಫ್ಯೂಸ್ ಆಗಲ್ಲ. ಅವ್ರದ್ದು ಕಾನ್ಸಂಟ್ರೇಷನ್ ಏನಿದೆ ಆಟೋಮೆಟಿಕಲಿ ಇಲ್ಲೇ ಹೋಗುತ್ತೆ. ನೀವು ಇಲ್ಲೇನಾದ್ರೂ ಕ್ವೆಶ್ಚನ್ ನಂಬರ್ 3A ಅಥವಾ ಪ್ರಶ್ನೆ ಸಂಖ್ಯೆ 3A ಅಂತ ಬರೆದ್ರೆ ಇನ್ನೂ ಬೆಟರು. ಬಟ್ ಮಾರ್ಜಿನ್ ಈ ಕಡೆ ಎನ್ಶೋರ್ ದಟ್ ನೀವು ಬರೀ ಕ್ವೆಶ್ಚನ್ ಮಾತ್ರ ಬರಿತೀರಾ, ಕ್ವೆಶ್ಚನ್ ಸಂಖ್ಯೆ ಏನಿದೆ ಅದನ್ನ ಮಾತ್ರ ಬರಿತೀರಾ, ಅದು ಬಿಟ್ಟು ಬೇರೆ ನಂಬರ್ ಬರೆಯೋದು ಬೇಡ. ಅಂಡ್ ಇಂಡಿವಿಜುವಲ್ ಸ್ಟೈಲ್ ಏನಿದೆ ದಟ್ ಡಿಫರ್ಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ನಾನು ಎಕ್ಸಾಮ್ ಬರೆಯೋ ರೀತಿಗೂ ನೀವು ಎಕ್ಸಾಮ್ ಬರೆಯೋ ರೀತಿಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಆದ್ರೆ ನಾನು ಒಬ್ಬ ಸ್ಟೂಡೆಂಟ್ ಆಗಿ, ಒಬ್ಬ ಇನ್ವಿಜಿಲೇಟರ್ ಆಗಿ, ಒಬ್ಬ ಟ್ರೈನರ್ ಆಗಿ ಅಂಡ್ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇಂದ ನಾನ್ ನನ್ನ ಎಕ್ಸ್ಪೀರಿಯನ್ಸ್ ಮುಖಾಂತರ ಏನ್ ಕಲ್ತಿರೋದು ಅಂತಂದ್ರೆ ದಿಸ್ ಇಸ್ ದಿ ಬೆಟರ್ ವೇ ಅಂಡ್ ದಿಸ್ ಇಸ್ ದ ಬೆಟರ್ ಮೋಡ್. ಎಲ್ಲಾ ತರಹದ ಕನ್ಫ್ಯೂಷನ್ ಏನಿದೆ ಇಲ್ಲಿ ಕ್ಲಿಯರ್ ಆಗುತ್ತೆ. ಇನ್ವಿಜಿಲೇಟರ್ಗೇನು ಬರೀ ಮಾರ್ಜಿನ್ ನೋಡ್ಬೇಕು, ಓಕೆ ಮಾರ್ಜಿನ್ ಅಲ್ಲಿ ಏನ್ ನಂಬರ್ ಇಲ್ಲ, ಬರೀ ಒಂದೇ ನಂಬರ್ ಇದೆ, ಹಾಗಿದ್ರೆ ಇದು ಬೇರೆದು ಅಂತ. ನೀವು ಈ ನಂಬರ್ನು ಇಲ್ಲೇ ಬರಿತೀರಾ, ಇವಾಗ ಫಾರ್ ಎಕ್ಸಾಂಪಲ್ 1 ಇಲ್ಲೇ ಬರಿತೀರಾ, 2D ಇಲ್ಲೇ ಬರಿತೀರಾ ಅಂತಂದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ, ಏನಿದು ಇಷ್ಟೊಂದು ನಂಬರ್ ಇದೆ ಅಲ್ಲ ಅಂತ. ಅದ್ರ ಬದಲು ಒಂದೊಂದೇ ನಂಬರ್ ಇದ್ರೆ ಅವ್ರಿಗೆ ಕನ್ಫ್ಯೂಷನ್ ಆಗಲ್ಲ. ಅಂಡ್ ಇಲ್ಲಿ ಕನ್ಸಿಡರೇಷನ್ ಫಸ್ಟ್ ಬಂದು ಇಂಟ್ರೊಡಕ್ಷನ್. ಕನ್ಸಿಡರೇಷನ್ ಅಂದ್ರೆ ಏನು ಅದನ್ನ ತುಂಬಾ ಜನರಲ್ ಟರ್ಮ್ಸ್ ಅಲ್ಲಿ ಬರ್ತಿರೋಂಥದ್ದು. ನೆಕ್ಸ್ಟ್ ಬಂದು ಡೆಫಿನೇಷನ್. ಕನ್ಸಿಡರೇಷನ್ ಹ್ಯಾಸ್ ಬಿನ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 25. ಇಲ್ಲಿ ನನ್ಗೆ ಆಲ್ರೆಡಿ ಇಲ್ಲಿ 1 ಮಾರ್ಕ್ಸ್ ಬಂತು. ಓಕೆ, ತುಂಬಾ ಸ್ಟ್ರಿಕ್ಟ್ ಇನ್ವಿಜಿಲೇಟರ್ ಆದ್ರೆ ಸೆಕ್ಷನ್ 25 ಆಫ್ ವಾಟ್, ಸೆಕ್ಷನ್ 25 ಇಂಡಿಯನ್ ಪೀನಲ್ ಕೋಡ್, ಸೆಕ್ಷನ್ 25 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಸೆಕ್ಷನ್ 25 ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್, ಯಾವ ಆಕ್ಟ್ ಅಂತ ಅನ್ಕೋಬೇಕು ನಾನು ಅಂತ ಅರ್ಧ ಮಾರ್ಕ್ಸ್ ಕಟ್ ಮಾಡಬಹುದು. ಬಟ್ ಸ್ಟಿಲ್ ಯು ಕ್ಯಾನ್ ರೈಟ್ ಸೆಕ್ಷನ್ 25 ಆಫ್ ICA, ದಟ್ಸ್ ದಿ ಬೆಟರ್ ಮೋಡ್. ಆಮೇಲಿಂದ ಇಲ್ಲಿ ನೆಕ್ಸ್ಟ್ ಸೆಕ್ಷನ್ 10 ಕೂಡ ಮೆನ್ಷನ್ ಮಾಡಿದ್ದೀನಿ. ಆಮೇಲಿಂದ ನೆಕ್ಸ್ಟ್ ಬಂದು ಎಸೆನ್ಷಿಯಲ್ಸ್ ಆಫ್ ಕನ್ಸಿಡರೇಷನ್. ಕನ್ಸಿಡರೇಷನ್ ಎಸೆನ್ಷಿಯಲ್ಸ್ ಏನು ನೀವಿಲ್ಲಿ ನೋಡಿದ್ರೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲಿಂದ ನೆಕ್ಸ್ಟ್ ಕೇಸ್ ಲಾ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಎಕ್ಸ್ಪ್ಲೇನ್ ದಿ ಕೇಸ್ ಲಾ, ದುರ್ಗಾ ಪ್ರಸಾದ್ ವರ್ಸಸ್ ಬಾಲ್ಡಿಯೋ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಇಲ್ಲೂ ನಾನು ಮಾರ್ಜಿನ್ದು ಈ ಕಡೆನೆ ಹಾಕಿದ್ದೀನಿ, ಆ ಕಡೆ ಹಾಕಿಲ್ಲ. ಪ್ರಾಮಿಸಿ ಆರ್ ಟು ಎನಿ ಅದರ್ ಪರ್ಸನ್ ಅಂತ ಹಾಕಿ ಇಂಗ್ಲಿಷ್ ಕೇಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಕೂಡ ಸೆಕ್ಷನ್ ನಂಬರ್ಸ್ ಮೆನ್ಷನ್ ಮಾಡಿದ್ದೀನಿ. ಅಂಡ್ ನೆಕ್ಸ್ಟ್ ಇಲ್ಲಿ ಕೂಡ ನಾನು ಕೇಸ್ ಮೆನ್ಷನ್ ಮಾಡಿದ್ದೀನಿ. ಅಂಡ್ ಇಲ್ಲಿನೂ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇಟ್ ಹಿಯರ್ ಆಲ್ಸೋ. ಅಂಡ್ ಇಲ್ಲಿ ಕೊನೆಗೆ ಬಂದು ಕನ್ಕ್ಲೂಷನ್. ಆಮೇಲಿಂದ ಇಲ್ಲಿ ಎಕ್ಸೆಪ್ಷನ್ ಟು ಕನ್ಸಿಡರೇಷನ್. ಇವಾಗ ನೀವು ಇಲ್ಲಿ ನೋಡ್ಬೇಕಾದ್ರೇನೆ ಗೊತ್ತಾಗುತ್ತೆ, ಓಕೆ ಇಲ್ಲಿ ತನಕ ಏನೋ ಒಂದು ಪಾಯಿಂಟ್ ಇತ್ತು, ಇಲ್ಲಿ ಒಂದು ಪಾಯಿಂಟ್ ಮುಗ್ದಿದೆ, ಇಲ್ಲಿಂದ ಒಂದು ಪಾಯಿಂಟ್ ಸ್ಟಾರ್ಟ್ ಆಗಿದೆ. ಓಕೆ, ಇಲ್ಲಿ ಎಕ್ಸಾಂಪಲ್ ಇದೆ, ಇಲ್ಲಿನೂ ಎಕ್ಸಾಂಪಲ್ ಇದೆ, ಆಮೇಲಿಂದ ಇಲ್ಲಿ ಕನ್ಕ್ಲೂಷನ್ ಇದೆ. ಅಂಡ್ ಕನ್ಕ್ಲೂಷನ್ ಬರ್ದಾದ್ಮೇಲಿಂದ ನಾನು ಪೇಜ್ ನ ಕಾಟ್ ಮಾಡಿದ್ದೀನಿ. ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಅಷ್ಟೇ ಒಂದು ಹೊಸ ಆನ್ಸರ್ ನ ಹೊಸ ಪೇಜ್ ಇಂದಾನೆ ಸ್ಟಾರ್ಟ್ ಮಾಡಿ. ಇಲ್ಲೂ ಅಷ್ಟೇ, ಒಂದ್ ವೇಳೆ ನೀವೇನಾದ್ರೂ ಕ್ವೆಶ್ಚನ್ ನಂಬರ್ ಬರೆಯೋದು ಅಥವಾ ಬೇರೆ ಏನಾದ್ರೂ ಒಂದು ಮಿಸ್ ಆಗೋಯ್ತು ಅಂತಂದ್ರು, ಇನ್ ದ ವರ್ಸ್ಟ್ ಕೇಸ್ ಇನ್ವಿಜಿಲೇಟರ್ ಗೊತ್ತಾಗುತ್ತೆ, ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಅಂತ. ಮತ್ತೆ ನಿಮ್ಗೂ ಒಂಥರ ಟ್ರ್ಯಾಕ್ ಇರುತ್ತೆ. ಓಕೆ, ಆನ್ಸರ್ಸ್ ಎಲ್ಲ ಬರ್ದ್ಮೇಲೆ ರಿವ್ಯೂ ಮಾಡ್ಕೊಳ್ಳೋದು ಕೂಡ ಈಸಿ ಆಗುತ್ತೆ. ಅಂಡ್ ಅಲ್ಲಿ ನೀವು PTO ಅಂತಾನು ಕೂಡ ಬರಿಬಹುದು, ಅಂದ್ರೆ ಪೇಜ್ ಟರ್ನ್ ಓವರ್, ಮುಂದಿನ ಪೇಜ್ಗೆ ಹೋಗಿ ಅಂತ. ಅವಾಗ ಏನಾಗುತ್ತೆ, ಇನ್ವಿಜಿಲೇಟರ್ಗೆ ಅರ್ಥ ಆಗುತ್ತೆ, ಓಕೆ ನಾನ್ ನೆಕ್ಸ್ಟ್ ಪೇಜ್ಗೆ ಇವಾಗ ಹೋಗ್ಬೇಕು ಅಂತ. ಸೊ ದಿಸ್ ವೇ ಯು ಕ್ಯಾನ್ ಮೇಕ್ ಯುವರ್ ಆನ್ಸರ್ ಲುಕ್ ಗುಡ್. ಇವಾಗ ಅವಾಗ್ಲೇ ಕೇಳಿದ ಪ್ರಶ್ನೆಗೆ ಇದು 10 ಮಾರ್ಕ್ಸ್ ಕ್ವೆಶನ್. ನಾನು ಎಷ್ಟು ಶೀಟ್ ಬರ್ತಿದ್ದೀನಿ ಅಂತಂದ್ರೆ 1 ಶೀಟ್ 2 3 4 5 ಇದೆ. ಇದು ಟೈಪ್ಡ್ ಆಗಿರೋದ್ರಿಂದ 5 ಇದೆ. ನೀವು ಬರ್ದ್ರೆ ಇದನ್ನ ಅರೌಂಡ್ 7 to 8 ಪೇಜಸ್ ತನಕ ಹೋಗ್ಬೋದು, ಡಿಪೆಂಡಿಂಗ್ ಆನ್ ಯುವರ್ ಹ್ಯಾಂಡ್ ರೈಟಿಂಗ್. ಆಯ್ತಾ, ಬೇಸಿಕಲಿ ಇವಾಗ ನಂದು ತುಂಬಾ ಚಿಕ್ಕ ಹ್ಯಾಂಡ್ ರೈಟಿಂಗ್, ನಾನು ತುಂಬಾ ಚಿಕ್ಕದಾಗಿ ಬರಿತೀನಿ. ಸೊ ಬೇರೆಯವರು 1 ಪೇಜಲ್ಲಿ 2-3 ಪೇಜಲ್ಲಿ ಬರಿ ಅಂತದ್ದು ನಾನು 1 ಪೇಜಲ್ಲಿ ಬರ್ದು ಬಿಡ್ತೀನಿ. ಮತ್ತೆ ಇನ್ನು ಕೆಲವರು ಇರ್ತಾರೆ, ಅವ್ರು ಎಷ್ಟು ದೊಡ್ಡದಾಗಿ ಬರೀತಾರೆ ಅಂತಂದ್ರೆ ನಾವೆಲ್ಲ 1 ಪೇಜಲ್ಲಿ ಬರೀದ್ ಅವ್ರು 4 ಪೇಜಿಗೆ ಮಾಡ್ತಾರೆ. ಸೊ ಮೋರ್ ದೆನ್ ಪೇಜ್, ಕಾನ್ಸಂಟ್ರೇಟ್ ಆನ್ ದ ಯೂಸೇಜ್ ಆಫ್ ದಿ ವರ್ಡ್ಸ್. ಇವಾಗ ಕೀವರ್ಡ್ಸ್ ನಾನು ಅವಾಗ್ಲೇ ಹೇಳ್ದಾಗೇನೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿನೂ ಕನ್ಸಿಡರೇಷನ್ ಯೂಸ್ ಮಾಡಿದೀನಿ, ಇಲ್ಲಿನೂ ಕನ್ಸಿಡರೇಷನ್ ಯೂಸ್ ಇದೆ. ಎಸೆನ್ಷಿಯಲ್ಸ್ ಆಫ್ ಕನ್ಸಿಡರೇಷನ್,
at the desire of the promisee or the any other person, or does, okay, or does obtain or does from doing something. ಆಮೇಲಿಂದ ಇಲ್ಲಿ by law, by contract, exception to consideration, nature, love and affection. ಸೊ ಇವೆಲ್ಲ ಬಂದು ನಿಮ್ಗೆ ಕೀವರ್ಡ್ಸ್ ಆಗುತ್ತೆ. ಓಕೆ, ಆ ಆನ್ಸರ್ದು ಏನು ಎಂಫಸಿಸ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಒಂದು ಸಾಂಗ್ ರಿಲೀಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಆ ಸಾಂಗ್ ರಿಲೀಸ್ ಆದಾಗ ಎಲ್ಲರೂ ರೀಲ್ ಮಾಡ್ತಾರೆ. ರೀಲ್ ಯಾವ್ದ್ರ ಮೇಲೆ ಮಾಡ್ತಾರೆ? ಅದು ಹುಕ್ ಸ್ಟೆಪ್ ಮೇಲೆ ಮಾಡ್ತಾರೆ ಅಲ್ವಾ? ಸೇಮ್ ಅದೇ ರೀತಿ ನಿಮ್ಮ ಕೀವರ್ಡ್ಸ್ ಕೂಡ ಅದೇ ಇರುತ್ತೆ. ನಿಮ್ಮ ಪೂರ್ತಿ ಆನ್ಸರ್ ಶೀಟ್ ಪೂರ್ತಿ ಏನಿದೆ ಅದು ಆ ಕೀವರ್ಡ್ಸ್ ಇಂದ ಎಂಫಸೈಸ್ ಆಗುತ್ತೆ. ನೀವು ಇಲ್ಲಿ ಕೇರ್ಫುಲಿ ನೋಡಿದ್ರೆ ನಾನು ಇಲ್ಲಿ ಫ್ಯಾಕ್ಟ್ಸೇ ಬರ್ದಿಲ್ಲ, ಇಲ್ಲಿ ಬರೀ ಕೇಸ್ ಹೆಸರು ಬರ್ದಿಟ್ಟಿದ್ದೀನಿ ಅಷ್ಟೇ. ಡಾಕ್ಟರ್ ಲಾಬೆರ್ ವರ್ಸಸ್ ಪಿಯರ್ಸನ್, ಡಾಕ್ಟರ್ ವೈಟ್ ವರ್ಸಸ್ ಬ್ಲೂಯೆಟ್. ನೋಡಿ, ಅಲ್ಲಿ ಕೇಸ್ ಫ್ಯಾಕ್ಟ್ಸೇ ಇಲ್ಲ. ಬಟ್ ಅಲ್ಲಿ ನಾವು ಅಷ್ಟು ಇವಾಗ ಕ್ವಶನ್ ವ್ಯಾಲಿಡ್ ಮೀನ್ ಚೆಕ್ ಮಾಡೋರು ಕೂಡ, ಇನ್ವಿಜಿಲೇಟ್ ಮಾಡೋರು ಕೂಡ ಅಷ್ಟೊಂದು ಕಾನ್ಸಂಟ್ರೇಷನ್ ಆಗಿ ಪ್ರತಿಯೊಂದನ್ನು ನೋಡಕ್ ಆಗಲ್ಲ ಅವ್ರ ಕೈಲಿ. ಇವನ್ ದೋ ದೇ ವಾಂಟ್ ಟು ಡೂ ಇಟ್ ಅಂಡ್ ದೇ ಟ್ರೈ ದೇರ್ ಬೆಸ್ಟ್, ಬಟ್ ಸ್ಟಿಲ್ ದೇ ವಿಲ್ ನಾಟ್ ಬಿ ಏಬಲ್ ಟು ಡೂ ಇಟ್. ಹಾಗಾಗಿ ನೀವು ಬೇರೆದೆಲ್ಲ ಸರಿ ಬರ್ದು ಮಧ್ಯದಲ್ಲಿ ಒಂದೆರಡು ಮಿಸ್ ಆದ್ರೂ ಅದು ಅಲ್ಲಿಗೆ ಮ್ಯಾಚ್ ಆಗುತ್ತೆ. ದ್ಯಾಟ್ ವಿಲ್ ಕೋಪ್ ಅಪ್ ದೇರ್, ಸೊ ದ್ಯಾಟ್ ವಿಲ್ ನಾಟ್ ಬಿ ಅ ಬಿಗ್ ಪ್ರಾಬ್ಲಮ್. ಓಕೆ, ಸೊ ಈ ರೀತಿಯಾಗಿ ನೀವು ಆನ್ಸರ್ಸ್ ಬರೆದ್ರೆ ಖಂಡಿತ ಯು ಕ್ಯಾನ್ ಸ್ಕೋರ್ ಗುಡ್. ಓಕೆ, ಇವಾಗ ನೆಕ್ಸ್ಟ್ ನಾವು ಕೇಸ್ ಸ್ಟಡಿಗೆ ಹೋಗೋಣ. ಈ ಕೇಸ್ ಸ್ಟಡಿ ಎವ್ರಿ ಸ್ಟೂಡೆಂಟ್ಸ್ ವರ್ಸ್ಟ್ ನೈಟ್ ಮೇರ್. ನಾನು ಇವಾಗ ಟೆಲಿಗ್ರಾಮ್ ಚಾನಲ್ ಎಲ್ಲ ನೋಡೋ ಹಾಗೆ ಎಲ್ಲಾ ಸ್ಟೂಡೆಂಟ್ಸ್ನು ಈ ತರ ಪ್ರಾಬ್ಲಮ್ ನ ತೆಗಿತಾರೆ, ಕಳಿಸ್ತಾರೆ. ಇದ್ರದ್ದು ಆನ್ಸರ್ ಏನು, ಯಾವ ರೀತಿ ಬರಿಬೇಕು, that is the most thing I see in ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು, ನಂಗೆ ಇನ್ಸ್ಟಾಗ್ರಾಮ್ DMs ಅಲ್ಲೂ ಆಗಿರ್ಬೋದು, ಇದೇ ಬರುತ್ತೆ. ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸಿ, ದ ಕ್ವೆಶ್ಚನ್ ಇಸ್: A kidnaps B's son and threatens to kill B if B does not sign a contract. Then B signs. Thereafter B wants to set aside the contract. Can he do so? ಇಲ್ಲಿ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳೋಣ ನಾವು. ಏನಿದ್ದಾರೆ, ಅವರು ಬಿಯ ಮಗನನ್ನ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿ ಏನ್ ಹೇಳ್ತಾರೆ, ನಾನು ನಿನ್ ಮಗನ ಸಾಯಿಸ್ತೀನಿ, ಸಾಯಿಸ್ಬಾರ್ದು ಅಂತಂದ್ರೆ ನೀನು ಈ ಕಾಂಟ್ರಾಕ್ಟ್ಗೆ ಸೈನ್ ಮಾಡ್ಬೇಕು ಅಂತ. ಆಮೇಲಿಂದ ಬಿ ಸೈನ್ ಮಾಡ್ತಾರೆ, ಅವ್ರ ಮಗನ್ನ ಬಿಡಿಸ್ಕೊಂಡ್ ಬರ್ತಾರೆ. ಆಮೇಲಿಂದ ಏನ್ ಹೇಳ್ತಾರೆ ಬಿ, ಇವಾಗ ನನ್ ಮಗ ಸೇಫ್ ಆದ, ನಾನು ಕಾಂಟ್ರಾಕ್ಟ್ಗೆ ಸೈನ್ ಮಾಡಲ್ಲ, ನಾನು ಈ ಕಾಂಟ್ರಾಕ್ಟ್ ನ ಆಲ್ರೆಡಿ ಸೈನ್ ಮಾಡಿರೋ ಕಾಂಟ್ರಾಕ್ಟ್ ನ ನಾನು ಸೆಟ್ ಅಸೈಡ್ ಮಾಡ್ತೀನಿ, ಅಂದ್ರೆ ಅದನ್ನ ನಾನು ರಿವೋಕ್ ಮಾಡ್ತೀನಿ. ಕ್ಯಾನ್ ಹಿ ಡೂ ಸೊ? ಅವ್ರು ಹಾಗೆ ಮಾಡ್ಬೋದಾ ಅಂತ. ಸೊ ನಾವು ಫಸ್ಟ್ ಇಲ್ಲಿ ಏನು, ನಮ್ಗೆ ಕ್ವೆಶ್ಚನ್ ಅಲ್ಲಿ ಏನ್ ಅರ್ಥ ಆಗಿದೆ ನಾವು ಅದನ್ನ ಬರಿಬೇಕು ಫ್ಯಾಕ್ಟ್ಸ್ ಆಗಿ, ಅಂದ್ರೆ ವಿಷಯವಾಗಿ. In the given scenario, A kidnaps B's son and causes B's son into signing a contract under the threat to harm B's son. B subsequently wishes to set aside the contract. ನೀವು ಕನ್ನಡದಲ್ಲಿ ಕೂಡ ಇದನ್ನ ಬರಿಬಹುದು. ಏನು ಅಂತಂದ್ರೆ ನಾನು ಇವಾಗ ಏನ್ ಎಕ್ಸ್ಪ್ಲೈನ್ ಮಾಡೋದು ಸೇಮ್ ಅದೇ ಇಂಗ್ಲಿಷ್ ಅಲ್ಲಿ ಇರೋದು. ನೆಕ್ಸ್ಟ್ ಬಂದು ಲೀಗಲ್ ಪ್ರಿನ್ಸಿಪಲ್. ನಾವು ಅವಾಗಲೇ ಡಿಸ್ಕಸ್ ಮಾಡಿದಂತಹ ICAR ರೂಲ್ ಪ್ರಕಾರ ನಾವು ಫಸ್ಟ್ ಅಲ್ಲಿ ಲೀಗಲ್ ಪ್ರಿನ್ಸಿಪಲ್ ನ ಬರಿಬೇಕು. ಇಲ್ಲಿ ಲೀಗಲ್ ಪ್ರಿನ್ಸಿಪಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗೋದು ಯಾವುದು ಅಂತಂದ್ರೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಸೆಕ್ಷನ್ 15. ಆಮೇಲಿಂದ ಬರಿಬೇಕಾಗಿರುವಂತದ್ದು ಕಾಷನ್, ಅಂದ್ರೆ ಬೆದರಿಕೆ ಒಡ್ಡಿ ಸೈನ್ ಮಾಡಿರಂತದ್ದು. ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕು. ನಿಮ್ಮ ಆನ್ಸರ್ ಅಲ್ಲಿ ಈ ವರ್ಡ್, ಕಾಷನ್ ವರ್ಡ್ ಮತ್ತೆ ಸೆಕ್ಷನ್ 15 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಇತ್ತು ಅಂತಂದ್ರೆ ನಿಮ್ಗೆ ಅರ್ಧದಷ್ಟು ಮಾರ್ಕ್ಸ್ ಅಲ್ಲೇ ಬಂದ್ಬಿಡುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲಾನು ಬರ್ದು ಈ ಎರಡು ವರ್ಡ್ ನ ಬರೀಲಿಲ್ಲ ಅಂತಂದ್ರೆ ನಿಮ್ಗೆ ಮಾರ್ಕ್ಸ್ ಸಿಗಲ್ಲ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಕೀವರ್ಡ್ಸೇ ಕಾಷನ್ ಮತ್ತೆ ಸೆಕ್ಷನ್ 15 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872. ಅದಾದ್ಮೇಲಿಂದ ನಾವಲ್ಲಿ ಲಾ ಏನು ಅಂತ ಹೇಳಿದೀವಲ್ಲ, ನೆಕ್ಸ್ಟ್ ಬಂದು ಅಪ್ಲಿಕೇಶನ್ ಆಫ್ ಲಾ. ಇಲ್ಲಿ ನಾವು ಆ ಲಾ ಈ ಸೆಕ್ಷನ್ಗೂ ಹೇಗೆ ಅಪ್ಲೈ ಆಗುತ್ತೆ, ಅವೆರಡಕ್ಕೂ ಏನ್ ಸಂಬಂಧ ಅಂತ ಹೇಳ್ಬೇಕು. ಓಕೆ, ಇಲ್ಲಿ ಬಿದು ಮಗನ್ನ ಅವ್ರು ಕಿಡ್ನಾಪ್ ಮಾಡಿದ್ದಾರೆ, ಅವರು ಸೈನ್ ಮಾಡಿದ್ದಾರೆ. ಹಾಗಾಗಿ ಆ ಸೈನ್ ಮಾಡಿರಂತಹ ಕಾಂಟ್ರಾಕ್ಟ್ ಏನಿದೆ ಅದು ಡ್ಯೂರೆಸ್ ಅಥವಾ ಕಾಷನ್ ಅಲ್ಲಿ ಸೈನ್ ಆಗಿರಂತದ್ದು. ಹಾಗಾಗಿ ಅದು ವಾಯ್ಡೇಬಲ್ ಕಾಂಟ್ರಾಕ್ಟ್ ಆಗುತ್ತೆ. ಅದನ್ನ ಅವರು ಅನುರ್ಜಿತಗೊಳಿಸಬಹುದಾಗಿದೆ. ಹಾಗಾಗಿ ಅವರು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಇಂದ
ಅವರು ಲೀಗಲ್ ಆಕ್ಷನ್ ನ ತಗೊಂಡು ಆ ಕಾಂಟ್ರಾಕ್ಟ್ ನ ಅವರು ವಾಯ್ಡ್ ಆಗಿ ಮಾಡಬಹುದು ಅಂತ ಅಪ್ಲಿಕೇಶನ್ ಆಫ್ ಲಾ ಹೇಳುತ್ತೆ. ನೆಕ್ಸ್ಟ್ ಕನ್ಕ್ಲೂಷನ್ ಅಲ್ಲಿ ಏನ್ ಹೇಳುತ್ತೆ? ಕೊನೆಯದಾಗಿ ಇಲ್ಲಿ ನೀವು ಕ್ವೆಶ್ಚನ್ ನೋಡಿದ್ರೆ ಕ್ವೆಶ್ಚನ್ ಇರೋದೇನು, ಕ್ಯಾನ್ ಹಿ ಡೂ ಸೋ, ಅವರು ಹಾಗೆ ಮಾಡಬಹುದಾ ಅಂತ. ಅದಕ್ಕೆ ನಾವು ಯಾವ ರೀತಿ ಉತ್ತರ ಕೊಡ್ಬೇಕು? ಹೌದು ಅಥವಾ ಅಲ್ಲ. ಓಕೆ, ಸೊ ಅದು ನಮ್ಮ ಕನ್ಕ್ಲೂಷನ್ ಅಲ್ಲಿ ಇರ್ಬೇಕು. ಅವ್ರು ಆ ರೀತಿ ಮಾಡಬಹುದಾ ಮಾಡಬಾರ್ದಾ? ಇಲ್ಲಿ ನೀವು ಕೊನೆ ಲೈನ್ ನೋಡಿದ್ರೆ, ದೇರ್ ಫಾರ್ ಬಿ ಇಸ್ ವೆಲ್ ವಿದಿನ್ ದೇರ್ ರೈಟ್ಸ್ ಟು ಸೀಕ್ ಲೀಗಲ್ ರಿಸೋರ್ಸ್ ಟು ನಲ್ಲಿಫೈ ದ ಕಾಂಟ್ರಾಕ್ಟ್ ಅಂಡ್ ರಿಲೀವ್ ದೆಮ್ಸೆಲ್ವ್ಸ್ ಫ್ರಮ್ ಎನಿ ಆಬ್ಲಿಗೇಷನ್ ಸ್ಟೆಮ್ಮಿಂಗ್ ಫ್ರಮ್ ಇಟ್. ಓಕೆ, ಸೊ ಇಲ್ಲಿ ನಾನೇನು ಹೇಳಿದ್ದೀನಿ? ಹೌದು, ಬಿ ಖಂಡಿತವಾಗಲು ಲೀಗಲ್ ಆಕ್ಷನ್ ತಗೊಂಡು ಕಾಂಟ್ರಾಕ್ಟ್ ನ ಅವರು ನಲ್ಲಿಫೈ ಮಾಡಬಹುದು, ಹಾಗೂ ಅವರು ಕಾಂಟ್ರಾಕ್ಟ್ ಇಂದ ಬರುವಂತಹ ಡ್ಯೂಟೀಸ್ ಅಥವಾ ಆಬ್ಲಿಗೇಷನ್ ಇಂದ ಅವರನ್ನ ಅವರು ದೂರ ಇಟ್ಕೋಬಹುದು ಅಂತ. ಓಕೆ, ಸೊ ಅಲ್ಲಿ ಕೇಳಿರೋ ಪ್ರಶ್ನೆಗೆ ನನ್ನ ಕನ್ಕ್ಲೂಷನ್ ಅಲ್ಲಿ ಆನ್ಸರ್ ಇದೆ. ದಿಸ್ ಇಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್. ಅಲ್ಲಿ ಕ್ವೆಶ್ಚನ್ ಅಲ್ಲಿ ಏನಾದ್ರೂ ಒಂದು ಪ್ರಶ್ನೆ ಇದ್ರೆ ಆ ಪ್ರಶ್ನೆಗೆ ನಿಮ್ಮ ಆನ್ಸರ್ ಅಲ್ಲಿ ಉತ್ತರ ಕಂಪಲ್ಸರಿ ಇರಲೇಬೇಕು. ಯೂಶಲಿ ಏನಾಗುತ್ತೆ ಗೊತ್ತಾ, ಈ ತರ ಕೇಸ್ ಸ್ಟಡೀಸ್ ಅಲ್ಲಿ ಇನ್ವಿಜಿಲೇಟರ್ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಫಸ್ಟ್ ಪ್ಯಾರಾ ಓದ್ತಾರೆ, ಲೀಗಲ್ ಪ್ರಾವಿಷನ್ ಏನಿದೆ, ನಾನು ಹೇಳ್ದಾಗೇನೆ ಕಾಷನ್, ಅಂಡ್ಯೂ ಇನ್ಫ್ಲುಯೆನ್ಸ್ ಅದೆಲ್ಲ ಇದೆಯಾ ಅಂತ, ಸೆಕ್ಷನ್ ನಂಬರ್ ಎಲ್ಲ ಇದೆಯಾ ಅಂತ, ಆಮೇಲಿಂದ ಕೊನೆಗೆ ಡೈರೆಕ್ಟ್ ಕನ್ಕ್ಲೂಷನ್ ಜಂಪ್ ಆಗ್ತಾರೆ, ಇವ್ರು ಏನ್ ಹೇಳಿದಾರೆ ನೋಡೋಣ ಅಂತ. Okay, so that way your conclusion should be the face of your answer. ನಿಮ್ಮ ಕನ್ಕ್ಲೂಷನ್ ಏನಿದೆ, ನೀವು ಏನ್ ಬರ್ದಿದ್ದೀರಾ ಅದು ನಿಮ್ಮ ಆನ್ಸರ್ ನ ಮುಖವಾಡ ಆಗಿರ್ಬೇಕು. ಓಕೆ, ಸೊ ಇವಾಗ ಒಂದು ಬುಕ್ಗೆ ನೀವು ಬೈಂಡಿಂಗ್ ಮಾಡ್ತೀರಾ ಅಲ್ವಾ? ಯಾಕೆ? ಬುಕ್ ಹೊರಗಡೆಯಿಂದ ಚೆನ್ನಾಗಿರ್ಬೇಕು, ಬುಕ್ ಒಳಗಡೆ ಏನೇ ಇದ್ರೂ ಪರವಾಗಿಲ್ಲ, ಹರಿದೋಗಿರೋ ಪೇಜ್ ಇದ್ರೂ ಪರವಾಗಿಲ್ಲ, ಹೊರಗಡೆಯಿಂದ ಚೆನ್ನಾಗಿರ್ಬೇಕು ಅಂತಲ್ವಾ? ಸೇಮ್ ಅದೇ ರೀತಿ ನಿಮ್ಮ ಕನ್ಕ್ಲೂಷನ್ ಏನಿದೆ ಇಂತಹ ಆನ್ಸರ್ಸ್ ಅಲ್ಲಿ, ಅದು ನಿಮ್ಮ ಆನ್ಸರ್ ನ ಮುಖ ಆಗುತ್ತೆ. ನೀವು ಮೇಲೆ ಎಲ್ಲ ಸರಿ ಬರ್ದು ನೀವು ಕನ್ಕ್ಲೂಷನ್ ತಪ್ಪು ಬರ್ದ್ರೆ ನಿಮ್ಗೆ ಮಾರ್ಕ್ಸ್ ಸಿಗಲ್ಲ. ಕನ್ಕ್ಲೂಷನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅದನ್ನ ನೀವು ತುಂಬಾ ನೀಟಾಗಿ ಕ್ವೆಶ್ಚನ್ ಏನಿದೆ ಆ ಕ್ವೆಶ್ಚನ್ಗೆ ಸರಿ ಹೊಂದೋ ರೀತಿನಲ್ಲೇ ಬರಿಬೇಕಾಗತ್ತೆ. ಇದು ಸ್ಯಾಂಪಲ್ ಆನ್ಸರ್ಸ್ ಅರ್ಥ ಆಯ್ತಾ? ಎಸ್, ನೋ, ಅಥವಾ ನಾನು ಒಬ್ಳೆ ಮಾತಾಡ್ತಿರೋದ? ಅರ್ಥ ಆಯ್ತು. Yeah, you are the only one talking, but yeah, we are able to follow. Thank you. Okay, I don't want to be the only one to talk actually. It's okay. Okay, so this is understood, right? This is clear. ಎಲ್ಲರಿಗೂ ಅರ್ಥ ಆಯ್ತಲ್ಲ? Okay, so assuming that it's understood, ಎಲ್ಲ ಆನ್ಸರ್ಸ್ ಎಲ್ಲ ಬರ್ದಾಯ್ತು. ಬಿಫೋರ್ ಸಬ್ಮಿಷನ್ ಏನು, ಅರೇಂಜ್ ಆನ್ಸರ್ ಶೀಟ್ಸ್ ಇನ್ ದ ಪ್ರಾಪರ್ ಆರ್ಡರ್ ಅಲ್ಲಿ ಇದೆಯಾ ನೋಡ್ಕೊಳ್ಳಿ. ಕ್ವಿಕ್ ರಿವ್ಯೂ ಆಫ್ ಆನ್ಸರ್ಸ್, ಆನ್ಸರ್ ನಂಬರ್ಸ್, ಎಲ್ಲ ಆನ್ಸರ್ ನಂಬರ್ನ ಒಂದ್ಸಲ ನೋಡ್ಕೊಳ್ಳಿ, ಸರಿಯಾಗಿದೆಯಾ ಆನ್ಸರ್ಸ್ ನಂಬರ್. ಎಲ್ಲಾದ್ರೂ ಅರ್ಜೆಂಟ್ ಅಲ್ಲಿ, ಟೆನ್ಷನ್ ಅಲ್ಲಿ ಒನ್ ಅಂತ ಬರೆಯೋ ಬದಲು 2 ಅಂತ ಬರ್ದಿರಾ. ಅಂಡ್ ವೆರಿ ಕೇರ್ಫುಲ್ ಆಗಿ ಈ 5 ಅಂತೆಲ್ಲ ಬರೀತಾರಲ್ಲ, ಅದು 5 3 ಯಾವ ನಂಬರ್ ಅಂತ ತಿಳ್ಕೊಳ್ಳೋದೇ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ನೀವು ನಂಬರ್ ಬರಿಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ, ತುಂಬಾ ನೀಟಾಗೆ ಬರೀರಿ. ಇನ್ ಕೇಸ್ ಏನಾದ್ರೂ ನೀವು ಕ್ವೆಶನ್ಸ್ ನ ಮ್ಯಾಶ್ ಅಪ್ ಮಾಡಿ ಬರೀತೀರಾ ಆತರ ಎಲ್ಲ ಅಂತಂದ್ರೆ, ಯುವರ್ ಆನ್ಸರ್ ನಂಬರ್ ಶುಡ್ ಬಿ ವೆರಿ ವೆರಿ ಲೆಜಿಬಲ್. ಓಕೆ, ನಾ ತುಂಬಾ ನೋಡಿದೀನಿ 5 ನ 3 ನ ಎಲ್ಲ ಒಂದೇ ತರ ಬರೀತೀರಾ. ಯೂಶಲಿ 5 ಮತ್ತೆ 3 ಅಲ್ಲಿ ಏನಾಗುತ್ತೆ ಗೊತ್ತಾ ಪ್ರಾಬ್ಲಮ್? 1 and 2 ಇರುತ್ತೆ, 3 and 4 ಇರುತ್ತೆ, 5 and 6 ಇರುತ್ತೆ. ಓಕೆ, ಸೊ ನೀವು ಇವಾಗ 3 and 4 ಅಲ್ಲಿ 3 ಬರ್ದು ಆಮೇಲಿಂದ 5 and 6 ಅಲ್ಲಿ 5 ಬರ್ದ್ರೆ ಒಂದೇ ರೀತಿ ಬರ್ದ್ ಬಿಡ್ತಾರೆ ಜನ. ಐ ಹ್ಯಾವ್ ಸೀನ್ ಇಟ್. ಐ ಆಮ್ ಲೈಕ್, ಇದು 3 ನ ಇದು 5 ನ ಗೊತ್ತೇ ಆಗಲ್ಲ ಯಾವ ನಂಬರ್ ಅಂತ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಬರೀರಿ ನಂಬರ್ಸ್ ನ ಯಾವುದೇ ಬರೆದ್ರು. ಅಂಡ್ ಅಲ್ಲಿ ಸೀರಿಯಲ್ ನಂಬರ್ಸ್ ಇರುತ್ತಲ್ಲ, ಇವಾಗ ಕೆಲವೊಂದ್ಸಲ ಕ್ವೆಶನ್ ಪೇಪರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ 5-1 ಅಂತ ಇರುತ್ತೆ, 5-2, ಕೆಲವು ಕ್ವೆಶನ್ ಪೇಪರ್ ಅಲ್ಲಿ 5A 5B ಅಂತ ಇರುತ್ತೆ. ಅಂತ ಟೈಮಲ್ಲಿ ಕ್ವೆಶನ್ ಪೇಪರ್ ಅಲ್ಲಿ ಏನು ನಂಬರ್ ಇದೆಯೋ ಅದೇ ನಂಬರ್ನ ನೀವು ಬರಿಬೇಕು. ಕ್ವೆಶನ್ ಪೇಪರ್ ಅಲ್ಲಿ 5A ಅಂತ ಇದೆ, ಅದೇ ನೀವು ಆನ್ಸರ್ ಅಲ್ಲಿ 5-1 ಅಂತ ಇದೆ, ಅದು ವ್ಯಾಲಿಡ್ ಆಗಲ್ಲ. ಕೆಲವೊಂದ್ಸಲ ಅದನ್ನ ರಾಂಗ್ ಅಂತಾನು ಡಿಸೈಡ್ ಮಾಡ್ಬಿಡ್ತಾರೆ ಕ್ವೆಶನ್ ನ. ಹಾಗಾಗಿ ಕ್ವೆಶನ್ ನಂಬರ್ಸ್ಗೆ ತುಂಬಾ ತುಂಬಾ ಇಂಪಾರ್ಟೆನ್ಸ್ ಕೊಡಿ. ನೆಕ್ಸ್ಟ್, ಗ್ಲಾನ್ಸ್. ಏನ್ ಬರ್ದಿದ್ದೀರಾ ಒಂದ್ಸಲ ಈ ತರ ಪೇಜ್ ನ ಟರ್ನ್ ಮಾಡಿ ನೋಡಿ, ದಾಟ್ ಇಸ್ ವೆರಿ ಇಂಪಾರ್ಟೆಂಟ್.
ಎಲ್ಲಾದ್ರೂ ಕಾಟ್ ಮಾಡ್ಬೇಕು ಅಂತಂದ್ರೆ ಕಾಟ್ ಮಾಡಿ PTO ಅಂತ ಬರೀರಿ. ಸೊ ನೆಕ್ಸ್ಟ್ ಪೇಜ್ಗೆ ಅರ್ಥ ಆಗ್ಲಿ ಅಂತ. ಅಂಡ್ ತುಂಬಾ ಗೀಚಕ್ಕೆಲ್ಲ ಹೋಗ್ಬೇಡಿ, ಅದು ತುಂಬಾ ಕನ್ಫ್ಯೂಸ್ ಆಗ್ಬಿಡುತ್ತೆ. ಏನಿದು ಏನು ಅರ್ಥನೇ ಆಗಲ್ಲ. ಸೊ ಗೀಚಕ್ಕೆಲ್ಲ ಹೋಗ್ಬೇಡಿ. ಹ್ಯಾವ್ ಅ ಗ್ಲಾನ್ಸ್, ಎಲ್ಲಾ ಕ್ವೆಶನ್ ಆನ್ಸರ್ ಮಾಡಿದೀರಾ ಅಂತ ನೋಡ್ಕೊಳ್ಳಿ. ಒಂದ್ಸಲ ಕ್ರಾಸ್ ಚೆಕ್ ಮಾಡಿ. ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಅರ್ಜೆಂಟ್ ಅಲ್ಲಿ ಒಂದ್ ಪೂರ್ತಿ ಕ್ವೆಶನ್ ಮಿಸ್ ಆಗೋಗ್ಬಿಡುತ್ತೆ. ಸೊ ಡೋಂಟ್ ಡೂ ದ್ಯಾಟ್. 1 2 3 4 ಅಲ್ಲಿ ಒಂದು, ಮತ್ತೆ ಕೆಲವೊಂದ್ಸಲ ಅದು ಮಿಕ್ಸ್ ಮ್ಯಾಚು ಆಗ್ಬಿಡುತ್ತೆ. ಕೆಲವೊಂದ್ಸಲ ಆಪ್ಷನ್ಸ್ ಕೊಟ್ಟಿರಲ್ಲ. ಅಂತ ಟೈಮಲ್ಲೂ ನೀವು ಕನ್ಫ್ಯೂಸ್ ಆಗೋದ್ ಬೇಡ. ಕ್ವಶನ್ ಪೇಪರ್ ಮತ್ತೆ ಆನ್ಸರ್ ಶೀಟ್ ಎರಡನ್ನೂ ಕೂಡ ಮ್ಯಾಚ್ ಮಾಡಿ ರಿವ್ಯೂ ಮಾಡಿ. ಓಕೆ. ಅಂಡ್ ಸಮ್ ಟಿಪ್ಸ್. ಫಸ್ಟ್, ಪ್ಲಾನ್ ಯುವರ್ ಟೈಮ್. ತುಂಬಾ ಜನ ಹೇಳೋದು ಇನ್ನೊಂದು ಏನು ಅಂತಂದ್ರೆ ನಮ್ಗೆ ಟೈಮ್ ಸಾಲಿಲ್ಲ. ಸೊ ಪ್ಲಾನ್ ಯುವರ್ ಟೈಮ್. ನಿಮ್ಗೆ ಯಾವ ಕ್ವೆಶನ್ಗೆ ನಿಮ್ಗೆ ಎಷ್ಟು ಹೊತ್ತು ಬೇಕು, ಯಾವ ಕ್ವೆಶನ್ನ ನೀವು ಎಷ್ಟು ಹೊತ್ತು ಆನ್ಸರ್ ಮಾಡ್ಬೇಕು. ಫಸ್ಟ್ ಒಂದ್ಸಲ ಪೂರ್ತಿ ಕ್ವೆಶನ್ ಪೇಪರ್ನ ನೋಡಿ. ಪೂರ್ತಿ ಕ್ವೆಶನ್ ಪೇಪರ್ ನೋಡಿ, ಓಕೆ ಇದು ಈಸಿ ಇದೆ ನಾನ್ ಬರ್ದ್ಬಿಡ್ಬೋದು ಅಂತ ನೀವು ಪಟ ಅಂತ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಇನ್ ಕೆಲವರು ಯಾವ ರೀತಿ ಇರ್ತಾರೆ ಅಂತಂದ್ರೆ ಅವ್ರಿಗೆ ಕ್ವೆಶನ್ ಪೇಪರ್ ಅಲ್ಲಿ ಫಸ್ಟ್ ಏನ್ ಕ್ವೆಶನ್ ಪೇಪರ್ ಬರೀತಿದಾರೋ ಅದನ್ನ ಮಾತ್ರ ನೋಡೋದು. ನೆಕ್ಸ್ಟ್ ಕ್ವೆಶನ್ಸ್ ನೋಡಕ್ ಆಗಲ್ಲ. ಯಾಕೆ ಅಂತಂದ್ರೆ ಒಂದ್ ವೇಳೆ ಅದೇನಾದ್ರೂ ಗೊತ್ತಿಲ್ಲ ಅಥವಾ ಅದೇನಾದ್ರೂ ಕನ್ಫ್ಯೂಷನ್ ಇದೆ ಅಂತಂದ್ರೆ ಪೂರ್ತಿ ತಲೆನೇ ಕೆಟ್ಟೋಗ್ಬಿಡುತ್ತೆ. ಆ ಕ್ಯಾಟಗರಿಗೆ ಸಿಗ್ದೋಳ್ ನಾನು ಏನ್ ಕ್ವೆಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ, ನಾನು ಬರೀ ಅದನ್ನ ಮಾತ್ರ ನೋಡ್ತೀನಿ. ನೆಕ್ಸ್ಟ್ ಕ್ವೆಶನ್ ನನ್ ಕೈಲಿ ನೋಡಕ್ ಆಗಲ್ಲ. ನನ್ಗೆ ಏನೋ ಸ್ಟ್ರೆಸ್ ಆಗ್ಬಿಡುತ್ತೆ, ಆಂಗ್ಸೈಟಿ ಆಗ್ಬಿಡುತ್ತೆ. ಅಯ್ಯೋ ಆ ಕ್ವೆಶನ್ ಇದೆಯಲ್ಲ, ಗೊತ್ತಿಲ್ಲ ಅಂತ. ಹಾಗಾಗಿ ಒಂದು ಗೊತ್ತಿಲ್ದಿರೋ ಕ್ವೆಶನ್ ಇಂದ ಗೊತ್ತಿರೋದನ್ನೆಲ್ಲ ಮರ್ತೋಗ್ಬಿಡುತ್ತೆ. ಸೊ ಇಫ್ ಯು ಆರ್ ಫ್ರಮ್ ಮೈ ಕ್ಯಾಟಗರಿ, ಏನ್ ಮಾಡಿ ಅಂತಂದ್ರೆ ನೀವು ಏನ್ ಆನ್ಸರ್ ಬರಿತಾ ಇದ್ದೀರಾ ಅದನ್ ಕಡೆ ಮಾತ್ರ ಫೋಕಸ್ ಮಾಡಿ. ನಿಮ್ಗೆ ಒಂದ್ ಅಂದಾಜ್ ಸಿಗುತ್ತೆ, ನಾನ್ ಇಷ್ಟು ಬರಿಬಹುದು ಎಷ್ಟು ಮಾರ್ಕ್ಸ್ಗೆ ಅಂತ. ಸೊ ನೀವು ಅಷ್ಟು ಪೇಜ್ ಬಿಟ್ಟು ನೆಕ್ಸ್ಟ್ ಇಂದಕ್ಕೆ ಹೋಗಿ. ನನ್ಗೆ ಅಭ್ಯಾಸ ಇರೋದ್ರಿಂದ ಇಟ್ ವಾಸ್ ವೆರಿ ಈಸಿ ಫಾರ್ ಮಿ ಟು ಪ್ಲಾನ್ ಮೈ ಪೇಜಸ್. ನಾನು ಇಷ್ಟು ಪೇಜ್ ಆನ್ಸರ್ ಬರ್ದೇ ಬರಿತೀನಿ ಅಂತ ಹೇಳಿ ನಾನು ಪೇಜ್ ಕಾನ್ಫಿಡೆಂಟ್ ಆಗಿ ಬಿಡ್ತಾ ಇದ್ದೆ. ಅಂಡ್ ಯಾವತ್ತೂ ಆ ಪ್ರಾಬ್ಲಮ್ ಬೈ ಗಾಡ್ಸ್ ಗ್ರೇಸ್ ಆಗಿಲ್ಲ. ನನ್ಗೆ ಪೇಜ್ ಶಾರ್ಟೇಜ್ ಆಗಿರೋದು ಅಥವಾ ಮಿಕ್ಸ್ ಆಗಿರೋದು ಆಗಿಲ್ಲ. ನೀವು ಅದನ್ನ ಪ್ಲಾನ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ರೀತಿ ಬೇಕು. ಅಂಡ್ ಗೊತ್ತಿಲ್ದಿರೋ ಪ್ರಶ್ನೆ ಓದಿದ್ರು ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಫಸ್ಟ್ ಫುಲ್ ಕ್ವೆಶನ್ ಪೇಪರ್ ನೋಡಿ, ಯಾವ ಕ್ವೆಶನ್ ಪೇಪರ್ಗೆ ಯಾವ ಕ್ವೆಶನ್ಸ್ಗೆ ಆನ್ಸರ್ ಬರುತ್ತೋ ಅದನ್ನ ಫಸ್ಟ್ ಬರ್ಕೊಂಡು ಹೋಗಿ. ಅಂಡ್ ಜಾಸ್ತಿ ಮಿಕ್ಸ್ ಕೂಡ ಮಾಡಬೇಡಿ, ಯಾಕಂದ್ರೆ ಇನ್ವಿಜಿಲೇಟರ್ಗೆ ತಲೆಗೆಟ್ಟೋಗುತ್ತೆ. ಓ ಇಲ್ಲಿ ಥರ್ಡ್ ಕ್ವೆಶನ್ ಇದೆ, ಥರ್ಡ್ ಕ್ವೆಶನ್ ನೋಡೇನು, ಸಿಕ್ಸ್ತ್ ಕ್ವೆಶನ್ ಇಲ್ಲಿ ಬರ್ದಿದ್ದಾನೆ, ಆತರ ಮಿಕ್ಸ್ ಮಾಡಿ ತರ ಇಡೀ ಕೋಸಂಬರಿ ತರ ಮಾಡಬೇಡಿ. ಎಷ್ಟಾಗುತ್ತೆ ಅಷ್ಟು ಆರ್ಗನೈಸ್ಡ್ ಆಗಿ ಬರೆಯೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್, ರೈಟ್ ಫಾಸ್ಟ್ ಬಟ್ ನೀಟ್ ಅಂಡ್ ಕ್ಲೀನ್. ಬೇಗ ಬರಿಬೇಕು ಅಂಡ್ ನೀಟ್ ಅಂಡ್ ಕ್ಲೀನ್ ಆಗಿ ಬರಿಬೇಕು. ನಾನೇನ್ ಹ್ಯಾಂಡ್ ರೈಟಿಂಗ್ ಮುತ್ತು ಪೋಣಿಸ್ದಾಗಿರ್ಬೇಕು ಅಂತ ಹೇಳ್ತಾ ಇಲ್ಲ, ಆದ್ರೆ ನೀಟ್ ಅಂಡ್ ಕ್ಲೀನ್ ಆಗಿರ್ಬೇಕು. ಸುಮ್ನೆ ಅಲ್ಲಿ ಇಲ್ಲಿ ಬರ್ದು ಗೀಚ್ಬಾರ್ದು. ನೀವು ಕನ್ನಡದಲ್ಲಿ ಬರಿತಾ ಇದ್ರೆ ಒತ್ತಕ್ಷರ ಕೊಡೋದು ಗೀಚೋದು, ಇಂಗ್ಲಿಷ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದು, ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಇನ್ ಕೇಸ್ ಏನಾದ್ರು ಆಗೋಯ್ತು ಅಂತಂದ್ರೆ ಅದಕ್ಕೆ ಒಂದ್ 2 ಲೈನ್ ಅಷ್ಟೇ, ಸುಮ್ನೆ ಹಿಂಗ್ ಉಜ್ಜೋದಲ್ಲ. 1 ಅಥವಾ 2 ಲೈನ್ ಹಾಕಿ ಅದು ಕಾಟ್ ಆಗಿದೆ ಅಂತ ಗೊತ್ತಾದ್ರೆ ಸಾಕಷ್ಟೇ, ಇನ್ ಜಾಸ್ತಿ ಏನ್ ಬೇಡ ಮಾಡಿ. ಅದನ್ನ ನೆಕ್ಸ್ಟ್ ಇದಕ್ಕೆ ಮಾಡೋಂಥದ್ದು. ವೈಟ್ನರ್ಸ್ ಎಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. ಎಕ್ಸಾಮ್ಸ್ ಎಲ್ಲ ಅದೆಲ್ಲವನ್ನೂ ಮಾಡಲ್ಲ. ಅಂಡ್ ದಟ್ಸ್ ನಾಟ್ ಎ ಗುಡ್ ಪ್ರಾಕ್ಟಿಸ್ ಆಲ್ಸೋ ಟು ಯೂಸ್ ವೈಟ್ನರ್ಸ್ ಎಲ್ಲ, ಯಾಕಂದ್ರೆ ಹಿಂದ್ಗಡೆ ಪೇಜ್ ಅಲ್ಲೂ ಎಲ್ಲ ಬರುತ್ತೆ. ದಟ್ಸ್ ಅ ಮೆಸ್. ಸೊ ಡೋಂಟ್ ಫಾಲೋ ದಟ್ ಆಲ್ ದ ಥಿಂಗ್ಸ್ ಅಂಡ್ ಆಲ್. ಸೊ ಕಾಟ್ ಮಾಡಿ 2 ಲೈನ್, ಸುಮ್ನೆ ಈ ತರ ಒಂದ್ 2 ಲೈನ್ ಕಾಟ್ ಮಾಡಿದೆ ಅಂತ ಗೊತ್ತಾಗೋದಕ್ಕೆ ಕಾಟ್ ಮಾಡಿ ಅಷ್ಟೇ. ಹಿಂಗ್ ಗೀಚಿ ಮಾಡಕ್ಕಂತೂ ಹೋಗ್ಲೇಬೇಡಿ. ನೆಕ್ಸ್ಟ್, ಅವಾಯ್ಡ್ ಡ್ರಿಂಕಿಂಗ್ ವಾಟರ್. ತುಂಬಾ ಜನರಿಗೆ ಅಭ್ಯಾಸ ಇದೆ ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡಂಗೆ ನೀರ್ ಕುಡಿಯೋಕ್ ಹೋಗ್ಬೇಡಿ. ರೀಸನ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಇನ್ ಕೇಸ್ ಏನಾದ್ರೂ ಅದು ಬುಕ್ಲೆಟ್ ಮೇಲ್ ಚೆಲ್ಲೋಯ್ತು, ನೀವೇನಾದ್ರೂ ಜೆಲ್ ಪೆನ್ನಲ್ಲಿ ಬರಿತಾ ಇದ್ದೀರಾ ಅಥವಾ ಬೇರೆ ಯಾವ್ದೋ ಪೆನ್ನಲ್ಲಿ ಬರಿತಾ ಇದ್ದೀರಾ, ಎಕ್ಸಾಮ್ ಪೇಪರ್ ಹಾಳಾಗೋಗುತ್ತೆ. ಹಾಗಾಗಿ ಎಕ್ಸಾಮ್ ಹಾಲಲ್ಲಿ ನೀರ್ ಕುಡಿಬೇಡಿ. ನೆಕ್ಸ್ಟ್, ನಿಮ್ಗೆ ಏನಾದ್ರು ವಾಶ್ರೂಮ್ ಹೋಗ್ಬೇಕು ಅನ್ನಿಸ್ತು, ಅದೆಲ್ಲ ತುಂಬಾ ದೊಡ್ಡ ಸರ್ಕಸ್ ಆಗ್ಬಿಡುತ್ತೆ. ಹಾಗಾಗಿ ನೀರು ಕುಡಿಯಕ್ ಹೋಗ್ಬೇಡಿ. ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡಿ. ಇನ್ ಕೇಸ್ ನಿಮ್ಗೆ ಮೆಡಿಕಲ್ ಎಮರ್ಜೆನ್ಸಿ ಅನಿಸ್ತಾ ಇದೆ, ಇಲ್ಲ ನಂಗೆ ಕುಡಿಲೇಬೇಕು ಅಂತಂದ್ರೆ ಅವಾಗ ಕುಡೀರಿ. ಇಲ್ಲ ಅಂತಂದ್ರೆ ಎಕ್ಸಾಮ್ ಹಾಲಲ್ಲಿ ನೀರ್ ಕುಡಿಯೋ ಅಭ್ಯಾಸ ಇಟ್ಕೋಬೇಡಿ. ಬಾಟ್ಲ್ ತಗೊಂಡೋಗಿ, ಆದ್ರೆ ನೀರ್ ಕುಡಿಯೋ ಅಭ್ಯಾಸ ಇಟ್ಕೋಬೇಡಿ. ಆದಷ್ಟು ಅವಾಯ್ಡ್ ಮಾಡಿ. ಚೇಂಜಿಂಗ್ ಪೆನ್ನ ಮಧ್ಯದಲ್ಲಿ ಚೇಂಜ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಕೆಲವೊಂದ್ಸಲ ನೀವು ಇನ್ವಿಜಿಲೇಟರ್ನ ಕರಿಬೇಕು, ಸೈನ್ ಹಾಕ್ಸ್ಕೋಬೇಕು, ಆದ್ರೂ ಕೆಲವೊಂದ್ಸಲ ಅಬ್ಜೆಕ್ಷನ್ಸ್ ಪುಟ್ಟ ಆಗುತ್ತೆ. ಏನಿಲ್ ಪೆನ್ ಚೇಂಜ್ ಮಾಡಿದ್ದಾರೆ ಇವರು, ಏನಕ್ಕೆ ಚೇಂಜ್ ಆಗಿದೆ, ಹಾಗೆ ಹೀಗೆ ಅಂತೆಲ್ಲ. ಸೊ ಹಾಗಾಗಿ ಪೆನ್ ಚೇಂಜ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಎಕ್ಸಾಮ್ ಹೋಗೋದ್ಕಿಂತ ಮುಂಚೆನೆ
ಪೆನ್ ಫುಲ್ ಇದೆ, ಇಂಕ್ ಫುಲ್ ಇದೆ, ಅದೆಲ್ಲ ನೋಡ್ಕೊಂಡು ಹೋಗಿ. ಲುಕಿಂಗ್ ಔಟ್ಸೈಡ್ ವಿಂಡೋ, ಹೌದು ಸೀಟ್ ಏನಾದ್ರು ಎಕ್ಸಾಮ್ ಸೀಟ್ ಏನಾದ್ರು ಪಕ್ಕದಲ್ಲಿ ವಿಂಡೋ ಪಕ್ಕದಲ್ಲಿ ಇದ್ರೆ ವಿಂಡೋ ಆ ಕಡೆ ನೋಡೋದು. ಬರೀ ವಿಂಡೋ ಆ ಕಡೆ ಅಲ್ಲ, ಪಕ್ಕದವ್ರು ಏನ್ ಬರಿತಾ ಇದಾರೆ, ಅವ್ರ ಏನಾದ್ರು ಎಕ್ಸ್ಟ್ರಾ ಬುಕ್ಲೆಟ್ ತಗೊಂಡ್ರ, ಅವ್ರು ಏನ್ ಮಾಡಿದ್ರು ಏನು ಎತ್ತ ಅವ್ರನ್ನ ನೋಡೋದು, ಅವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಓಕೆನಾ, ಡೋಂಟ್ ಡೂ ಆಲ್ ಆಫ್ ದೋಸ್ ಥಿಂಗ್ಸ್. ಆಮೇಲಿಂದ ಇನ್ವಿಜಿಲೇಟರ್ ಏನ್ ಮಾಡ್ತಾ ಇದಾರೆ, ಆ ಮ್ಯಾಮ್ ಜೊತೆ ಮಾತಾಡಕ್ಕೆ ಯಾರ್ ಮ್ಯಾಮ್ ಬಂದ್ರು, ಅಥವಾ ಯಾವ ಸರ್ ಜೊತೆ ಮಾತಾಡಕ್ಕೆ ಯಾವ ಸರ್ ಬಂದ್ರು, ಅವ್ರು ಎಲ್ಲೋದ್ರು, ಅವ್ರ ಸೈನ್ ತಗೊಂಡ್ರ, ಅವ್ರು ಅದ್ ಮಾಡಿದ್ರ ಇದು ಮಾಡಿದ್ರ, ಆ ತರ ಅವ್ರ ಮೇಲೆ ಗಮನ ಹರ್ಸಕ್ ಹೋಗ್ಲೇಬೇಡಿ. ನೀವು ನಿಮ್ ಪೇಪರ್ ಅಷ್ಟೇ. ಈ ಕುದುರೆಗಳನ್ನೆಲ್ಲ ನೀವು ನೋಡಿದೀರಾ, ಇಲ್ಲಿ ಜತ್ಕಾ ಕುದುರೆಗಳು ಅಂತಾರಲ್ಲ, ಅವುಗಳ್ಗೆಲ್ಲ ಇಲ್ಲೊಂದ್ ಕಟ್ಟಿರುತ್ತೆ ಈ ರೀತಿ, ಅವ್ರಗಳಿಗೆ ನೋಡಕ್ ಆಗಲ್ಲ. ಯಾಕೆಂತಂದ್ರೆ ಮೇನ್ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಅವ್ರಗಳಿಗೆ ಬೇರೆ ಕಡೆ ಎಲ್ಲ ನೋಡಿ ಡಿಸ್ಟ್ರಾಕ್ಷನ್ಸ್ ಆಗ್ಬಾರ್ದು ಅಂತ ಕುದುರೆಗಳಿಗೆ ಕಟ್ಟಿರ್ತಾರೆ ಈ ರೀತಿ. ಅಂದ್ರೆ ಅವ್ರದ್ದು ವಿಸಿಬಿಲಿಟಿ, ಅದಕ್ಕೆ ಕನ್ನಡದಲ್ಲಿ ಏನ್ ಹೆಸರು ಹೇಳ್ತಾರೆ ಗೊತ್ತಿಲ್ಲ ನಂಗೆ, ಬಟ್ ಕಣ್ಣು ಪಟ್ಟಿ ತರ ಕಟ್ಟಿರ್ತಾರೆ, ಮುಂದ್ಗಡೆ ಮಾತ್ರ ಕಾಣಿಸುತ್ತೆ ಅವ್ರಿಗೆ. ಕುದುರೆಗಳಿಗೆ ಸೈಡ್ ವಿಸಿಬಿಲಿಟಿ ಇರಲ್ಲ. ನೀವು ನೋಡಿ, ಎಷ್ಟ್ ಜನ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಬಟ್ ನೋಡಿ ನೀವುನು ಆ ತರನೇ ಕುದುರೆ ಆಗ್ಬಿಡಿ ಅಷ್ಟೇ. ಈ ತರ ಕಣ್ಪಟ್ಟಿ ಕಟ್ಟಿರೋ ಕುದುರೆ ತರ ನೀವಾಯ್ತು, ನಿಮ್ ಆನ್ಸರ್ ಪೇಪರ್ ಆಯ್ತು, ನಿಮ್ ಪೆನ್ ಆಯ್ತು, ನಿಮ್ ಕ್ವಶನ್ ಪೇಪರ್ ಆಯ್ತು ಅಷ್ಟೇ. ಅದು ಬಿಟ್ರೆ ಬೇರೆ ಯಾವ್ದ್ರ ಕಡೆಗೂನು ಗಮನ ಹರಿಸ್ಬೇಡಿ. ಅವಾಗ ಏನಾಗುತ್ತೆ ಗೊತ್ತಾ, ಒಂದ್ ಆನ್ಸರ್ದು ಬ್ಲೂ ಪ್ರಿಂಟ್ ತಲೆನಲ್ಲಿ ಇರುತ್ತೆ, ಅದನ್ನು ಎಲ್ಲ ಡಿಸ್ಟ್ರಾಕ್ಟ್ ಆಗ್ಬಿಡುತ್ತೆ, ಏನೋ ತಲೆಗ್ ಬರುತ್ತೆ, ಏನೋ ಹೋಗುತ್ತೆ, ನಿಮ್ಗೆ ಗೊತ್ತಿರೋ ಆನ್ಸರು ಮರ್ತೋಗುತ್ತೆ. ಹಾಗಾಗಿ ಎಕ್ಸಾಮ್ ಹಾಲ್ ಅಲ್ಲಿ ತುಂಬಾ ಕಾನ್ಸಂಟ್ರೇಷನ್ ಇಟ್ಕೊಂಡು ಕೂತಿರಿ. ನೆಕ್ಸ್ಟ್, ಆಲ್ವೇಸ್ ಸ್ಟಾರ್ಟ್ ಕ್ವೆಶನ್ ಫ್ರಮ್ ಫ್ರೆಶ್ ಪೇಜ್. ಹೌದು, ಯಾವಾಗ್ಲೂ ಒಂದು ಹೊಸ ಆನ್ಸರ್ನ ಹೊಸ ಪೇಜ್ ಇಂದಾನೆ ಸ್ಟಾರ್ಟ್ ಮಾಡಿ. ಅದು ಏನಾಗುತ್ತೆ ಅಂತಂದ್ರೆ ದಟ್ ವಿಲ್ ಗಿವ್ ಅ ಗುಡ್ ಇಂಪ್ರೆಷನ್. ಇನ್ವಿಜಿಲೇಟರ್ಗಿನೇ ಆಗಿರ್ಬೋದು, ಅಥವಾ ರೀ ಎಕ್ಸಾಮಿನೇಷನ್, ನೀವು ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀರ ಅಂದ್ರೆ ರೀ ಎಕ್ಸಾಮಿನೇಷನ್ಗೆ ಹೋಗುತ್ತೆ. ಅವಾಗ ಅಲ್ಲೂ ಕೂಡ ಅವ್ರಿಗೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಇವರು, ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಗುಡ್ ಇಂಪ್ರೆಷನ್ ಸಿಗುತ್ತೆ. ಹಾಗಾಗಿ ಯಾವಾಗ್ಲೂ ಅದನ್ನ ಹೊಸ ಪೇಜ್ ಇಂದಾನೆ ಸ್ಟಾರ್ಟ್ ಮಾಡಿ. ಅಂಡರ್ಲೈನ್ ಮಾಡಿ, ಕೋಟ್ ಮಾಡಿ, ಆದ್ರೆ ಡೆಕೋರೇಟ್ ಮಾಡಬೇಡಿ. ಡೆಕೋರೇಟ್ ಅಂತಂದ್ರೆ ಚಿತ್ರ ಬಿಡಿಸೋದು, ಅಲ್ಲಿ ಫ್ಲವರ್ ಬಿಡಿಸೋದು, ಅದೆಲ್ಲ ಮಾಡಕ್ ಹೋಗ್ಬೇಡಿ. ಕೆಲವೊಬ್ರು ವಂಡರ್ಫುಲ್ ಆಗಿ ಡಿಸೈನ್ ಬ್ರಾಕೆಟ್ ಎಲ್ಲ ಮಾಡ್ತಾರೆ, ಅವೆಲ್ಲ ಮಾಡಕ್ ಹೋಗ್ಬೇಡಿ. ನೀವು ಅಂಡರ್ಲೈನ್ ಮಾಡಿ ಡಬಲ್ ಇನ್ವರ್ಟೆಡ್ ಕಾಮಾದಲ್ಲಿ ಬರೀರಿ, that is very much sufficient. Don't do extraordinary things. And ಇದೆಲ್ಲ ಬರೆಯಕ್ ಹೋಗ್ಬೇಡಿ, ಕೋಟ್ಸ್ ಎಲ್ಲ ಬರೆಯಕ್ ಹೋಗ್ಬೇಡಿ. Don't do all of those things. ನೆಕ್ಸ್ಟ್, ಮೇಂಟೈನ್ ಯೂನಿಫಾರ್ಮಿಟಿ ಇನ್ ಪೆನ್ ಕಲರ್. ಅವಾಗಲೇ ಹೇಳ್ದಾಗೇನೆ ಒಂದೇ ಪೆನ್ ಅಲ್ಲಿ ಆದಷ್ಟು ಬರೀರಿ. ರೈಟ್ ಲೆಜಿಬ್ಲಿ, ಅವಾಯ್ಡ್ ಸ್ಕ್ರಿಬ್ಲಿಂಗ್. ಅಂದ್ರೆ ಸುಮ್ಮನೆ ಗೀಚದ್ ಬೇಡ ಪ್ಲೀಸ್. ಏನೋ ನೀವು 4 ಲೈನ್ ಬರ್ದ್ರು ಅದು ಅರ್ಥ ಆಗೋ ರೀತಿ ಬರೀರಿ. ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಎಕ್ಸಾಮ್ ಸ್ಟ್ರಾಟಜಿ ಅವ್ರದ್ದು, ಸುಮ್ನೆ ಹೆಂಗೆ ಬರ್ಕೊಂಡು ಹೋದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಂತ. ಕೆಲವೊಂದ್ಸಲ ಸೆಕ್ಷನ್ ನಂಬರ್ ಗೊತ್ತಿರಲ್ಲ, ಏನೋ ನಂಬರ್ ಬರ್ತ್ಬಿಡೋದು ಒಟ್ಟಾಸಿ ಗೋಜಾಗೆ. ಅವ್ರ ಎಕ್ಸಾಮಿನೇಷನ್ ಏನಾದ್ರು ಅನ್ಕೋಬಿಡ್ಲಿ, ನಾನ್ ಬರಿತೀನಿ ಅಂತ. ಡೋಂಟ್ ಡೂ ಲೈಕ್ ದಟ್. ಆಲ್ವೇಸ್ ರೈಟ್ ದಿ ಪ್ರಾಪರ್ ನಂಬರ್. ಲೆಜಿಬಲ್ ಆಗಿ ಬರೀರಿ. ಲೆಜಿಬಲಿ ಅಂದ್ರೆ ಓದೋ ರೀತಿ ಬರೀರಿ, ಓದಕ್ಕೇನೆ ಆಗ್ಬಾರ್ದು ಅನ್ನೋ ರೀತಿ ಬರೆಯೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್, ರೀಡಿಂಗ್ ಅಂಡ್ ಮೆಮೊರೈಸಿಂಗ್ ಟಿಪ್. ಓದುವಿಕೆ ಮತ್ತು ನೆನಪಿಟ್ಟುಕೊಳ್ಳಲು ಸಲಹೆಗಳು. ಯಾವ ರೀತಿ ನೀವು ನೆನ್ಪಿಟ್ಕೋಬೇಕು ಅಂತ. ಅವಾಗ್ಲೇ ಯಾರೋ ಕೇಳಿದ್ರು, ಹೇಗೆ ಕೇಸ್ ಲಾಸ್ ಎಲ್ಲ ನೆನ್ಪಿಟ್ಕೊಳ್ಳೋದು ಏನು ಅಂತೆಲ್ಲ. ಡೋಂಟ್ ಮೆಮೊರೈಸ್, ರಿಮೆಂಬರ್ ಇಟ್ ಆಸ್ ಅ ಸ್ಟೋರಿ ಆರ್ ಅ ಸೀಕ್ವೆನ್ಸ್. ನೀವು ಅದನ್ನ ಬಾಯ್ ಹಟ್ ಮಾಡಕ್ ಹೋಗ್ಬೇಡಿ, ಒಂದ್ ಕಥೆಯಾಗಿ ನೆನ್ಪಿಟ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಭೀಮ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್, ಆ ಕೇಸಲ್ಲಿ ಏನಾಗುತ್ತೆ, ಅವ್ರು ಹೋಗ್ತಾರೆ, ಇಲ್ಲ ಆಗುತ್ತೆ, ಬರ್ತಾರೆ, ಏನೊಂದಾಗುತ್ತೆ. ನೀವು ಅದ ಕೇಸ್ ಲಾ ಅಂತ ನೋಡಿದ್ರೆ ನಿಮ್ಗೆ ಅದ್ ನೆನ್ಪಿರಲ್ಲ. ಅದೇ ನೀವು ಒಂದು ಕತೆ ಅಂತ ನೆನ್ಪಿಟ್ಕೊಂಡ್ರೆ ಇಟ್ ವಿಲ್ ಬಿ ಇನ್ ಯೋರ್ ಮೈಂಡ್. ಇವಾಗ ನೀವು ಇಲ್ಲಿ ತನಕ ನೋಡಿರೋ ಫಿಲ್ಮ್ ಅಲ್ಲಿ ಯಾವ ಫಿಲ್ಮ್ದು ಸ್ಟೋರಿ ಕೇಳಿದ್ರು ನೀವು ಹೇಳ್ತೀರಾ. ನಿಮ್ ಲೈಫ್ ಅಲ್ಲಿ ಇಷ್ಟು ವರ್ಷಗಳು ನಡೆದಿರೋಂತಹ ಯಾವುದೇ ಕಥೆನ ಹೇಳಿದ್ರು ಅಥವಾ ಯಾವ ಇನ್ಸಿಡೆಂಟ್ ನ ಹೇಳಿದ್ರು ನಿಮ್ಗೆಲ್ಲಾನು ನೆನ್ಪಿರುತ್ತೆ. ಯಾಕೆಂತಂದ್ರೆ ನೀವು ಅದನ್ನ ಬೈ ಹಾರ್ಟ್ ಮಾಡಿಲ್ಲ, ನೀವು ಅದನ್ನ ಮೆಮೊರೈಸ್ ಮಾಡಿಲ್ಲ, ಅದನ್ನ ನೀವು ಜೀವಿಸಿದೀರಾ. ಅದು ಒಂದು ಕಥೆಯಾಗಿ ನಿಮ್ಗೆ ಫೀಲ್ ಆಗಿದೆ. ಹಾಗಾಗಿ ಯಾವುದೇ ಒಂದು ಕೇಸ್ ಲಾ ಆಗಿರ್ಬೋದು, ಆ ಕೇಸ್ ಲಾ ಆ ವ್ಯಕ್ತಿ ಜೊತೆ ಕನೆಕ್ಟ್ ಮಾಡಿ, ಅವಾಗ ನಿಮ್ಗೆ ಆಟೋಮೆಟಿಕಲಿ ಆ ಕೇಸಸ್ ನೆನ್ಪಿರುತ್ತೆ. ಟಿ ಸರಿತಾ ವರ್ಸಸ್ ವೆಂಕಟ ಸುಬ್ಬಯ್ಯ ಆಗಿರ್ಬೋದು, ಅಥವಾ ಶಾಬಾನು ಕೇಸ್ ಆಗಿರ್ಬೋದು, ವಿಶಾಖ ಕೇಸ್ ಆಗಿರ್ಬೋದು, ಇವೆಲ್ಲ ಏನಾಗುತ್ತೆ ಅಂತಂದ್ರೆ ನಾವು ಅವ್ರ ಜೊತೆ ಕನೆಕ್ಟ್ ಆಗ್ಬೇಕು.
ಓಕೆ, ಅವ್ರಿಗೆ ನೆನಪಿದೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದ್ 4-5 ವರ್ಷ ಬಿಟ್ಕೊಂಡು ಈ ತರ ಒಂದ್ ಕ್ಲಾಸ್ ಆಗಿತ್ತಂತೆ, ಅಲ್ಲೊಂದಾಗಿತ್ತು, ಹಾ ಹೌದು, ನಿಮ್ಗೆ ನೆನಪಿರುತ್ತೆ. ಯಾಕೆ ಅಂತಂದ್ರೆ ನೀವು ನನ್ ಮಾತನ್ನ ಇಷ್ಟೊತ್ ತನಕ ಕೇಳಿದೀರಾ. ಸೊ ದರ್ ಇಸ್ ಅ ಕನೆಕ್ಷನ್ ಬಿಟ್ವೀನ್ ಅಸ್. ಅದೇ ರೀತಿ ನೀವು ಮಾಡುವಂತಹ ಓದುವಂತಹ ಕೇಸ್ ಲಾಸ್ ಜೊತೆನೂ ಕೂಡ ನೀವು ಒಂದು ಕನೆಕ್ಷನ್ ನ ಬಿಲ್ಡ್ ಮಾಡ್ಬೇಕು. ಓಕೆ, ಅಂಡ್ ಟ್ರಸ್ಟ್ ಮೀ, ನಿಮ್ಗೆ ಇವಾಗ ನೀವು ತುಂಬಾ ಕಮ್ಮಿ ಕೇಸ್ ಲಾಸ್ ನ ಓದ್ತಾ ಇದ್ದೀರಾ. ಒಂದ್ಸಲ ನೀವು ಪ್ರಾಕ್ಟೀಸ್ ಬರ್ತೀರಾ ಅಥವಾ ಕಾರ್ಪೊರೇಟ್ ಬರ್ತೀರಾ ಅಂತಂದ್ರೆ ಇನ್ನ ತುಂಬಾ ಜಾಸ್ತಿ ಕೇಸ್ ಲಾಸ್ ಇರುತ್ತೆ. ಅವಾಗ ಅನ್ಸುತ್ತೆ, ಓ ಕಾಲೇಜಲ್ಲಿ ಬರೀ ಇಷ್ಟೇ ಸೆಕ್ಷನ್ಸ್, ಇಷ್ಟೇ ಕೇಸ್ ಲಾಸ್ ಓದಿದ್ದ ನಾವು, ಇವಾಗ ಇಷ್ಟೊಂದು ಕೇಸ್ ಲಾಸ್ ಇದೆ ಅಲ್ವಾ ಅಂತ. ಇವಾಗ ಕೋರ್ಟ್ ಇಂದ ಬರುವಂತಹ ಎಲ್ಲಾ ಜಡ್ಜ್ಮೆಂಟು ಕೂಡ ನಮ್ಗೆ ಕೇಸ್ ಲಾಸೇ ಆಗುತ್ತೆ. ಓಕೆ, ಸೊ ಹಾಗಾಗಿ ಎಲ್ಲಾ ಕೇಸ್ ಲಾಸ್ ಜೊತೆನೂ ಕನೆಕ್ಟ್ ಮಾಡಿ ಅದನ್ನ ಒಂದು ಕೇಸ್ ಲಾ ಆಗಿ ಅಥವಾ ಒಂದು ಸೆಕ್ಷನ್ ಆಗಿ ಓದ್ಬೇಡಿ, ಅದ್ರ ಬದಲು ಒಂದು ಕಥೆಯಾಗಿ ಓದಿ. ನೆಕ್ಸ್ಟ್ ಕೇಳಂತದ್ದು ನೋಟ್ಸ್. ಸುಮ್ನೆ ಯಾರೋ ಏನೋ ನೋಟ್ಸ್ ಮಾಡಿದ್ದಾರೆ ಅಂತ ಆ ನೋಟ್ಸ್ ನ ಓದಕ್ ಹೋಗ್ಬೇಡಿ. ನೀವು ನಿಮ್ದೇ ಆದಂತಹ ಒಂದು ನೋಟ್ಸ್ ಮಾಡಿ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಇಂಟರ್ನೆಟ್ ಅಲ್ಲಿ ಇವಾಗ ನಾನು ಗೂಗಲ್ ಮಾಡಿದ್ರೆ ಹೌ ಟು ರೈಟ್ ಲಾ ಎಕ್ಸಾಮ್ ಅಂತಂದ್ರೆ ತುಂಬಾ ಮೆಟೀರಿಯಲ್ ಬರುತ್ತೆ. ನಾನು ಅವನ್ನೆಲ್ಲ ಬಿಟ್ಟು ವೈ ಡಿಡ್ ಐ ಮೇಕ್ ಮೈ ಓನ್ PPT? ಯಾಕೆ ಅಂತಂದ್ರೆ ಇದರಿಂದಾಗಿ ನಾನು ಕನೆಕ್ಟ್ ಮಾಡೋದು ಈಸಿ ಆಗುತ್ತೆ, ನಾನು ಎಕ್ಸ್ಪ್ಲೇನ್ ಮಾಡೋದು ಈಸಿ ಆಗುತ್ತೆ. ಓಕೆ, ಸೊ ಐ ಕ್ಯಾನ್ ಡೆಲಿವರ್ ಮೋರ್ ಬೆಟರ್. ಹಾಗಾಗಿ ಯಾರೋ ಮೂರನೇವ್ರು ಮಾಡಿದ ನೋಟ್ಸು ಎಷ್ಟೇ ಚೆನ್ನಾಗಿದ್ರು ಅದನ್ನ ಸುಮ್ಮನೆ ರೆಫರ್ ಮಾಡಿ ಅಷ್ಟೇ. ಆದ್ರೆ ಅದನ್ನೇ ನಿಮ್ಮ ಮೇನ್ ಸ್ಟಡಿ ಮೆಟೀರಿಯಲ್ ಅಥವಾ ನಿಮ್ಮ ಮೇನ್ ಸೋರ್ಸ್ ಮಾಡ್ಕೋಬೇಡಿ. ಡೂ ಯುವರ್ ಓನ್ ನೋಟ್ಸ್. ಒಂದ್ ಚಿಕ್ಕ ಪೇಪರ್ ಅಲ್ಲಿ ನೀವು 4 ಲೈನ್ ಬರ್ದಿರೋ ನೋಟ್ಸ್ ಆದ್ರೂ ಪರವಾಗಿಲ್ಲ, ನಿಮ್ಮ ನೋಟ್ಸ್ ಅಂತ ಇರ್ಬೇಕು. ದಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾಕಂದ್ರೆ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರೋ ಅಥವಾ ಫೇಸ್ಬುಕ್ ಆಗಿರ್ಬೋದು, ಲಿಂಕ್ಡ್ ಇನ್ ಅಲ್ಲಿ ಬರುವಂತಹ 100 ಮೆಸೇಜ್ ಅಲ್ಲಿ 80 ಮೆಸೇಜಸ್ ಇದೇ ಇರುತ್ತೆ, ಮೇಡಮ್ ನಂಗೆ ನೋಟ್ಸ್ ಕೊಡಿ ಅಂತ. ನಾನು ಎಲ್ಲಾರ್ಗೂ ಒಂದೇ ಉತ್ತರ ಹೇಳೋದು, ನನ್ನ ಹತ್ರ ನೋಟ್ಸ್ ಇಲ್ಲ. ಯಾಕಂದ್ರೆ ಐ ಡೋಂಟ್ ಬಿಲೀವ್ ಇನ್ ನೋಟ್ಸ್ ಸಿಸ್ಟಮ್. ನಿಮ್ಗೆ ನೋಟ್ಸ್ ಬೇಕಂದ್ರೆ ನೀವು ನಿಮ್ಮದೇ ಆದ ಓನ್ ನೋಟ್ಸ್ ಅನ್ನ ಮಾಡ್ಬೇಕು, ಅವಾಗ್ಲೇ ನಿಮ್ಗೆ ನೆನ್ಪಿರೋಂಥದ್ದು. ಇವಾಗ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ಅಡಿಗೆ ಮಾಡೋಂಥದ್ದು ಅಲ್ವಾ. ಇವಾಗ ನಾವೇ ಹೋಗಿ ಅಡಿಗೆ ಮಾಡಿದ್ರೆ ನಮ್ಗೆ ನೆಕ್ಸ್ಟ್ ಟೈಮ್ ಮಾಡಕ್ ನೆನ್ಪಿರುತ್ತೆ, ಓಕೆ ನಾನು ಇದ್ ಮಾಡ್ಬೇಕು, ನಾನು ಅದ್ ಮಾಡ್ಬೇಕು ಅಂತ. ಅದೇ ಬೇರೆ ಯಾರೋ ಮಾಡಿರೋದನ್ನ ನಾವು ತಿಂದ್ರೆ ನಮ್ಗೆ ಹೇಗ್ ರೆಸಿಪಿ ನೆನ್ಪಿರುತ್ತೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, ಇವಾಗ ಯಾವ್ದೋ ಒಂದ್ ಜಾಗಕ್ಕೆ ನಾವೇ ಡ್ರೈವ್ ಮಾಡ್ಕೊಂಡು ಹೋದ್ರೆ ನಮ್ಗೆ ರೋಡ್ ನೆನ್ಪಿರುತ್ತೆ, ಓಕೆ ನಾನು ಇಲ್ಲಿಂದ ಡ್ರೈವ್ ಮಾಡ್ಕೊಂಡು ಅಲ್ಲಿಂದ ಟರ್ನ್ ತಗೊಂಡು ಅಲ್ಲಿಂದ ಅಲ್ಲಿಗೆ ಹೋದೆ ಮನೆಗೆ ಅಂತ. ಅದೇ ನಾವು ಸುಮ್ನೆ ಬೇರೆ ಯಾರೋ ಡ್ರೈವ್ ಮಾಡ್ತಾ ಇದಾರೆ, ನಾವು ಸುಮ್ನೆ ಹಿಂದ್ಗಡೆ ಕೂತಿದೀವಿ ಅಂತಂದ್ರೆ ನಮಗ್ ದಾರಿ ನೆನ್ಪಿರುತ್ತಾ? ಇಲ್ಲ, ಸುಮ್ನೆ ಹೋದ ಪುಟ್ಟ ಬಂದ ಪುಟ್ಟ ಅಂತ ಇರುತ್ತೆ ಅಲ್ವಾ. ಸೊ ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ನೋಟ್ಸ್. ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂತಂದ್ರೆ, ಸುಮಾರು ರೆಡಿಮೇಡ್ ನೋಟ್ಸ್ ಅಲ್ಲಿ ಐ ಡೂ ರೆಸ್ಪೆಕ್ಟ್ ದೆಮ್ ಸೋ ಮಚ್. ಅಲ್ಲಿ ಆತರ ಒಂದು ನೋಟ್ಸ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಪಡ್ಬೇಕಾಗತ್ತೆ, ತುಂಬಾನೇ ರಿಸರ್ಚ್ ಮಾಡ್ಬೇಕೆಲ್ಲ ಮಾಡ್ಬೇಕು. ಬಟ್ ಸ್ಟಿಲ್ ಆ ನೋಟ್ಸ್ ಅಲ್ಲಿ ಕೂಡ ಮಿಸ್ಟೇಕ್ಸ್ ಇರುತ್ತೆ. ನೀವ್ ಏನ್ ಮಾಡ್ತೀರಾ, ಅದನ್ನ ಬುಕ್ ಜೊತೆ ವೆರಿಫೈ ಮಾಡಲ್ಲ, ಅವ್ರು ಮಾಡಿರೋ ಮಿಸ್ಟೇಕ್ನೇ ನೀವು ಸರಿ ಅಂತ ತಿಳ್ಕೊಂಡ್ಬಿಟ್ಟು ಅದೇ ಮಿಸ್ಟೇಕ್ ನ ಎಕ್ಸಾಮ್ ಪೇಪರ್ ಅಲ್ಲೂ ಮಾಡಿರ್ತೀರಾ. ನಿಮ್ ಪ್ರಕಾರ ಅದು ಸರಿ ಇರುತ್ತೆ, ನೋಟ್ಸ್ ಅಲ್ಲಿ ಇದ್ದಿದ್ನೇ ಬರ್ದಿದ್ನಲ್ಲ, ಆದ್ರೂ ಯಾಕೆ ನಂಗೆ ಮಾರ್ಕ್ಸ್ ಸಿಗ್ಲಿಲ್ಲ ಅಂತ. ನೋಟ್ಸ್ ಅಲ್ಲಿ ಇದ್ದಿದ್ನ ಬರ್ದಿದ್ದೀರಾ ಸರಿ, ಆದ್ರೆ ನೋಟ್ಸ್ ಅಲ್ಲಿ ತಪ್ಪಿದೆ ಅಂತಂದ್ರೆ ನೀವ್ ಇವಾಗ ಯಾರುನು ಮಾಡಲ್ಲ ನೋಟ್ಸ್ ಅಲ್ಲಿ ಇರೋಂಥದ್ನ ಕ್ರಾಸ್ ವೆರಿಫೈ. ಓಕೆ, ಸೊ ಹಾಗಾಗಿ ಆ ನೋಟ್ಸ್ ಅಲ್ಲಿ ಏನಿದೆ, ಡೋಂಟ್ ಫಾಲೋ ಇಟ್ ಬ್ಲೈಂಡ್ಲಿ, ಮೇಕ್ ಯುವರ್ ಓನ್ ನೋಟ್ಸ್. ಒಳ್ಳೆ ಮಾರ್ಕ್ಸ್ ಬೇಕು ಅಂದ್ರೆ ನಿಮ್ಗೆ ನೀವು ನಿಮ್ಮದೇ ಆದ ನೋಟ್ಸ್ ಅನ್ನ ಮಾಡ್ಬೇಕು. ಆ ನೋಟ್ಸ್ ಅನ್ನ ರೆಫರ್ ಮಾಡೋದಕ್ಕೆ ನೀವು ಬೇರೆಯವರ ನೋಟ್ಸ್ ಕೂಡ ರೆಫರ್ ಮಾಡ್ಬೋದು, ಅದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಬುಕ್ಸ್ ರೆಫರ್ ಮಾಡಿ, ಅದ್ರ ಮೇಲೆನ ಇಂಪಾರ್ಟೆಂಟ್ ಆಗಿ ಬೇರೆ ರೆಫರ್ ಮಾಡಿ. Okay, so that way it will help you to score good marks. ನೆಕ್ಸ್ಟ್, ಕಲ್ಟಿವೇಟ್ ಹ್ಯಾಬಿಟ್ ಆಫ್ ರೀಡಿಂಗ್ ಬುಕ್ಸ್. ಹೌದು, ಬುಕ್ಸ್ ಓದೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇವಾಗಿಲ್ಲ ಅಂತಂದ್ರೆ ನೀವು ಕೆಲ್ಸಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ ಅವಾಗ ಹೋಗ್ಬೇಕಾದ್ರೂ ನೀವು ಬುಕ್ಸ್ ನ ಓದ್ಲೇಬೇಕಾಗತ್ತೆ. ಅದ್ರ ಬದಲು ಈಗಿಂದನೇ ಸ್ಟಾರ್ಟ್ ಮಾಡಿ, ಯಾಕೆಂತಂದ್ರೆ ನೀವು ಕೆಲ್ಸಕ್ಕೆ ಹೋದಾಗ ನೆಕ್ಸ್ಟ್ ಆಮೇಲೆ ಯೂಸ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಕೆಲ್ಸದಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಇರಲ್ಲ, ಸಿಲೆಬಸ್ ಅಂತ ಇರಲ್ಲ, ಮಾರ್ಕ್ಸ್ ಅಂತ ಇರಲ್ಲ, ಒಂಥರ ಪ್ರತಿದಿನನೂ ಎಕ್ಸಾಮೆ. ಓಕೆ, ಸೊ ಹಾಗಾಗಿ ಕಲ್ಟಿವೇಟ್ ದ ಹ್ಯಾಬಿಟ್ ಆಫ್ ರೀಡಿಂಗ್ ಬುಕ್ಸ್. ಎಷ್ಟಾಗುತ್ತೆ ಅಷ್ಟು ಬುಕ್ಸ್ ಇಂದಾನೇ ಓದಿ ಅಂಡ್ ನಿಮ್ಮ ಓನ್ ನೋಟ್ಸ್ ನ ನೀವು ಮಾಡ್ಕೊಳ್ಳಿ.
ನೆಕ್ಸ್ಟ್, ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೆನ್ಪು ಮಾಡಿಟ್ಕೊಳ್ಳೋದು, ಅದನ್ನ ಸಾಲ್ವ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಅದು ಯಾಕೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. 1 ಸೆಕೆಂಡ್, ಐ ಆಮ್ ಶೇರಿಂಗ್ ಮೈ ಸ್ಕ್ರೀನ್. ವಿಸಿಬಲ್ ಇದೆ ಅಲ್ಲ? ಓಕೆ. ಸೊ ಅದು ಹೋಗೋದ್ಕಿಂತ ಮುಂಚೆ ಸೆಕ್ಷನ್ಸ್ ನ ಯಾವ ರೀತಿ ನೆನ್ಪಿಟ್ಕೊಳ್ಳೋದು. ಓಕೆ, ಸೊ ಐ ಆನ್ಸರ್ ದಾಟ್ ಕ್ವೆಶನ್ ಫಸ್ಟ್. ಇವಾಗ ನಾನು ಇಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ 1955 ತಗೊಂಡಿದ್ದೀನಿ. ಓಕೆ, ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ಯು ಯಾವ ರೀತಿ ನಾವು ಸೆಕ್ಷನ್ಸ್ ನ ನೆನ್ಪಿಟ್ಕೋಬೇಕು ಅಂತ. ಫಸ್ಟ್ ಬರೋಂಥದ್ದು ಪ್ರಿಲಿಮಿನರಿ. ಪ್ರಿಲಿಮಿನರಿ ಯೂಶುವಲಿ ಎಲ್ಲಾ ಸೆಕ್ಷನ್, ಎಲ್ಲಾ ಆಕ್ಟ್ ಅಲ್ಲೂ ಇರುತ್ತೆ. ಡೆಫಿನೇಷನ್, ಯಾವತ್ತಿಂದ ಎಫೆಕ್ಟ್ ಬರುತ್ತೆ ಅದನ್ನ ಹೇಳಂತದ್ದು. ಅದಾದ್ಮೇಲಿಂದ ಮ್ಯಾರೇಜಸ್. ಓಕೆ, ಮ್ಯಾರೇಜ್ ಬಂದು ಸೆಕ್ಷನ್ 5 ಇಂದ ಸೆಕ್ಷನ್ 8. ಕಂಡೀಷನ್ಸ್ ಫಾರ್ ಅ ಹಿಂದೂ ಮ್ಯಾರೇಜ್, ಮದುವೆ ಆಗೋದಕ್ಕೆ ಏನೆಲ್ಲ ಕಂಡೀಷನ್ಸ್ ಇದೆ. ಸೆಕ್ಷನ್ 7, ಮದುವೆ ಆಗೋದಕ್ಕೆ ಏನೆಲ್ಲ ಸೆರೆಮನೀಸ್ ಬೇಕು. ಸೆಕ್ಷನ್ 8, ರಿಜಿಸ್ಟ್ರೇಷನ್ ಆಫ್ ಹಿಂದೂ ಮ್ಯಾರೇಜಸ್. ಮೊದಲಿಗೆ ಅವ್ರು ಏನ್ ಮಾಡಿದ್ರು, ಪ್ರಿಲಿಮಿನರಿ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೆಕೆಂಡ್ ಚಾಪ್ಟರ್ ಅಲ್ಲಿ ಅವರು ಮದುವೆನ ಮಾಡಿಸಿದ್ರು. ಮೂರನೇ ಚಾಪ್ಟರ್ ಅಲ್ಲಿ ಅವರು ಸೆಕ್ಷನ್ 9, ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್, ಅಂದ್ರೆ ವೈವಾಹಿಕ ಹಕ್ಕುಗಳ ಮರುಸ್ಥಾಪನೆ ಮಾಡಿದ್ರು. ಇನ್ನ ಏನೋ ಆಗ್ಲಿಲ್ಲ ಅಂತಂದಾಗ ಅವರು ಅವರಿಬ್ರನ್ನ ದೂರ ದೂರ ಇರಿಸಿದ್ರು. ಓಕೆ, ಸೊ ಗಲಾಟೆ ಆದಾಗ ಏನ್ ಮಾಡ್ತೀವಿ, ಫಸ್ಟ್ ಅವ್ರನ್ನ ರಾಜಿ ಮಾಡಕ್ ನೋಡ್ತೀವಿ, ಅದು ಸೆಕ್ಷನ್ 9. ರಾಜಿ ಆಗ್ಲಿಲ್ವಾ, ಸ್ವಲ್ಪ ದಿನ ದೂರ ದೂರ ಇರಿ ಅಂತ ಅವ್ರನ್ನ ಜುಡಿಷಿಯಲಿ ಸಪರೇಟ್ ಮಾಡ್ತೀವಿ, ಅದು ಸೆಕ್ಷನ್ 10. ಇನ್ ಅದಕ್ಕೂ ಬಗ್ಲಿಲ್ವಾ, ನೆಕ್ಸ್ಟ್ ಅವ್ರಿಗೆ ಡಿವೋರ್ಸ್ ಕೊಡ್ಸೋಣ. ಡಿವೋರ್ಸ್ ಕೊಡ್ಸಕ್ಕಿಂತ ಮುಂಚೆ ಶೂನ್ಯ ವಿವಾಹ, ವಾಯ್ಡ್ ಮ್ಯಾರೇಜ್, ವಾಯ್ಡೇಬಲ್ ಮ್ಯಾರೇಜ್ ಅದ್ರ ಬಗ್ಗೆ ಹೇಳೋಣ. ಅದಾದ್ಮೇಲಿಂದ 13ಕ್ಕೆ ಡಿವೋರ್ಸ್ ಕೊಡ್ಸೋಣ. 13A, alternate relief in divorce proceedings. 13B, divorce by mutual ಕನ್ಸೆಂಟ್. ಓಕೆ, ಅದಾದ್ಮೇಲಿಂದ ನೆಕ್ಸ್ಟ್ ಡಿವೋರ್ಸ್ ಏನೋ ಆಗೋಯ್ತು ಅವ್ರಿಗೆ. ಡಿವೋರ್ಸ್ ಆದ್ಮೇಲಿಂದ ನೆಕ್ಸ್ಟ್ ಏನು, ಅವ್ರು ಯಾವಾಗ ಮದ್ವೆ ಆಗ್ಬೋದು, ಸೆಕ್ಷನ್ 15. ಅದಾದ್ಮೇಲಿಂದ ಮಕ್ಳ ಕತೆ ಏನು, ಸೆಕ್ಷನ್ 16. ಪನಿಷ್ಮೆಂಟ್ ಆಫ್ ಬೈಗಮಿ, ಪೂರ್ತಿ ಡಿವೋರ್ಸ್ ತಗೊಳ್ದೆ ಅವ್ರ ಏನಾದ್ರು ಇನ್ನೊಂದು ಮದ್ವೆ ಆಗಿದ್ರೆ ಅವಾಗ ಏನ್ ಮಾಡೋದು, ಸೆಕ್ಷನ್ 17. ಇದ್ರ ಜೊತೆಗೆ ಬೇರೆ ಏನಾದ್ರು ಕಂಡೀಷನ್ಸ್ಗೆ, ಬೇರೆ ಏನಾದ್ರು ಲಾ ಏನಿದೆ ಈ ಆಕ್ಟ್ ಅಲ್ಲಿ ವೈಲೇಟ್ ಮಾಡಿದ್ರೆ ಅವ್ರು ಏನ್ ಮಾಡೋದು, ಸೆಕ್ಷನ್ 18. ಆಯ್ತು, ಡಿವೋರ್ಸ್ ಕೊಡ್ಸಾಯ್ತು. ಡಿವೋರ್ಸ್ ಕೊಡ್ಸಾದ್ಮೇಲೆ ಯಾವ ರೀತಿ ಯಾವ ರೀತಿ ಡಿವೋರ್ಸ್ ಕೊಡ್ಸೋದು ಅವ್ರಿಗೆ, ಅದಕ್ಕೆ ಕೋರ್ಟ್ ಇನ್ ವಿಚ್ ಪಿಟಿಷನ್ ಶೆಲ್ ಬಿ ಪ್ರೆಸೆಂಟೆಡ್, ಎಲ್ಲಿ ಅವರು ಡಿವೋರ್ಸ್ಗೆ ಹಾಕ್ಬೇಕು. ಸೆಕ್ಷನ್ 20, ವೆರಿಫಿಕೇಶನ್ ಆಫ್ ಪಿಟಿಷನ್ಸ್, ಯಾವ ರೀತಿ ವೆರಿಫಿಕೇಶನ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಬಂದು ಪ್ರೊಸೀಡಿಂಗ್ಸ್ ಟು ಬಿ ಇನ್ ಕ್ಯಾಮರಾ, ಮೆ ನಾಟ್ ಬಿ ಪ್ರಿಂಟೆಡ್ ಆರ್ ಪಬ್ಲಿಷ್ಡ್. ಸೆಕ್ಷನ್ 22, ಕೋರ್ಟ್ ಅಲ್ಲಿ ಯಾವ್ದೆಲ್ಲ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಸೆಕ್ಷನ್ 19 to 24 ಅಲ್ಲಿ ಹೇಳಿದೆ. ಅದಾದ್ಮೇಲಿಂದ ನೆಕ್ಸ್ಟ್ ಬಂದು ಸೇವಿಂಗ್ಸ್ ಅಂಡ್ ರಿಪೀಲ್ಸ್, ಸೆಕ್ಷನ್ 29 to 30. ಇವಾಗ ನಿಮ್ಗೆ ಹಿಂದೂ ಮ್ಯಾರೇಜ್ ಆಕ್ಟ್ ಎಲ್ಲಾ 30 ಸೆಕ್ಷನ್ ಅರ್ಥ ಆಯ್ತಾ, ಏನ್ ಹೇಳುತ್ತೆ ಹಿಂದೂ ಮ್ಯಾರೇಜ್ ಆಕ್ಟ್ ಅದ್ರ 30 ಸೆಕ್ಷನ್ಸ್ ಅಲ್ಲಿ ಅಂತ. ಇಸ್ ದಿಸ್ ಕ್ಲಿಯರ್? ಸಿಂಪಲ್ ಇದೆಯಾ? ಎಸ್, ನೋ? Yes, yes. It was far more simple in this Yes, than yes, sir. I was thinking earlier. It is very simple, right? Yeah. Yeah, first they will get married, then there will be fight. So they'll try to join them, they'll try to separate, then they'll give divorce, and how to give divorce, and the last savings. ಅರ್ಥ ಆಯ್ತಾ ಸೆಕ್ಷನ್ಸ್ ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಅಂತ? Yes, sir. ಇವಾಗ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ನೋಡೋಣ. ಇಂಡಿಯನ್ ಕಾಂಟ್ರಾಕ್ಟ್ ಅಲ್ಲಿ ಕೂಡ ಇದೇ ರೀತಿ. ಓಕೆ, ಸೊ ಇಲ್ಲಿ ಫಸ್ಟ್ ಚಾಪ್ಟರ್. ಓಕೆ, ಚಾಪ್ಟರ್ 1. ಚಾಪ್ಟರ್ 1 ಏನ್ ಹೇಳುತ್ತೆ ಅಂತಂದ್ರೆ, ಓಕೆ, ಸೊ ಪ್ರಿಲಿಮಿನರಿ ಬಂದು ಸೇಮ್ ಅದೇ ಡೆಫಿನೇಷನ್ ಏನಿದೆ. ಸೆಕ್ಷನ್ 2, ಇಟ್ ಇಸ್ ಆಲ್ವೇಸ್ ಇಂಟರ್ಪ್ರಿಟೇಷನ್ ಕ್ಲಾಸ್. ಸೊ ಸೆಕ್ಷನ್ 2 ನಲ್ಲೆಲ್ಲ ಇಂಟರ್ಪ್ರಿಟೇಷನ್ ಇದೆ. ಆಮೇಲಿಂದ ನೆಕ್ಸ್ಟ್ ನೀವು ಸೆಕ್ಷನ್ 2 ನಲ್ಲಿ ಇಂಟರ್ಪ್ರಿಟೇಷನ್ ಅಲ್ಲೂ ಯು ಕ್ಯಾನ್ ಫೈಂಡ್ ದ ಸೇಮ್ ಸೀಕ್ವೆನ್ಸ್. ಓಕೆ, ಸೊ ಚಾಪ್ಟರ್ 1 ಏನ್ ಹೇಳುತ್ತೆ, ಸೆಕ್ಷನ್ 3 ನಲ್ಲಿ ಯಾವ ರೀತಿ ಪ್ರಪೋಸಲ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಎವ್ರಿ ಕಾಂಟ್ರಾಕ್ಟ್ ಸ್ಟಾರ್ಟ್ಸ್ ವಿತ್ ಪ್ರಪೋಸಲ್. ಸೊ ಪ್ರಪೋಸಲ್ ನ ಯಾವ ರೀತಿ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್, ಯಾವ ರೀತಿ ಯಾವಾಗ ಪ್ರಪೋಸಲ್ ಕಂಪ್ಲೀಟ್ ಆಗುತ್ತೆ, ಕಮ್ಯುನಿಕೇಶನ್ ವೆನ್ ಇಟ್ ಇಸ್ ಸೆಟ್ ಟು ಕಂಪ್ಲೀಟ್. ಅದಾದ್ಮೇಲಿಂದ ಅದನ್ನ ಯಾವ ರೀತಿ ಕ್ಯಾನ್ಸಲ್ ಮಾಡ್ಬೋದು. ಓಕೆ, ಅಂಡ್ ಯಾವಾಗೆಲ್ಲ ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟ್, ಯಾವಾಗೆಲ್ಲ ಅದನ್ನ ಕ್ಯಾನ್ಸಲ್ ಮಾಡ್ಬೋದು. ಅಂಡ್ ಒಂದ್ ವೇಳೆ ಅವರು ಅದನ್ನ ಒಪ್ಕೊಂಡ್ರು ಅಂತಂದ್ರೆ ಯಾವ ರೀತಿ ಒಪ್ಕೋಬೇಕು. ನೆಕ್ಸ್ಟ್, ಒಪ್ಕೊಂಡಾದ್ಮೇಲಿಂದ ಅವ್ರು ಏನೆಲ್ಲ ಮಾಡ್ಬೇಕು.
ನೆಕ್ಸ್ಟ್ ಸೆಕ್ಷನ್ 9 ಎಕ್ಸ್ಪ್ರೆಸ್ ಅಂಡ್ ಇಂಪ್ಲೈಡ್. ಯಾವ ರೀತಿ ಪ್ರಾಮಿಸ್ ಎಕ್ಸ್ಪ್ರೆಸ್ ಆಗಿರುತ್ತೆ, ಇಂಪ್ಲೈಡ್ ಕೂಡ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಬಂದು ಬೇಸಿಕ್ ಆಗಿರೋಂಥದ್ದು. ಓಕೆ, ಸೊ ನಿಮ್ಗೆ ಪ್ರಪೋಸಲ್, ಆಕ್ಸೆಪ್ಟೆನ್ಸ್ ಅಂಡ್ ಪ್ರಾಮಿಸಸ್ ಇಲ್ಲಿದೆ. ಚಾಪ್ಟರ್ 2, ಓಕೆ, ಪ್ರಾಮಿಸಸ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ, ಪ್ರಪೋಸಲ್ ಆಯ್ತು, ಆಕ್ಸೆಪ್ಟೆನ್ಸ್ ಆಯ್ತು, ಪ್ರಾಮಿಸ್ ಆಯ್ತು. ಅದಾದ್ಮೇಲಿಂದ ಏನ್ ಬರೋದು? ಕಾಂಟ್ರಾಕ್ಟ್. ಅದು ಸೆಕ್ಷನ್ 10. ವಾಟ್ ಅಗ್ರಿಮೆಂಟ್ ಆರ್ ಕಾಂಟ್ರಾಕ್ಟ್? ಯಾವ ಅಗ್ರಿಮೆಂಟ್ ನ ನಾವು ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಆಯ್ತು, ಕಾಂಟ್ರಾಕ್ಟ್ ಮಾಡಾಯ್ತು. ಯಾರು ಇದನ್ನ ಮಾಡೋದಕ್ಕೆ ಕಾಂಪಿಟೆಂಟ್? ಹೂ ಕ್ಯಾನ್ ಡೂ ಇಟ್? ಸೆಕ್ಷನ್ 11. ನೆಕ್ಸ್ಟ್, what is a sound mind for the purpose of contracting? ಕಾಂಟ್ರಾಕ್ಟ್ ಮಾಡೋದಕ್ಕೆ ಇರುವಂತಹ ಬುದ್ಧಿವಂತಿಕೆ ಯಾವ ರೀತಿ ಇರಬೇಕು? ಆಯ್ತು, ಬುದ್ಧಿವಂತಿಕೆ ಜೊತೆ ಏನು? ನೆಕ್ಸ್ಟ್ ಬರುವಂತದ್ದು ಅವರ ಒಪ್ಪಿಗೆ. ಯಾವ ರೀತಿಯಾದ ಒಪ್ಪಿಗೆ? ಸಂಪೂರ್ಣವಾದ ಒಪ್ಪಿಗೆ. ಆಮೇಲಿಂದ ಕಾಷನ್, ಹೆದರ್ಸೋದು, ಅಂಡ್ಯೂ ಇನ್ಫ್ಲುಯೆನ್ಸ್, ಅವ್ರ ಮೇಲೆ ಒತ್ತಡ ಹೇರುವಂಥದ್ದು, ಅವ್ರ ಮೇಲೆ ಫ್ರಾಡ್ ಮಾಡೋಂಥದ್ದು, ಆಮೇಲಿಂದ ಅವ್ರನ್ನ ಮಿಸ್ರೆಪ್ರೆಸೆಂಟೇಷನ್ ಮಾಡುವಂಥದ್ದು, ಅಂದ್ರೆ ಅವ್ರು ಯಾರು ಅಲ್ದಿರೋನ ಬೇರೆ ಅವರು ಅಂತ ತೋರ್ಸ್ಕೊಳ್ಳೋಂಥದ್ದು. ಮತ್ತೆ ಈ ತರ ಏನಾದ್ರು ಮಾಡಿದ್ರೆ ಅವಾಗ ಏನಾಗುತ್ತೆ? ಅದು ವಾಯ್ಡಬಿಲಿಟಿ ಆಗುತ್ತೆ. ಅದ್ರದ್ದು ಕಾಂಟ್ರಾಕ್ಟ್ ಸ್ಟೇಟಸ್ ಏನಿರುತ್ತೆ, ದಟ್ ಇಸ್ ಸೆಕ್ಷನ್ 19. ಓಕೆ, ಆಮೇಲಿಂದ ಇಲ್ಲಿ ನೆಕ್ಸ್ಟ್ 2ಗೆ ಬರ್ಬೇಕಾದ್ರೆ ಮಿಸ್ಟೇಕ್ಸ್ ಆಫ್ ಲಾ, ಮಿಸ್ಟೇಕ್ ಆಫ್ ಫ್ಯಾಕ್ಟ್, ಮಿಸ್ಟೇಕ್ ಆಫ್ ಲಾ. ಸೊ ಒಂದ್ ವೇಳೆ ಏನಾದ್ರು ಆ ರೀತಿ ಏನಾದ್ರು ಹೆಚ್ಚು ಕಮ್ಮಿ ಆಗೋಯ್ತು ಕಾಂಟ್ರಾಕ್ಟ್ ಅಲ್ಲಿ ಅಂತಂದ್ರೆ ಅದಕ್ಕೆ ಇರುವಂತಹ ಎಲ್ಲಾ ಸೊಲ್ಯೂಷನ್ ಬಂದು ಚಾಪ್ಟರ್ 2 ನಲ್ಲಿದೆ. ನೆಕ್ಸ್ಟ್ ಚಾಪ್ಟರ್ 3, ಕಂಟಿಂಜೆಂಟ್ ಕಾಂಟ್ರಾಕ್ಟ್. ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂತಂದ್ರೆ ಒಂದು ಈವೆಂಟ್ ಹ್ಯಾಪನಿಂಗ್, ಒಂದು ಆಗುತ್ತೆ ಅಥವಾ ಆಗಲ್ಲ ಅನ್ನೋದ್ರ ಮೇಲೆ ಇರುವಂತಹ ಒಂದು ಕಾಂಟ್ರಾಕ್ಟ್ಗೆ ನಾವು ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂದ್ರೆ ಏನು? ಡೆಫಿನೇಷನ್ 31. ಈವೆಂಟ್ ಹ್ಯಾಪನಿಂಗ್, ಆಗುವಂತಹ ಒಂದು ಸನ್ನಿವೇಶದ ಮೇಲೆ ಇದ್ರೆ ಅದು ಸೆಕ್ಷನ್ 32. ಅದು ಆಗದೇ ಇರುವಂತಹ ಒಂದು ಸನ್ನಿವೇಶದ ಮೇಲಿದ್ರೆ ಅದು ಸೆಕ್ಷನ್ 33. ಒಂದು ವೇಳೆ ಆಗುವಂತಹ ಪರಿಸ್ಥಿತಿಯಲ್ಲಿ ಇರೋ ಕಾಂಟ್ರಾಕ್ಟ್ ಇನ್ಮೇಲಿಂದ ಆಗಲ್ಲ ಅಂತ ಹೋದ್ರೆ ಅದು ಸೆಕ್ಷನ್ 34. ಸೆಕ್ಷನ್ 35 ಏನು ಅಂತಂದ್ರೆ ಆಗುವಂತಹ ಕಾಂಟ್ರಾಕ್ಟ್ ಒಂದು ಫಿಕ್ಸ್ಡ್ ಟೈಮ್ ಅಲ್ಲಿ ಆಗಿರ್ಬೇಕು, ಆದ್ರೆ ಅದಾಗಿಲ್ಲ ಅಂತಂದ್ರೆ ಅದು ಸೆಕ್ಷನ್ 35. ಆಮೇಲಿಂದ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಅಲ್ಲಿ ಹೇಳಿರುವಂತಹ ಕೆಲಸ ಆಗದೇ ಇಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ ಅಂತಿದ್ರೆ ಅದು ಸೆಕ್ಷನ್ 36. ವೆರಿ ಸಿಂಪಲ್ ಚಾಪ್ಟರ್ 3. ಆಮೇಲಿಂದ ನೆಕ್ಸ್ಟ್ ಚಾಪ್ಟರ್ 4 ಆಯ್ತು. ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಆಯ್ತು, ಆಗದೆ ಇರೋ ಆಗದೆ ಇರೋ ವಿಷಯದ ಬಗ್ಗೆ ಮಾತಾಡಿದ್ವಿ. ಆಮೇಲಿಂದ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್. ಓಕೆ, ಕಾಂಟ್ರಾಕ್ಟ್ ತನಕ ಆಯ್ತು, ಕಾಂಟ್ರಾಕ್ಟ್ ಎಂಟರ್ ಆದ್ವಿ, ಕಾಂಟ್ರಾಕ್ಟ್ ವ್ಯಾಲಿಡ್ ಅಂತ ಮಾಡಿದ್ವಿ, ಆಮೇಲಿಂದ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಮಾತಾಡಿದ್ವಿ. ನೆಕ್ಸ್ಟ್ ಬರೋಂಥದ್ದು ಕಾಂಟ್ರಾಕ್ಟ್ ನ ಪರ್ಫಾರ್ಮ್ ಮಾಡೋಂಥದ್ದು. ನಾವು ಯಾವ ರೀತಿ ಎಲ್ಲ ಕಾಂಟ್ರಾಕ್ಟ್ ನ ಪರ್ಫಾರ್ಮ್ ಮಾಡ್ಬೇಕು, ಕಾಂಟ್ರಾಕ್ಟ್ ಯಾವಾಗ ಪರ್ಫಾರ್ಮ್ ಆಗುತ್ತೆ, ಯಾರು ಪರ್ಫಾರ್ಮ್ ಮಾಡ್ತಾರೆ, ಟೈಮ್ ಅಂಡ್ ಪ್ಲೇಸ್ ಏನು, ರೆಸಿಪ್ರೋಕಲ್ ಪ್ರಾಮಿಸ್. ರೆಸಿಪ್ರೋಕಲ್ ಪ್ರಾಮಿಸ್ ಅಂದ್ರೆ ನಾನು ಮಾಡಿರೋದು ನೀವು ಮಾಡಿರೋದು, ಅದನ್ನ ಯಾವ ರೀತಿ ಮಾಡ್ತಾರೆ, ಅಪ್ರೋಪ್ರಿಯೇಷನ್ ಆಫ್ ಪೇಮೆಂಟ್ಸ್ ಯಾವ ರೀತಿ ನಡೆಯುತ್ತೆ, ಕಾಂಟ್ರಾಕ್ಟ್ ವಿಚ್ ನೀಡ್ ನಾಟ್ ಟು ಬಿ ಪರ್ಫಾರ್ಮ್ಡ್, ನಾವು ಯಾವ ತರದ ಕಾಂಟ್ರಾಕ್ಟ್ ಅನ್ನ ಮಾಡಬೇಕಾಗಿಲ್ಲ ಅಂತ ಹೇಳಂತದ್ದು. ಇದು ಚಾಪ್ಟರ್ 4 ಬರುತ್ತೆ. ಆಮೇಲಿಂದ ಕಾಂಟ್ರಾಕ್ಟ್ ಪರ್ಫಾರ್ಮೆನ್ಸ್ ಆಯ್ತು. ಅದಾದ್ರೆ ಕಾಂಟ್ರಾಕ್ಟ್ ಅಲ್ಲಿ ಇರುವಂತಹ ಪಾರ್ಟಿಗಳ ಸಂಬಂಧಗಳೇನು? ಓಕೆ, ಅದೇ ತರದ ಬೇರೆ ಏನಾದ್ರು ಕಾಂಟ್ರಾಕ್ಟ್ ತರದ್ದೇ ಬೇರೆ ಏನಾದ್ರು ಇದ್ರೆ ಅದ್ರದ್ದು ಏನ್ ಸಂಬಂಧ ಇರುತ್ತೆ, ಅದ್ರದ್ದು ಏನು ಇರುತ್ತೆ, ಅದು ಬರೋಂಥದ್ದು ಚಾಪ್ಟರ್ 5, ರಿಸೆಂಬ್ಲಿಂಗ್ ದೋಸ್ ಕ್ರಿಯೇಟೆಡ್ ಬೈ ಕಾಂಟ್ರಾಕ್ಟ್. ಅಂದ್ರೆ ಕಾಂಟ್ರಾಕ್ಟ್ ಇಂದ ಆಗಿರುವಂತಹ ಒಂದು ಕಾಂಟ್ರಾಕ್ಟ್ ತರದ್ದೇ ಅಂತ ಒಂದು ಆಗಿರೋಂತಹ ಒಂದು ಥಿಂಗ್. ಫಾರ್ ಎಕ್ಸಾಂಪಲ್, ಇವಾಗ ನನ್ಗೆ ಎಲ್ಲೋ ಹೋಗ್ತಾ ಇರ್ಬೇಕಾದ್ರೆ ಒಂದು ಡೈಮಂಡ್ ರಿಂಗ್ ಬಿದ್ದು ಸಿಕ್ಕಿರುತ್ತೆ, ಅಲ್ಲಿ ನಾನು ರೆಸ್ಪಾನ್ಸಿಬಿಲಿಟಿ ಆಫ್ ಫೈಂಡರ್ ಆಫ್ ಗೂಡ್ಸ್, ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ, ಅದೆಲ್ಲ ಬರುತ್ತೆ. ನೆಕ್ಸ್ಟ್ ಕಾನ್ಸಿಕ್ವೆನ್ಸಸ್ ಆಫ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಪರ್ಫಾರ್ಮೆನ್ಸ್ ಮಾಡಾದ್ಮೇಲೆ ಏನ್ ಬರುತ್ತೆ? ಬ್ರೀಚೇ ಬರುತ್ತೆ. ಅವರು ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ಏನು ಅಂತ. ಸೊ ಅದನ್ನ ಬಂದು ಚಾಪ್ಟರ್ 6 73 74 75 ಹೇಳುತ್ತೆ. ಕಾಂಪನ್ಸೇಷನ್ ಫಾರ್ ಲಾಸ್ ಆರ್ ಡ್ಯಾಮೇಜ್ ಕಾಸ್ ಡ್ಯೂ ಟು ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಇಲ್ಲಿ ಪೆನಾಲ್ಟಿ ಆಲ್ರೆಡಿ ಮೆನ್ಷನ್ ಆಗಿದೆ. ಆಮೇಲಿಂದ ಯಾರು ಕಾಂಪನ್ಸೇಷನ್ಗೆ ಎಲಿಜಿಬಲ್ ಆಗಿರ್ತಾರೆ, 73 74 ಅಂಡ್ 75. ಆಮೇಲಿಂದ ನೆಕ್ಸ್ಟ್ ಸೆಕ್ಷನ್ಸ್ ನ ಅವ್ರು ರಿಪೀಲ್ ಮಾಡಿದ್ದಾರೆ, ಅದಿಲ್ಲ. ಆಮೇಲಿಂದ ನೆಕ್ಸ್ಟ್ ನಿಮ್ಗೆ ಬರೋಂಥದ್ದು ಚಾಪ್ಟರ್ 8, ಅದು ನಿಮ್ಗೆ ಕಾಂಟ್ರಾಕ್ಟ್ 2 ಆಗಿರುತ್ತೆ. ಓಕೆ, ಸೊ ಇದು ನಿಮ್ಮ ಕಾಂಟ್ರಾಕ್ಟ್ ಚಾಪ್ಟರ್, ಕಾಂಟ್ರಾಕ್ಟ್ 1 ಸೆಕ್ಷನ್ 75, ಸೆಕ್ಷನ್ 1 to ಸೆಕ್ಷನ್ 75. ಇಸ್ ದಿಸ್ ಈಸಿ? ನಿಮ್ಗೆ ನೆನ್ಪಿಟ್ಕೊಳಕ್ ಈಸಿ ಅಲ್ವಾ? Yes, no. Yes, ma'am. Yes.
Yes, yes. ಓಕೆ, ಸೊ ಎಲ್ಲಾ ಆಕ್ಟ್ ಅಲ್ಲೂ ಕೂಡ ನೀವು ಯಾವುದೇ ಆಕ್ಟ್ ಓಪನ್ ಮಾಡಿ ನೋಡಿ, ದೇರ್ ಇಸ್ ದಿಸ್ ಲಿಂಕೇಜ್. ಅವರ್ ಲೆಜಿಸ್ಲೇಟರ್ಸ್ ಆರ್ ಟೂ ಗುಡ್. ನಮ್ಮ ಯಾವುದೇ ಒಂದು ಆಕ್ಟ್ ಆಗಿರ್ಬೋದು, ಎಲ್ಲಾ ಆಕ್ಟ್ ಅಲ್ಲೂ ಅಷ್ಟೇ ನೀವು ಈ ತರ ಸೀಕ್ವೆನ್ಸ್ ನ ನೋಡ್ಕೊಂಡ್ ಬರ್ಬೋದು. ಈ ತರ ನೀವು ಓದೋದ್ರಿಂದ ನಿಮ್ಗೆ ಎಕ್ಸಾಮ್ ಅಲ್ಲಿ ನೆನ್ಪಿಟ್ಕೊಳ್ಳೋದು ತುಂಬಾನೇ ಈಸಿ ಆಗುತ್ತೆ. ಓಕೆ, ಇದಾದ್ಮೇಲೆ ಅದಾಯ್ತು, ಅದಾದ್ಮೇಲೆ ಇದಾಯ್ತು, ಇದಾದ್ಮೇಲೆ ಅದು ಬಂತು ಅಂತ. ಓಕೆ, ಸೊ ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಾ? ಎನಿ ಕ್ವೆಶನ್ಸ್ ಆನ್ ದಿಸ್ ಒನ್? ಅಂಡ್ ಇದು ನಿಮ್ಗೆ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದಿರೋ, ನೀವು ಇದನ್ನ ಕನ್ನಡದಲ್ಲಿ ಕೂಡ ಓದ್ಬೋದು. ಓಕೆ, ನಿಮ್ಗೆ ಇಂಗ್ಲಿಷ್ ಅಲ್ಲೂ ಆಪ್ಷನ್ ಇದೆ, ಹಿಂದಿನಲ್ಲೂ ಆಪ್ಷನ್ ಇದೆ, ಅಂಡ್ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಆಪ್ಷನ್ಸ್ ಇದೆ. ಓಕೆ, ಸೊ ದಿಸ್ ಇಸ್ ಅವೈಲೇಬಲ್ ಇನ್ ಕನ್ನಡ ಆಲ್ಸೋ. ಅಂಡ್ ನೀವು ಇದನ್ನ ಪೇಜ್ ನ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಕೂಡ ಕನ್ನಡದಲ್ಲಿ ನೀವು ಮಾಡ್ಕೋಬಹುದು. ಓಕೆ, ಸೊ ಮೂವಿಂಗ್ ನೆಕ್ಸ್ಟ್, ಸೆಕ್ಷನ್ಸ್ ಎಲ್ಲ ನೆನ್ಪಿಟ್ಕೊಳ್ಳೋದಾಯ್ತು. ಆಮೇಲಿಂದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್. ನಾನು ಎಲ್ಲಾರ್ಗೂ ಹೇಳೋದೇನು ಅಂತಂದ್ರೆ, ಮಿನಿಮಮ್ 3 to 4 ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನ ಓದಿ ಅಂತ. ಸೊ ಲೆಟ್ ಮಿ ಶೋ ಯು ವೈ. ಎಲ್ಲರಿಗೂ ಅನ್ಸುತ್ತೆ ಏನಕ್ಕೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಪೇಪರ್ ಓದ್ಬೇಕು ನಾವು ಅಂತ. ನಾನು ಇವಾಗ ನಿಮ್ಗೆ ವಿತ್ ಎಕ್ಸಾಂಪಲ್ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಬಂದು ದಿಸ್ ಇಸ್ ಕಾಂಟ್ರಾಕ್ಟ್. ಯಾಕಂದ್ರೆ ತುಂಬಾ ಜನ ಫಸ್ಟ್ ಇಯರ್ ಇರೋದ್ರಿಂದ ನಾನು ಕಾಂಟ್ರಾಕ್ಟ್ ನ ತಗೊಂಡಿದ್ದೀನಿ. ಇದೆ ಸೇಮ್ ಸಬ್ಜೆಕ್ಟ್, ಸೇಮ್ ವಿಡಿಯೋ IPC-ಗೂ ಇದೆ. ಆಫ್ಟರ್ ದಿಸ್ ಸೆಷನ್ ಐ ವಿಲ್ ಶೇರ್ ಯು ದಟ್ ಲಿಂಕ್. ಸೊ ಯಾರಾದ್ರೂ IPC ಬರಿತಾ ಇರೋರು ಅದನ್ನ ನೋಡ್ಬೋದು. ಇಲ್ಲಿ ನೀವು ನೋಡ್ಬೋದು ಕ್ವೆಶ್ಚನ್. ದಿಸ್ ಇಸ್ ಫ್ರಮ್ ದ ಇಯರ್ 2022. ಓಕೆ, ಫಸ್ಟ್ ಸೆಮಿಸ್ಟರ್ 3 years. ಕ್ವೆಶ್ಚನ್ ಬಂದು, ಆನ್ ಅಗ್ರಿಮೆಂಟ್ ವಿದೌಟ್ ಕನ್ಸಿಡರೇಷನ್ ಇಸ್ ವಾಯ್ಡ್, ಡಿಸ್ಕಸ್. ಕ್ವೆಶ್ಚನ್ 1A ಇದೆ, ಮಾರ್ಕ್ಸ್ 10 ಇದೆ. ಓಕೆನಾ? ಇವಾಗ ನಾನು ಇನ್ನೊಂದು ಕ್ವೆಶ್ಚನ್ಗೆ ಹೋಗ್ತಾ ಇದ್ದೀನಿ. ಡಿಫೈನ್ ಕನ್ಸಿಡರೇಷನ್, ವಾಟ್ ಆರ್ ದಿ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕನ್ಸಿಡರೇಷನ್. ಇದು 2019 ಬ್ಯಾಚ್. ಇಲ್ಲಿ ಬರ್ತೀನಿ. ಆನ್ ಅಗ್ರಿಮೆಂಟ್ ವಿತೌಟ್ ಕನ್ಸಿಡರೇಷನ್ ಇಸ್ ವಾಯ್ಡ್, ಎಕ್ಸ್ಪ್ಲೇನ್ ವಿತ್ ಎಕ್ಸೆಪ್ಷನ್ಸ್ ಇಫ್ ಎನಿ. ನಾವು ನೋಡಿರೋಂತಹ 4 ಕ್ವೆಶ್ಚನ್ ಪೇಪರ್ ಅಲ್ಲಿ 3 ಕ್ವೆಶ್ಚನ್ ಪೇಪರ್ ಅಲ್ಲಿ ಒಂದೇ ಕ್ವೆಶ್ಚನ್ ಇದೆ, ಸೆಕೆಂಡ್ ಕ್ವೆಶ್ಚನ್. ಯಾವ್ದದು? ಕನ್ಸಿಡರೇಷನ್ ಮೇಲೆ. ಸೊ ನೀವು ಕನ್ಸಿಡರೇಷನ್ ಇಂದ ಒಂದು ಕ್ವೆಶ್ಚನ್ ನ ಕಂಪಲ್ಸರಿ 10 ಮಾರ್ಕ್ಸ್ಗೆ ತಗೋಬಹುದು. ಸಿ, an agreement without consideration is void, explain with exceptions if any. ಇಲ್ಲಿನೂ ಕೂಡ ಅದೇ ಇದೆ. ಡಿಫೈನ್ ಕನ್ಸಿಡರೇಷನ್, ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕನ್ಸಿಡರೇಷನ್. an agreement without consideration is void, discuss. ಸೊ ಇವಾಗ ಯಾರೆಲ್ಲ ಕಾಂಟ್ರಾಕ್ಟ್ ಬರೀತೀರಾ, ನೀವೆಲ್ಲ ಕನ್ಸಿಡರೇಷನ್ ಓದ್ತೀರಾ ಅಲ್ವಾ? ಎಸ್, ನೋ? ನೋ ಆನ್ಸರ್. ಓಕೆ, ನಂಗೆ ಅಲ್ಲೂ ನೀವು ಚಾಟ್ಸ್ ಹಾಕೋದಕ್ಕೆ ಕಾಣಿಸಲ್ಲ. ಐ ಹ್ಯಾವ್ ಟು ಸಿ ಇನ್ ಮೈ ಫೋನ್. ಓಕೆ, ಸೊ ನೆಕ್ಸ್ಟ್ ಇದೇ ರೀತಿಯಾಗಿ ನಿಮ್ಗೆ ಮಿನಿಮಮ್ 4 to 5 ಕ್ವೆಶನ್ಸ್ ಪೇಪರ್ ನ ಓದಿದ್ರೆ ನೀವು ಯು ಕ್ಯಾನ್ ಫೈಂಡ್ ಆಲ್ ದಿ ಕ್ವೆಶನ್ ಪೇಪರ್ ರಿಪೀಟೆಡ್. ಎಲ್ಲ ಕ್ವೆಶನ್ಸ್ ನಿಮಗೆ ರಿಪೀಟೆಡ್ ಆಗಿ ಕಾಣಿಸುತ್ತೆ. ಆಮೇಲಿಂದ ನೋಡಿ, ಇಲ್ಲಿ ಕ್ವೆಶನ್ ನಂಬರ್ 2A ಇದೆ, ಇದನ್ನು ಕ್ವೆಶನ್ ನಂಬರ್ 2A ಇದೆ. ಸೊ ದಿಸ್ ಇಸ್ ವಾಟ್ ಐ ವಾಸ್ ಟೆಲ್ಲಿಂಗ್, ಬಿ ವೆರಿ ಕೇರ್ಫುಲ್. ತುಂಬಾನೇ ಕೇರ್ಫುಲ್ ಆಗಿ ನೀವು ಬರೀರಿ. ಆಮೇಲಿಂದ ನೀವು ಇಲ್ಲಿ ಇನ್ನೊಂದು ನೋಡ್ತೀರಾ, ಇಲ್ಲಿ ಟೈಪಿಂಗ್ ಎರರ್ ಇದೆ. ಕ್ವೆಶ್ಚನ್ ನಂಬರ್ 2A, ಕ್ವೆಶ್ಚನ್ ನಂಬರ್ 2A, ಯೂನಿಟ್ 2 ಆರ್ ಅಥವಾ. ಆಮೇಲಿಂದ ನೆಕ್ಸ್ಟ್ ನೀವು ಇಲ್ಲಿ ಬಂದ್ರೆ ಇದೂನು ಕ್ವೆಶ್ಚನ್ ನಂಬರ್ 2B, ಇದೂನು ಕ್ವೆಶ್ಚನ್ ನಂಬರ್ 2B. ಸೊ ಹೌ ಆರ್ ಯು ಗೋಯಿಂಗ್ ಟು ಚೂಸ್ ದಿಸ್? ಇವೆರಡರಲ್ಲಿ ಯಾವ್ದಾದ್ರು ಒಂದು ಬರಿಬೇಕು, ಅದು ಕ್ವೆಶ್ಚನ್ ನಂಬರ್ 2A ಆಗುತ್ತೆ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಬರಿಬೇಕು, ಅದು ಕ್ವೆಶ್ಚನ್ ನಂಬರ್ 2B ಆಗುತ್ತೆ. ಯೂಶುವಲಿ ಅವ್ರು ಏನ್ ಮಾಡ್ತಾರೆ, ಯೂಶುವಲಿ ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ 2 ಕ್ವೆಶ್ಚನ್ ಮೇಲಿರುತ್ತೆ, 2A 2B ಅಂತ ಇರುತ್ತೆ, ಅಂಡ್ ಕೆಳಗಡೆನು 2A 2B ಅಂತ ಇರುತ್ತೆ. ಆದ್ರೆ ಇವ್ರು ಏನ್ ಮಾಡಿದ್ದಾರೆ, ಇದರಲ್ಲಿ ಎರಡರಲ್ಲೂ ಆಪ್ಷನ್ಸ್ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಆಪ್ಷನ್ಸ್ ಇನ್ ದ ಬೋತ್ ಒನ್. ಓಕೆ, ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಈ ತರ ಕ್ವೆಶ್ಚನ್ಸ್ ಅಲ್ಲಿ ಕನ್ಫ್ಯೂಸ್ ಆಗಕ್ ಹೋಗ್ಬಾರ್ದು. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಈ ತರ ಇದೆ, ಇಲ್ಲಿರೋದು ತೋರಿಸ್ಕೊಡ್ತೀನಿ ನೋಡಿ. ವೇರ್ ಇಸ್ ದಿ ಅದರ್ ಒನ್?
See here. Here it is in a different way. ಇಲ್ಲಿ ನೋಡಿ, ಇಲ್ಲಿ ಆ ತರ ಇಲ್ಲ. ಸೊ ಈ ಮಿಸ್ಟೇಕ್ಸ್ನೆಲ್ಲ ಈ ವಿಷಯಗಳನ್ನ ಗಮನ ಇಟ್ಕೊಂಡು ಐ ಆಮ್ ಎಂಫಸೈಸಿಂಗ್ ಕ್ವೆಶ್ಚನ್ ನಂಬರ್ಸ್ನ ತುಂಬಾ ಕರೆಕ್ಟ್ ಆಗಿ ಹಾಕಿ ಮಿಸ್ ಮಾಡ್ದಿರೋ ಹಾಗೆ ನೋಡ್ಕೊಳ್ಳಿ. ಓಕೆ, ಸುಮ್ನೆ ಅನ್ಯಾಯವಾಗಿ ಮಾರ್ಕ್ಸ್ ಹೋಗ್ಬಿಡುತ್ತೆ ಏನಾದ್ರೂ ಕ್ವೆಶ್ಚನ್ ಪೇಪರ್ ಅಲ್ಲಿ ಮಿಸ್ಟೇಕ್ ಇತ್ತು ಅಂತಂದ್ರೆ. ಡಿಸ್ಕಸ್ ದಿ ಲೀಗಲ್ ಎಫೆಕ್ಟ್ಸ್ ಆಫ್ ಮೈನರ್ಸ್ ಅಗ್ರಿಮೆಂಟ್ ಇಲ್ಲಿದೆ. ಆಮೇಲಿಂದ capacity to contract, legality to contract. ಇದ್ರಲ್ಲೆಲ್ಲ ನೋಡಿ, ಇಲ್ಲಿ ಕೆಪಾಸಿಟಿ ಟು ಕಾಂಟ್ರಾಕ್ಟ್ ಇಲ್ಲೂ ಇದೆ. ಎಕ್ಸ್ಪ್ಲೇನ್ ದ ಪ್ರಾವಿಷನ್ಸ್ ರಿಲೇಟೆಡ್ ಟು ಕೆಪಾಸಿಟಿ ಟು ಕಾಂಟ್ರಾಕ್ಟ್. ಯು ಕ್ಯಾನ್ ಫೈಂಡ್ ದ ಸೇಮ್ ಕ್ವೆಶನ್ ಹಿಯರ್. ಎಲ್ಲಿದೆ? ಎಕ್ಸ್ಪ್ಲೇನ್ ದ ಪ್ರಾವಿಷನ್ಸ್ ರಿಲೇಟೆಡ್ ಟು ಕೆಪಾಸಿಟಿ ಆಫ್ ಕಾಂಟ್ರಾಕ್ಟ್. ಸೇಮ್ ಕ್ವೆಶನ್ ಇಸ್ ರಿಪೀಟೆಡ್. Breach of contract, even that is also the most repeated question. Appropriation of payments, adano illa ide. Explain the provisions related to appropriation of payments. Appropriation of payments. So ನೀವು ಕ್ವೆಶ್ಚನ್ ಪೇಪರ್ನ ಇಟ್ಕೊಂಡು ನೋಡಿದ್ರೆ you can find all the question papers, all the questions repeated. ಆ ರಿಪೀಟೆಡ್ ಕ್ವೆಶನ್ಸ್ ಅಲ್ಲೇ ನೀವು ಪ್ರಿಪೇರ್ ಆದ್ರೆ ಯು ಕ್ಯಾನ್ ಆರಾಮ್ಸೆ ಸ್ಕೋರ್ 50-60. ಕಣ್ ಮುಚ್ಕೊಂಡು ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನ ಪ್ರಿಪೇರ್ ಮಾಡಿ. ಅಂಡ್ ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಬರೀ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನ ಮಾಡಿ ಬೇರೆನೆಲ್ಲ ಓದ್ಲೇಬೇಡಿ ಅಂತ. It has to be a cumulative effort, like both previous year question paper and also notes, but you have to emphasize on previous year question papers. Artha, now you understood why it is important to read previous year question papers. Okay, so this is all that I had to cover for today. Nandu list ಅಲ್ಲಿ ಇವತ್ತು ಇಷ್ಟೊಂದೆಲ್ಲ ಟಾಪಿಕ್ಸ್ ಇತ್ತು. Let me know if you have any questions or if you want me to speak on any specific topic related to the examination. ಓಕೆ, ಕನ್ನಡದಲ್ಲಿ ಓಕೆ, ನೀವು ಸ್ಕ್ರೀನ್ ಶೇರ್ ಮಾಡಿರೋ ವೆಬ್ಸೈಟ್ ಕನ್ನಡದಲ್ಲೂ ಅವೈಲೇಬಲ್ ಇದೆಯಾ? ಹೌದು, ಇಂಡಿಯಾ ಕೋಡ್ ಕನ್ನಡದಲ್ಲಿ ಕೂಡ ವೆಬ್ಸೈಟ್ ಇದೆ. How to score more than 50 marks in examination. Study hard. Hard work ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಇಂಪಾರ್ಟೆಂಟ್. ಮೇಡಮ್, ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಕ್ವೆಶನ್ ಆನ್ಸರ್ಸ್ ಏನಾದರೂ ಸಿಗ್ಬೋದಾ ನಿಮ್ಮ ಕಡೆಯಿಂದ? ನನ್ನ ಹತ್ರ ನಿಜವಾಗ್ಲೂ ನೋಟ್ಸ್ ಇಲ್ಲ, ರೆಡಿಮೇಡ್ ಆಗಿರೋದು ಕ್ವೆಶನ್ ಪೇಪರ್ಸ್. ನಿಮಗೆ ನಾನು ನೋಡಿರೋದು ಯಾವ ಕಾಲೇಜ್ ವೆಬ್ಸೈಟ್ ಅಲ್ಲಿ ಗೊತ್ತಾ? KLE ಸೊಸೈಟೀಸ್ SVA ಮಾನ್ವಿ ಲಾ ಕಾಲೇಜ್. ಅಲ್ಲಿಂದ ನಾನು ಕ್ವೆಶನ್ ಪೇಪರ್ಸ್ ತಗೊಂಡೆ. ಸೊ ಯು ಕ್ಯಾನ್ ಚೆಕ್ ಇಟ್ ಫ್ರಮ್ ದೇರ್. ಅಷ್ಟೇ ಕಮೆಂಟ್ಸ್ ಇದೆ. ಮ್ಯಾಮ್, ಇವಾಗ ನಮ್ಗೆ ಕೇಸ್ ಲಾ ಗೊತ್ತಿಲ್ಲ ಅಂತಂದ್ರೆ ನಾವು ಅದಕ್ಕೆ ಎಕ್ಸಾಂಪಲ್ ಅಂತ ಹಾಕಿ ಯಾವುದೋ ಎಕ್ಸಾಂಪಲ್ ಕೊಟ್ರೆ ಮಾರ್ಕ್ಸ್ ಕೊಡ್ತಾರೆ. ಬಟ್ ದೇರ್ ವಿಲ್ ಬಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್. ನಿಮ್ಗೆ ಕೇಸ್ ಲಾಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೋ ಅಷ್ಟೇ ಮಾರ್ಕ್ಸ್ ಅಲ್ಲಿ ಮೇ ಬಿ ಕೊಡಲ್ಲ, ಬಟ್ ಯು ವಿಲ್ ಗೆಟ್ ಸಮ್ ಮಾರ್ಕ್ಸ್. 6 ಮಾರ್ಕ್ಸ್ಗೆ 2 ಪೇಜ್ ಬರೆದ್ರೆ ಸಾಕ? 10 ಮಾರ್ಕ್ಸ್ಗೆ ಎಷ್ಟು ಬರಿಬೇಕು? 6 ಮಾರ್ಕ್ಸ್ಗೆ ಅರೌಂಡ್ 3 pages ಬರೀರಿ. And also it depends on your handwriting. ನಿಮ್ದು ಹ್ಯಾಂಡ್ ರೈಟಿಂಗ್ ಎಷ್ಟು ದೊಡ್ಡದಿದೆ ಚಿಕ್ಕದಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಆಸ್ ಐ ಸೆಡ್, ಕೀವರ್ಡ್ಸ್ ವೆರಿ ಇಂಪಾರ್ಟೆಂಟ್. ಹೌ ಟು ರಿಮೆಂಬರ್ ಕೇಸ್ ಲಾಸ್? ಎಸ್, ಕೇಸ್ ಲಾಸ್ ನೆನ್ಪಿಟ್ಕೊಳಕ್ಕೆ ನೀವು ಆ ಕೇಸ್ ಜೊತೆ ಕನೆಕ್ಟ್ ಆಗ್ಬೇಕು. ಐ ಥಿಂಕ್ ದಟ್ ಇಸ್ most important thing you have to do. Only then you will be able to understand it and you will be able to write it. ನೀವು ಅದನ್ನ ನಿಮ್ ಜೀವನದಲ್ಲೇ ಒಂದು ಇನ್ಸಿಡೆಂಟ್ ಇದೆ, ನಿಮ್ ಫ್ರೆಂಡ್ಗೆ ಏನೋ ಆಗಿದೆ, ಅಥವಾ ನೀವು ಅದನ್ನ ಒಂದು ಮೂವಿ ತರ ನೋಡಿದೀರಾ. ಇವಾಗ ಸೀರಿಯಲ್ ಎಪಿಸೋಡ್ ಎಲ್ಲ ನೋಡ್ತೀವಲ್ವಾ, ನಮ್ಗೆ ಮರ್ತೋಗುತ್ತಾ? ನೆನ್ಪಿರುತ್ತೆ ಅಲ್ವಾ? ಅದೇ ರೀತಿ ಕೇಸ್ ಲಾಸ್ ಕೂಡ ಆಗಿರ್ಬೇಕು. ಓಕೆ ಮೇಡಮ್, ಸೆಕ್ಷನ್ ಒಂದ್ ವೇಳೆ ನೆನ್ಪಿಲ್ಲ ಅಂತಂದ್ರೆ ಮಾರ್ಕ್ಸ್ ಕೊಡ್ತಾರ? ಸೆಕ್ಷನ್ಸ್ ಬರೀಲೇಬೇಕು ಬ್ರೋ. ಸೆಕ್ಷನ್ಸ್ ಇಲ್ಲ ಅಂತಂದ್ರು ಮಾರ್ಕ್ಸ್ ಕೊಡ್ತಾರೆ, ಕೊಡಲ್ಲ ಅಂತಲ್ಲ. ಇವಾಗ ನಾನು ಅದೇ ಹೇಳಿದ್ನಲ್ಲ, ನೀವು ಮ್ಯಾಥ್ಸ್ ಅಲ್ಲಿ ಫಾರ್ಮುಲಾಸ್ ಬರೀಲಿಲ್ಲ ಅಂತಂದ್ರೆ ನಿಮ್ಗೆ ಮಾರ್ಕ್ಸ್ ಕೊಡಲ್ಲ. ನೀವು ಫೈನಲ್ ಆನ್ಸರ್ ಗೊತ್ತಿದ್ರೆ
ನೀವು ಬರ್ದ್ಬಿಡಿ ಅಲ್ಲಿ, ಬಟ್ ಸೆಕ್ಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೆಕ್ಷನ್ಸ್, ಸೆಕೆಂಡ್ ಕೇಸ್ ಲಾಸ್. ಎಷ್ಟಾಗುತ್ತೆ ಅಷ್ಟು ಸೆಕ್ಷನ್ಸ್ ನ ಬರೀರಿ, ಎಷ್ಟಾಗುತ್ತೆ ಅಷ್ಟು ಸೆಕ್ಷನ್ಸ್ ನ ನೆನ್ಪಿಟ್ಕೊಳಕ್ ಟ್ರೈ ಮಾಡಿ. 5 years BBA LLB ಲೀಗಲ್ ಮೆಥಡ್ಸ್ ಯಾವ ಬುಕ್ ರೆಫರ್ ಮಾಡೋದು? ನಿಮ್ ಸಿಲೆಬಸ್ ಅಲ್ಲಿ ಕೆಳಗಡೆ ಬರ್ದಿರುತ್ತೆ ನೋಡಿ, ಆ ಬುಕ್ಸ್ ನ ರೆಫರ್ ಮಾಡಿ. ದಟ್ KSLU ಇಂದಾನೆ ರೆಕಮೆಂಡ್ ಮಾಡಿರೋ ಬುಕ್ಸ್ ಅವು. ಸೊ ನಿಮ್ದು ಸಿಲೆಬಸ್ ಎಲ್ಲಿ ಯಾವ ರೀತಿ ಪ್ರಿಪೇರ್ ಆಗಿದೆಯೋ ಅದೇ ಬುಕ್ಸ್ ಇಂದ ಪ್ರಿಪೇರ್ ಆಗಿರೋಂಥದ್ದು. ಸೊ ಹಾಗಾಗಿ ಅದನ್ನೇ ನೋಡಿ ನೀವು. ಸಿಲೆಬಸ್ ಅಲ್ಲೇ ಕೆಳಗಡೆ ಬುಕ್ಸ್ ಇರುತ್ತೆ. ಕನ್ನಡ ಮೀಡಿಯಂ. ಓಕೆ. ಆರ್ಬಿಟ್ರರಿ ಅಂದ್ರೆ ಏನು? ಆರ್ಬಿಟ್ರರಿ ಪವರ್, ಆರ್ಬಿಟ್ರೇಷನ್ ಅಂತ ಕೇಳ್ತಾ ಇದ್ದೀರಾ ಅಥವಾ ಆರ್ಬಿಟ್ರರಿ ವರ್ಡ್ ಕೇಳ್ತಾ ಇದ್ದೀರಾ? ರೆಫರೆನ್ಸ್ ಬುಕ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತೆ. ನಿಮ್ಗೆ ತುಂಬಾ ಕನ್ನಡ ಬುಕ್ಸ್ ಇರುತ್ತೆ ಅನ್ಸುತ್ತೆ. ಐ ಆಮ್ ನಾಟ್ ಶ್ಯೂರ್, ಯಾಕಂದ್ರೆ ನಾನು ಇಲ್ಲಿ ತನಕ ಕನ್ನಡ ಬುಕ್ ಅಷ್ಟೊಂದು ನೋಡಿಲ್ಲ. ಲೆಟ್ ಮೀ ಸಿ. ಆರ್ಬಿಟ್ರರಿ ವರ್ಡ್ ಅಂತಂದ್ರೆ ಅದೊಂಥರ ಪವರ್. ಇವಾಗ ಫಾರ್ ಎಕ್ಸಾಂಪಲ್ ಏನು, ಯಾವುದೇ ಒಂದು ಪರ್ಟಿಕ್ಯುಲರ್ ರೀಸನ್ ಇಲ್ಲ. ಇವಾಗ ನೀವು 17 ಜನ ಇದ್ದೀರಾ ಅಲ್ವಾ, 17 ಜನರಲ್ಲಿ ನಾನು ಏನ್ ಮಾಡ್ತೀನಿ, ನಾನು ಯಾರಿಗೊಬ್ರಿಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೀನಿ. ಅದು ನನ್ನ ಆರ್ಬಿಟ್ರರಿ ಪವರ್. ಏನೋ ರೀಸನ್ ಇರಲ್ಲ, ಸುಮ್ನೆ ನಂಗೆ ಕೊಡ್ಬೇಕು ಅಂತ ಅನಿಸ್ತೇ ನಾನು ಅದಕ್ಕೆ ಕೊಡ್ತೀನಿ. ದಟ್ ಇಸ್ ಕಾಲ್ಡ್ ಆಸ್ ಆರ್ಬಿಟ್ರರಿ ಪವರ್. ನೀವು ನನ್ನ ಏನಕ್ಕೆ ಕೊಟ್ಟಿದ್ದೀರಾ, ಏನಕ್ಕೆ ಇದ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಆಗಲ್ಲ. ಐ ಆಮ್ ಆಸ್ಕಿಂಗ್ ಕನ್ನಡ ಮೀಡಿಯಂ. ಕನ್ನಡ ಮೀಡಿಯಂ ಬುಕ್ಸ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಲೆಟ್ ಮಿ ಸಿ, ನಾನು ಯಾರನ್ನಾದ್ರೂ ಕೇಳಿ ನೋಡ್ತೀನಿ ಏನಾದ್ರೂ ಬುಕ್ಸ್ ಇದೆಯಾ ಅಂತ. ಏನಾದ್ರೂ ಇದ್ರೆ ಖಂಡಿತ ದಿನೇಶ್ ಅವ್ರಿಗೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ದಿನೇಶ್ ಅಲ್ವಾ? I'll update you. Okay, so any more questions on examination? Any questions? Yes, no. All good. All not good. Yes, all good. Mostly, I wanted to know about this questions which are related to the kind of problem statements. So that you have explained nicely. That I was looking forward. Actually, I had some issues in the past, and I was losing marks there. Now I will see this time how it goes. Thanks for those scenes. No problem, no problem. Yeah, so that one is like you have to write the legal principle, followed by the application of that, and the final answer should be very much clear based on the question, like what the question is. So your answer should be answering the question that has been asked. ಒಂದೊಂದು ಆನ್ಸರ್ಗೂ ಎಷ್ಟು ಟೈಮ್ ಅಲ್ಲಿ ಬರಿಬಹುದು ಮ್ಯಾಮ್? ಸಿ, ಅದು ನಿಮ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸಮಥಿಂಗ್ ಇಸ್ ಟೋಟಲಿ ಅಪ್ ಟು ಯು. ನೀವು ಎಷ್ಟು ಸ್ಪೀಡಾಗಿ ಬರಿತೀರಾ, ನೀವು ಎಷ್ಟು ಮಿಸ್ಟೇಕ್ಸ್ ಇಲ್ದಿರಂಗ್ ಬರಿತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯೂಶ್ವಲಿ ಫುಲ್ ಕ್ವೆಶನ್ ಪೇಪರ್ ಏನಿದೆ, ಆ ಕ್ವೆಶನ್ಸ್ ಅಲ್ಲಿ ಇರುವಂತದ್ದು 10 marks 6 marks ಅಂತ ನೀವು ಸ್ಪ್ಲಿಟ್ ಮಾಡ್ಕೊಂಡು ಯು ಕ್ಯಾನ್ ಪ್ಲಾನ್ ಯುವರ್ ಟೈಮ್. ಬಟ್ ಸ್ಟಿಲ್ ಇಟ್ ಇಸ್ ಅಪ್ ಟು ಯುವರ್ ರೈಟಿಂಗ್ ಸ್ಪೀಡ್. ನಾನು ಇವಾಗ 15 ನಿಮಿಷ ಅಂತ ಹೇಳಿ ನೀವು ತುಂಬಾ ಫಾಸ್ಟ್ ಆಗಿ ಬರೆಯೋರಾಗಿದ್ರೆ ದಟ್ ಇಸ್ ಆಫ್ ನೋ ಯೂಸ್. ಅಥವಾ ನೀವು ತುಂಬಾ ಸ್ಲೋ ಆಗಿ ಬರೆಯೋರಾಗಿದ್ರು ದಟ್ ಇಸ್ ಆಫ್ ನೋ ಯೂಸ್. ಪ್ಯಾನಿಕ್ ಆಗ್ತೀರಾ. ಸೊ ಯು ಹ್ಯಾವ್ ಟು ಸಾರ್ಟ್ ದ ಥಿಂಗ್ಸ್ ಟು ಯೋರ್ ಸೆಲ್ಫ್. ಇವಾಗ ಒಬ್ಬೊಬ್ರು ಡ್ರೆಸ್ ಫಿಟ್ಟಿಂಗ್ ಯುನೀಕ್ ಆಗಿ ಹೇಗಿರುತ್ತೋ ಅದೇ ರೀತಿ ಕೆಲವೊಂದು ವಿಷಯ ನಿಮಗೆ ಯುನೀಕ್ ಆಗಿರುತ್ತೆ. ದಟ್ ಇಸ್ ಅಪ್ ಟು ಯು. Yeah, sure. I'll share the PPT and also I'll share the recording as well. So both of the things will be shared. Yeah, any questions? Are we good to wind up? ಓಕೆ. ಎಲ್ಲ ಮೌನವ್ರತದಲ್ಲಿದ್ದಾರೆ ಇವತ್ತು, ಯಾರು ಮಾತಾಡ್ತಿಲ್ಲ. ನೋ ಪ್ರಾಬ್ಲಮ್. ಇನ್ನೇನ್ ನಾನು ಅವಾಗ್ಲಿಂದ ಕೇಳ್ತಾ ಇದ್ದೀನಿ, ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಏನಾದ್ರೂ ಹೇಳ್ಬೇಕಲ್ವಾ? ಯಾರು ಏನು ಹೇಳ್ತಾನೆ ಇಲ್ಲ. ಇಟ್ಸ್ ಲೈಕ್ ನನ್ಗೇನೆ ನಾನೇ ಒಳ್ಳೆ ಹಿಟ್ಲರ್ ಫೀಲಿಂಗ್ ತರ ಬರ್ತಾ ಇದೆ ನನ್ಗೆ. ಓಕೆ, ನನ್ ನೋಡಿ ಯಾರು ಹೆದರ್ಕೊಂಡು ಯಾರು ಏನು ಮಾತಾಡ್ತಾ ಇಲ್ಲ ಅಂತ.
It is very difficult. Innೊಂದಂದ್ರೆ like I am only speaking and people from the other side like ಮಾತಾಡಿ ಅಂತ ಹೇಳಿದ್ರು ಯಾರು ಮಾತಾಡ್ತಿಲ್ಲ. ಅದು that too in a virtual mode and cameras are off and it's like it's a very difficult chair, to speak like this. ಕ್ಲಾಸ್ ಅಲ್ಲಿ ಆದ್ರೆ ಗೊತ್ತಾಗುತ್ತೆ. ಓಕೆ ಅಲ್ಲಿ ಮಾತಾಡ್ತಾ ಇದಾರೆ, ಇವ್ರು ಮಾತಾಡ್ತಿಲ್ಲ, ಇವ್ರು ಕೇಳಿಸ್ಕೊತಾ ಇಲ್ಲ ಅಂತ. ಇದ್ರಲ್ಲಿ ಗೊತ್ತಾಗಲ್ಲ. ನೀವು ನನ್ನ ಇಲ್ಲಿ ಮ್ಯೂಟ್ ಮಾಡಿ ನೀವು ಅಲ್ಲಿ No, first of all, you're ಯೂಟ್ಯೂಬ್ not ವಿಡಿಯೋ speaking. That's ನೋಡ್ಬೋದು. not the reason for not to talk here. Yeah, I mean, whatever I had, I asked, but I think others are, I don't know, maybe they're scared That's of you. what. Yeah, I think people are scared of me. It's giving me that impression. Like that principal now, who in the college is like, we had our principal who is very, very strict. Like whenever he used to come to class and he used to ask something, ನಾವ್ ಯಾವತ್ತು ತೆಗಿತಾನೆ ಇಲ್ಲ, ನಮ್ ಬಾಯಿಂದನೇ ಒಂದ್ ಅಕ್ಷರ ಬೀಳ್ತಾ ಇರ್ಲಿಲ್ಲ. ಅದೇ ತರ ವೈಬ್ ನಂಗೆ ಬರ್ತಾ ಇದೆ. The virus vibes. 3 Yes. gets virus. That kind of correct. Please conduct only on more case studies. Okay, so yes, we'll do more on that. Case studies. Fine. But if I have to do, you'll have to speak, right? ನೀವು ಮಾತಾಡ್ಲಿಲ್ಲ ಅಂದ್ರೆ ನನ್ಗೆ ಅರ್ಥ ಆಗಲ್ಲ ಏನು ಅಂತ. ನನ್ಗೆ ನಾನು ಒಬ್ಳೆ ನಾನು ಮಾತಾಡ್ತಿದ್ದೀನಿ ಅಂತ ಫೀಲಿಂಗ್ ಆಗ್ತಾ ಇರುತ್ತೆ. That is very kind of you know that's a very different thing to do. Okay, fine. Anyways, we are 21 minutes ahead of time. Okay, thank you. Thank you everyone for attending the session. And we'll stay connected. And also I'll share the recording maybe tomorrow along with PPT and other stuff. And we'll meet in next any other future sessions. Thank you. Thank you for coming here. Thank you very much, ma'am. Thank you. Thank you. Have a nice evening. Bye-bye. Thank you, Bye. ma'am. Thank you. Bye-bye. Thank Bye, you, ma'am. ma'am. Thank you, ma'am. Thank you, ma'am. I think ma'am has left.